ನಮಸ್ಕಾರ, ವೆಲ್ಕಮ್. ನೀವು ನೋಡ್ತಿದ್ದೀರಾ ಇದು ನ್ಯೂಸೋ. ನಾನು ಹರೀಶ್ ನಾಗರಾಜು. ಪ್ರೀತಿಯಿಂದ ನನ್ನನ್ನು ಹರಿ ಅಂತ ಕರೀತಾರೆ. ನನ್ನ ಜೊತೆ ಕೂರುವಂತಹ ಸೆಲೆಬ್ರಿಟಿಗಳ ಕಥೆಯ ಸ್ಪೆಷಲ್ ಎಪಿಸೋಡ್ ಹರಿ ಕಥೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ವೇ ಬ್ಯಾಕ್ 70s ಅಂದರೆ ನಾನು ಹುಟ್ಟೋಕ್ಕೂ ಮುಂಚೆ ನಾವೆಲ್ಲ ಓದ್ತಿದ್ವಿ. 1973 ಒಂದು ಡಚ್ ಫಿಲಮ್ ಬಂತು. ಆ ಡಚ್ ಫಿಲಮ್ ಹೆಸರು ಐ ಸ್ಟಿಲ್ ರಿಮೆಂಬರ್, ಲೆಗ್ಸ್ ದ ವಂಡರ್ ಡಾಗ್ ಅಂತ. ಆ ಫಿಲಮ್ನ ನಿರ್ದೇಶಕ 13 ವರ್ಷದ ಒಬ್ಬ ಹುಡುಗ, ಸಿಡ್ನಿ ಲಿಂಗ್ ಅಂತ ಆತನ ಹೆಸರು. ವಾವ್, 13 ವರ್ಷಕ್ಕೆ ಒಂದು ಸಿನಿಮಾನ ಅಂದರೆ ಫುಲ್ ಫ್ಲೆಡ್ಜ್ ಫೀಚರ್ ಫಿಲಮನ್ನು ಡೈರೆಕ್ಟ್ ಮಾಡೋಕ್ಕೆ ಸಾಧ್ಯನಾ? ಏನು ನಾಲೆಡ್ಜ್ ಇರಬೇಕು, ಎಕ್ಸ್ಪೀರಿಯನ್ಸ್ ಹೇಗಿರಬೇಕು, ಎಷ್ಟು ಚೆನ್ನಾಗಿ ಗ್ರಹಿಸಬೇಕು ಅಂತ ಯೋಚನೆ ಮಾಡ್ತಿದ್ವಿ ನಾವು. ಅದಾದಮೇಲೆ ನಾನು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಆ ಹುಡುಗನನ್ನು ನೋಡಿದಾಗ ಅವತ್ತೂ ಅಂದ್ಕೊಂಡಿರಲಿಲ್ಲ. 1973 ಕಟ್ ಮಾಡಿದ್ರೆ ಇಂಡಸ್ಟ್ರಿ ಅಂದರೆ ಭಾರತೀಯ ಸಿನಿಮಾಗೆ 33 ವರ್ಷ ಆದಮೇಲೆ ಅದನ್ನು ಓವರ್ಟೇಕ್ ಮಾಡುವಂಥ ಒಬ್ಬ ಕನ್ನಡಿಗ ಒಂದು ಹುಡುಗ ಹುಟ್ಕೋತಾನೆ ಅಂತ ಅವಾಗ ಯಾರು ಅಂದ್ಕೊಂಡಿರ್ಲಿಲ್ವೇನೋ, ಆದರೆ ಆ ಹುಡುಗ ಮಾಡಿ ತೋರಿಸಿದ್ದಾಯಿತು. 2006 ನಮ್ಮ ಕನ್ನಡಿಗ ಒಬ್ಬ ಹುಡುಗ. ಆತನಿಗೆ ಆವಾಗ 10 ವರ್ಷ. ಒಂದು ಸಿನಿಮಾ ಬರುತ್ತೆ, ಕೇರ್ ಆಫ್ ಫುಟ್ಪಾತ್ ಅಂತ. ಒಂದು ಫುಲ್ ಲೆಂತ್ ಫೀಚರ್ ಫಿಲಮ್ನ ಡೈರೆಕ್ಟ್ ಮಾಡಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಗೆ ಹೆಸರನ್ನು ನಮೂದು ಮಾಡ್ತಾರೆ. ನಮಗೆ ಬಹಳ ಹೆಮ್ಮೆ, ಬಹಳ ಖುಷಿ. ಹಂಗೆ ನೋಡೋಕ್ಕೆ ಹೋದರೆ ನನಗಿಂತ ಸೀನಿಯರು ಕ್ಯಾಮ್ರಾ ಎದುರಿಸೋದ್ರಲ್ಲಿ. ಬಿಕಾಸ್ ನಾನು ಇಂಡಸ್ಟ್ರಿಗೆ ಮೀಡಿಯಾಗೆ ಎಂಟ್ರಿ ಕೊಟ್ಟಾಗ, ನಾನು ಮೀಟ್ ಮಾಡಿದಾಗ ಆ ಹುಡುಗ ಆಗಲೇ 6ನೇ ಸಿನಿಮಾಗೆ ಎಂಟ್ರಿ ಕೊಟ್ಟಿದ್ದಾಯಿತು. ಸೊ ಹಾಗಾಗಿ ಒಂದಷ್ಟು ಸಿನಿಮಾಗಳನ್ನು ನೋಡಿದ ಮೇಲೆ ಮತ್ತೆ ಒಂದು ಡೆಕೆಡ್ಗಳಿಂದ ಕಾಣಿಸ್ಲೇ ಇಲ್ಲ ಅವರು. ಅವಾಗ ಎಲ್ಲೆಲ್ಲೋ ಒಂದು ಕಡೆ ಸಣ್ಣ ಸಣ್ಣ ಕ್ಲಿಪ್ಸಲ್ಲಿ ಇವರಲ್ಲ ಅನ್ಕೋತಿರ್ಬೇಕಾದ್ರೆ ಮತ್ತೆ ಗಾಯಬ್. ಈಗ ಹರಿಕಥೆ ಶೋಗೆ ನಮ್ಮ ಜೊತೆ ಬಂದಿದ್ದಾರೆ ನನ್ ಅದರ್ ದೆನ್ ಕಿಶನ್ ಶ್ರೀಕಾಂತ್ ಉರುಫ್ ಮಾಸ್ಟರ್ ಕಿಶನ್, ಉರುಫ್ ಈಗ ಮಿಸ್ಟರ್ ಕಿಶನ್. ನಮಸ್ಕಾರ ಸರ್. ಮಿಸ್ಟರ್ ಕಿಶನ್, ತುಂಬ ಒಳ್ಳೆ ಇಂಟ್ರೊಡಕ್ಷನ್ ಕೊಟ್ರಿ. ಬಟ್ ಎಷ್ಟೇ ನೀವು ಹೇಳಿದ್ರು ಐ ಆಮ್ ಸ್ಟಿಲ್ ಎ ಸ್ಮಾಲ್ ಬಾಯ್. ನೀವು ನನ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಚಂದು ಸಿನಿಮಾದಲ್ಲಿ ನಾನು ಎಷ್ಟು ಚಿಕ್ಕವನಾಗಿದ್ನೋ ಅದೇ ಚಿಕ್ಕ ಹುಡುಗ ಅಷ್ಟೇ. ಹೆಂಗನ್ಸುತ್ತೆ ನಾವು ಮಿಸ್ಟರ್ ಕಿಶನ್ ಅಂತ ಕರಿಬೇಕಾ, ಮಾಸ್ಟರ್ ಕಿಶನ್ ಅಂತ ಕರಿಬೇಕಾ? ಕಿಶನ್ SS. ಕಿಶನ್ SS ಅಫಿಷಿಯಲ್ ನೇಮ್ ಅದು. ಹೌದು. ಬಟ್ ಪ್ರೀತಿಯಿಂದ ಅದು ಮಾಸ್ಟರ್ ಕಿಶನ್ ಬಂತಲ್ಲ, ನೀವು ಎಂಜಾಯ್ ದಟ್? ಖುಷಿ ಆಗುತ್ತೆ ಈಗಲೂ? ಖಂಡಿತ. ಬಟ್ ಈ ನಡುವೆ ಎಲ್ಲರೂ ಕಿಶನ್ ಅಂತಾನೆ ಕರೀತಾರೆ. ಸೊ ನನ್ಗೆ ಖುಷಿ ಆಗುತ್ತೆ. ನನಗೆ ಏನು ಹೆಸರು ನನ್ನ ತಂದೆ ತಾಯಿ ಕೊಟ್ಟಿದ್ದಾರೆ ಆ ಹೆಸರಿಂದ ಕರೀತಾ ಇದ್ದಾರೆ ಅಂತ ನಾನು ತುಂಬ ಖುಷಿ ಪಡ್ತೀನಿ. ಆ್ಯಟ್ ದ ಸೇಮ್ ಟೈಮ್ ಯಾರು ನನ್ನ ಬೇರೆ ಹೆಸರಿಂದ ಹಿಡಿದು ಕರೆದ್ರೂ ಅವ್ರು ಅದನ್ನು ಪ್ರೀತಿಯಿಂದ ಕರೀತಾ ಇರ್ತಾರೆ. ಸೊ ಅದನ್ನು ನಾನು ಗೌರವಿಸ್ತೀನಿ. ನಾನು ಮೀಡಿಯಾಗೆ ಎಂಟ್ರಿ ಕೊಟ್ಟಾಗ ಅದು 2002ನೇ ಇಸ್ವಿ. ನಾನು ಯಾಕೆ ಸೀನಿಯರ್ ಅಂದೆ ಅಂದರೆ, ಕಿಶನ್ ಅವಾಗ ಪುಟಾಣಿ ಹುಡುಗ, ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡ್ ಏನೋ ಅನ್ಸುತ್ತಾಗ. ಆ್ಯಂಡ್ ದೆನ್ 6 ವರ್ಷ 7 ವರ್ಷದ ಪುಟಾಣಿ ಬಾಲಕ. ಹೌದಲ್ವಾ? ಕರೆಕ್ಟು. ಅಲ್ಲಿ ಸೆಟ್ಟಲ್ಲಿ ಕಿಶನ್ ನೋಡಿದೆ. ಆಗಲೇ ಕಿಶನ್ ಒಂದು 5-6 ಸಿನಿಮಾದಲ್ಲಿ ಹೆಸರು ಮಾಡಿದ್ದಾಗಿತ್ತು. ಏನು ಚೂಟಿಯಾಗಿ ಹುಡುಗ ಇದ್ದಾನೆ ಅಂದಾಗ ನಾನು ಐ ಸೈಡ್ ಹಾಯ್ ಕಿಶನ್, ಈ ಸೈಡ್ ಹಾಯ್ ಅಂಕಲ್. ಅವಾಗ and we are together now in ಹರಿಕಥೆ. ಹೌದು, ಎಸ್, ಐ ಮೀನ್ ಅನ್ಬಿಲೀವೇಬಲ್. ತುಂಬ ವರ್ಷಗಳಿಂದ ನೀವು ನನ್ನ ನೋಡ್ತಾ ಬಂದಿದ್ದೀರಿ. ಆ್ಯಂಡ್ ಇನ್ಫ್ಯಾಕ್ಟ್ ನೀವು ಇದ್ರ ಹಿಂದೆ ಇದ್ದಾಗ ನಾನು ಕೇರ್ ಆಫ್ ಫುಟ್ಪಾತ್ 1 ಮಾಡೋದಾಗಿರ್ಬೋದು ಅಥವಾ 2 ಮಾಡೋದಾಗಿರ್ಬೋದು, ನಿಮ್ಮ ಶೋಸ್ನಲ್ಲಿ ಕರೆದು ಇಂಟರ್ವ್ಯೂ ಮಾಡಿ, FM ರೇಡಿಯೋದಲ್ಲಿ ಭೇಟಿಯಾಗಿ ಇಂಟರ್ವ್ಯೂ ಮಾಡಿ. ಸೊ ನಿಜಕ್ಕೂ ಹೇಳಬೇಕು ಅಂತಂದರೆ ನಿಮ್ಮನ್ನು ಮೀಟ್ ಮಾಡಿ ನಿಮ್ಮ ಶೋನಲ್ಲಿ ಇವತ್ತು ನನಗಿರೋದು, ಫಾರ್ ಮೀ ಮೈಸೆಲ್ಫ್ ಇಟ್ಸ್ ಅ ನಾಸ್ಟಾಲ್ಜಿಯಾ. ಸೊ ಎಲ್ಲ ಹಳೇದೆಲ್ಲ ನೆನಪು ಬರೋದು. ಇಟ್ಸ್ ವೆರಿ ನೈಸ್. ಅಂದರೆ ನಿಮ್ಮ ಜೊತೆ ಇದ್ದಾಗ ನಾವು ತುಂಬ ಹೆಂಗ್ ಫೀಲ್ ಮಾಡ್ತೀವಿ, ತುಂಬ ಬೇಗ ವಯಸ್ಸಾಗ್ಬಿಡುತ್ತೆ ಅಂತ ಅನಿಸ್ಬಿಡುತ್ತೆ. ಹಂಗಾರೆ ಯು ಆರ್ ವೆಲ್ಕಮ್. ಸೊ ನೈಸ್ ಆಫ್ ಯು, ಥ್ಯಾಂಕ್ ಯು. ಹೌಸ್ ಬೀನ್ ಅಂದರೆ ಹೇಗಿತ್ತು ಈ ಜರ್ನಿನಲ್ಲಿ? ಒಂದಷ್ಟು ಆನ್ ಆ್ಯಂಡ್ ಆಫ್ ಅಲ್ಲಿ ಇದ್ದೀರಾ ಇಂಡಸ್ಟ್ರಿಗೆ? ಸದ್ಯಕ್ಕೆ ಇಟ್ಸ್ ಆನ್. ಕಂಪ್ಲೀಟ್ಲಿ ಆನ್. ಹೌದು. ಇವಾಗ ಸಿನಿಮಾಗೆ ವಾಪಸ್ ಬರ್ತಾ ಇದ್ದೀನಿ ಆ್ಯಂಡ್ ಬಂದಿದ್ದೀನಿ ಅಂತ ಹೇಳ್ಬೋದು. ಆ್ಯಂಡ್ ಒಂದು ಸ್ಕ್ರಿಪ್ಟ್ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಐ ವಿಲ್ ಬಿ ಡೈರೆಕ್ಟಿಂಗ್ ಎ ಮೂವಿ ಸೂನ್. ಏನಕ್ಕೆ ಈ ಗ್ಯಾಪು ಅಂತೆಲ್ಲ ನೀವು ಮುಂದಕ್ಕೆ ಪ್ರಶ್ನೆ ಕೇಳಿದಾಗ ಐ ಡೆಫಿನೆಟ್ಲಿ ಟೆಲ್ ಯು. ಬಟ್ ಇಟ್ಸ್ ಬಿನ್ ಎ ವೆರಿ ನೈಸ್ ಜರ್ನಿ.
ಎಷ್ಟೊಂದು ಬೇರೆ ಬೇರೆ ಕೆಲಸಗಳನ್ನ ಮಾಡಿದೆ, ವಿಷಯಗಳನ್ನ ಕಲಿತೆ. ಆ್ಯಂಡ್ ಆ ಕಲ್ತಿದ್ದ ಎಲ್ಲ ಅಟ್ ದ ಎಂಡ್ ಆಫ್ ದ ಡೇ ಆ ಎಲ್ಲ ಎಕ್ಸ್ಪೀರಿಯನ್ಸ್ಗಳು ಮತ್ತು ಅನುಭವಗಳು ವಾಪಸ್ ಇವಾಗ ನನ್ನ ಸಿನಿಮಾಗೆ ಹಾಕೋದಕ್ಕೆ ತಯಾರಾಗಿದ್ದೀನಿ. ಆ್ಯಂಡ್ ಅದರಿಂದ ನನಗೆ ಒಳ್ಳೆ ಸಿನಿಮಾ ಮಾಡೋದಕ್ಕೆ ಇಟ್ಸ್ ಗಿವನ್ ಮೀ ಮೋರ್ ಟೆಕ್ನಿಕಲ್ ನಾಲೆಡ್ಜ್, ಅಥವಾ ಇನ್ ಟರ್ಮ್ಸ್ ಆಫ್ ರೈಟಿಂಗ್, ಇನ್ ಟರ್ಮ್ಸ್ ಆಫ್ ಫಿಲ್ಮ್ ಮೇಕಿಂಗ್. ಸೊ ಎಸ್, ತುಂಬ ಖುಷಿ ಆಗ್ತದೆ. ಇಂಡಿಯನ್ ಸಿನಿಮಾದಲ್ಲಿ ಅಥವಾ ಕನ್ನಡ ಸಿನಿಮಾ ಜಗತ್ತಿನಲ್ಲಿ ನಾವು ತುಂಬ ಬಾಲಕಲಾವಿದರನ್ನ ನೋಡಿದ್ದೀವಿ. ಟ್ಯಾಲೆಂಟೆಡ್ ಬಾಲಕಲಾವಿದರು, ಇನ್ಕ್ಲೂಡಿಂಗ್ ಅಪ್ಪು ಸರಿಂದ ಮಾತಾಡ್ತೀನಿ ನಾನು. ಅವಾರ್ಡ್ಗಳನ್ನ ಗೆದ್ದಿರೋರು, ಸ್ಟೇಟ್ ಅವಾರ್ಡ್, ನ್ಯಾಷನಲ್ ಅವಾರ್ಡ್ ಎಲ್ಲ ಗೆದ್ದಿರೋರು ನೋಡಿದ್ದೀವಿ. ಆ ಸಾಲಿನಲ್ಲಿ ಅಫ್ಕೋರ್ಸ್ ಕಿಶನ್ ಇದ್ದಾರೆ, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಬಿಕಾಸ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾಗೆ ನ್ಯಾಷನಲ್ ಅವಾರ್ಡ್ ಬರುತ್ತೆ, ಸ್ಟೇಟ್ ಅವಾರ್ಡ್ ಬರುತ್ತೆ ಅಂದಾಗ ಅಫ್ಕೋರ್ಸ್ ಯು ಡಿಸರ್ವ್ ಇಟ್, ಅದ್ರ ಬಗ್ಗೆ ಯಾವುದೇ ಅನುಮಾನ ಇಲ್ಲ. ಟೆಲ್ಲಸ್ ಅಂದರೆ ಈ ಹಳೆದೆಲ್ಲ ಎಷ್ಟೋ ಸರಿ ನಾವು ದೊಡ್ಡವರಾದ್ಮೇಲೆ ಮರ್ತು ಬಿಡ್ತೀವಿ, ನೆನಪೇ ಇಲ್ಲ ಅನ್ನೋಷ್ಟ್ರ ಮಟ್ಟಿಗೆ 6ನೇ ವಯಸ್ಸಲ್ಲಿ 7ನೇ ವಯಸ್ಸಲ್ಲಿ ನಡೆದಿದ್ದೆಲ್ಲ. ಯು ಸ್ಟಿಲ್ ರಿಮೆಂಬರ್? ಹೌದು, ಜ್ಞಾಪಕ ಇದೆ. ಆ ಟೈಮ್ನಲ್ಲಿ ನಡೀತಾ ಇದ್ದಿದ್ದು ನನಗೆ ಜ್ಞಾಪಕ ಇದೆ. ಮೇ ಬಿ ಲೈಕ್ ನಾಟ್ 100% ಜ್ಞಾಪಕ ಇಲ್ಲದೆ ಇರ್ಬೋದು, ಅಟ್ 5 and 4 ಎಲ್ಲಾನು. ಬಟ್ ಆ ಹೈಲೈಟ್ಸ್ ಇರುತ್ತಲ್ಲ, ಏನೇನು ನಡೆದಿರುತ್ತೆ, ಅಥವಾ ಸೆಟ್ನಲ್ಲಿ ಏನೋ ಒಂದು ಫನಿ ಇನ್ಸಿಡೆಂಟ್ ನಡೆದಿರುತ್ತೆ, ಅಥವಾ ನಾನು ಎಲ್ಲೋ ಭಯ ಪಟ್ಟಿರ್ತೀನಿ. ಫಸ್ಟ್ ಟೈಮ್ ನಾನು 2ನೇ ಸಿನಿಮಾದಲ್ಲಿ ಸಾಯಿ ಕುಮಾರ್ ಸರ್ ಅವ್ರ ಜೊತೆ ಲಾ ಆ್ಯಂಡ್ ಆರ್ಡರ್ ಅಂತ. ಸೊ ಅದರಲ್ಲಿ ಆಶೀಶ್ ವಿದ್ಯಾರ್ಥಿಯವರು ವಿಲನ್ನು. ಇಡೀ ಸಾಯಿ ಕುಮಾರ್ ಅವರ ಫ್ಯಾಮಿಲಿ ಎಲ್ಲರನ್ನೂ ಸಾಯಿಸ್ಬಿಡ್ತಾರೆ. ಅದರಲ್ಲಿ ಒಬ್ಬ ಹುಡುಗ ನಾನು ಬದುಕೊಂಡಿರ್ತೀನಿ. ಆವಾಗ ನನಗೆ ಹಿಂದೆಯಿಂದ ಗನ್ನಲ್ಲಿ ಶೂಟ್ ಮಾಡ್ತಾರೆ. ಸೊ ದೇ ಹ್ಯಾಡ್ ಟು ಪುಟ್ ದಿಸ್ ಬುಲೆಟ್ ಪ್ಯಾಕೆಟ್. ಅದು ಬೇಸಿಕ್ಲಿ ಏನಿಲ್ಲ, ನೋಡ್ತಾ ಇರೋರಿಗೆ ನಾನು ಸೀಕ್ರೆಟ್ನ ಹೇಳ್ತೀನಿ. ಒಂದು ಪ್ಯಾಕೆಟ್ನಲ್ಲಿ, ಒಂದು ಚಿಕ್ಕ ಪೌಚ್ನಲ್ಲಿ ನಾವು ಫೇಕ್ ಬ್ಲಡ್ನ ಹಾಕಿರ್ತೀವಿ, ಅಥವಾ ಒಂದೊಂದು ಸರಿ ಆ್ಯನಿಮಲ್ ಬ್ಲಡ್ನ ಹಾಕಿರ್ತೀವಿ. ಆ್ಯಂಡ್ ಅದು ಹತ್ರ ಒಂದು ಪಟಾಕಿ ಇರುತ್ತೆ. ಆ್ಯಂಡ್ ಅದು ಒಳಗಡೆ ಇದ್ದು, ಅದು ವೈರ್ ಕೆಳಗಡೆ ಬಂದು ಯಾರೋ ಒಬ್ರ ಹತ್ರ ಸ್ವಿಚ್ಚಲ್ಲಿ, ರಿಮೋಟಲ್ಲಿ ಅದನ್ನ ಆಪ್ರೇಟ್ ಮಾಡ್ತಾರೆ. ಸೊ ಇಲ್ಲಿ ಅವ್ರು ಶೂಟ್ ಮಾಡೋದಕ್ಕೂ ಅಲ್ಲಿ ಅದನ್ನು ಸ್ವಿಚ್ ಆನ್ ಮಾಡಿದ್ರೆ ಬೇಸಿಕ್ಲಿ ಆ ಪಟಾಕಿ ಹೊಡಿಯುತ್ತೆ. ಚಿಕ್ಕ ಪಟಾಕಿ ಅದು. ಹೇಗೆ ಗೊತ್ತಾ, ನಾವು ಈ ಪಟಾಕಿ ಗನ್ ಬರುತ್ತೆ ಗೊತ್ತಾ, ರೋಲ್ಸ್ ಇರುತ್ತೆ, ಆ ಥರದ ಪಟಾಕಿ, ಅದಕ್ಕಿಂತ ಒಂದು ಚೂರು ದೊಡ್ಡದೇನೋ. ಬಟ್ ನನಗೆ ಪಟಾಕಿ ಅಂದರೆ ಪ್ರಾಣ. ಆದರೆ ಇಲ್ಲಿಟ್ಕೊಂಡು ಅದನ್ನ ನೋಡ್ಸ್ಕೋಬೇಕು ಅಂದರೆ ಭಯ. ಸೊ ದ್ಯಾಟ್ ವಾಸ್ ಲೈಕ್ ಸಮಥಿಂಗ್. ನನ್ನ ಸೆಕೆಂಡ್ ಫಿಲ್ಮ್ನಲ್ಲಿ ಐ ವಾಸ್ ಜಸ್ಟ್ 4 years. ಆ್ಯಂಡ್ ಅದಂತೂ ನಂಗೆ ತುಂಬ ಜ್ಞಾಪಕ ಇದೆ. ಎಷ್ಟು ನಾನು ಭಯ ಪಟ್ಟಿದ್ದೆ ಖಂಡಿತ. ಐ ಮೀನ್ ಲೈಕ್, ಅಂದರೆ ನಾನು ಮಾಡಕ್ಕೆ ರೆಡಿ ಅಂತ ಹೇಳಿದ್ದೀನಿ, ಎಸ್ ನಾನು ಮಾಡ್ತೀನಿ ಅಂತ. ಅದೇ ನನ್ಗೆ ಹೆಂಗೆ ಮಾಡೋದು ಅಂತ. ಈ ಥರದ ಇನ್ಸಿಡೆಂಟ್ಸ್ ಎಲ್ಲನೂ ಮರೆಯೋಕ್ಕಾಗಲ್ಲ ಅನ್ಸುತ್ತೆ. ಹೆಂಗದು ಆ ಚಿಕ್ಕ ವಯಸ್ಸಿಗೆ ಅಷ್ಟೊಂದು ಅರ್ಥ ಮಾಡಿಕೊಂಡು ಸೆನ್ಸ್ ಮಾಡಿ ಕ್ಯಾಮ್ರಾ ಮುಂದೆ ಆ್ಯಕ್ಟ್ ಮಾಡೋದು ಎಲ್ಲಿತ್ತು? ಆ ಸ್ಪಾರ್ಕ್ ಏನು, ಆ ಜೀನಿಯಸ್ ಬ್ಲಡ್ ಏನದು? ಐ ಡೋಂಟ್ ನೋ. ಐ ಮೀನ್ ಐ ಗೆಸ್ ಸಣ್ಣ ವಯಸ್ಸಿನಿಂದ ತುಂಬಾ ಚೂಟಿ ಅಥವಾ ತುಂಬಾ ತಂಟೆ ಇದೆಲ್ಲನೂ ಮಾಡ್ತಾಯಿದ್ದೆ ಮನೆಯಲ್ಲಿ. ನೆಕ್ಸ್ಟ್ ಲೆವೆಲ್ಲು. ಮನೆಯಲ್ಲಿ ಒಂದು ವಿಡಿಯೋ ಕ್ಯಾಮ್ರಾ ತಂದಿಟ್ಟಿದ್ರು ಆ ಕಾಲದಲ್ಲಿ. ಅದನ್ನು TV ಕನೆಕ್ಟ್ ಮಾಡಿದ್ರೆ ಅದ್ರ ಮುಂದೆ ನಾನು ನನ್ನ TV ನಲ್ಲಿ ನೋಡಿಕೊಂಡು ಈ ಥರ ಮುಖಗಳು ಮಾಡೋದು, ಮತ್ತು ಬೇರೆ ಏನೇನೇನೋ ಫನಿ ಚೇಷ್ಟೆಗಳನ್ನೆಲ್ಲ ಮಾಡೋದು, ಇದನ್ನೆಲ್ಲನೂ ಮಾಡ್ತಾಯಿದ್ದೆ. ಸೊ ಅರೌಂಡ್ 3 years ಇದ್ದಾಗ ಯಾರೋ ಫೋಟೋಗ್ರಫರ್ ನೋಡಿ, ಇವನು ಮಾಡೆಲ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ, ಟೇಕ್ ಸಮ್ ಪಿಕ್ಚರ್ಸ್ ಆಫ್ ಹಿಮ್ ಅಂತ ಪಾರ್ಕಲ್ಲಿ ಫೋಟೋಸ್ ತಗೊಂಡು. ಆ್ಯಂಡ್ ದೆನ್ ಐ ಗಾಟ್ ಇನ್ ಟು ಮಾಡಲಿಂಗ್. ಕೆಲವು ಬ್ರ್ಯಾಂಡ್ಸು, ಬ್ಯಾಸ್ಕಿನ್ ರಾಬಿನ್ಸ್ ಅವಾಗ ಇಂಡಿಯಾದಲ್ಲಿ ಲಾಂಚ್ ಆಯಿತು, ಜಿನಿ ಆ್ಯಂಡ್ ಜಾನಿ ಅಂತ ಇನ್ನೊಂದು ಅಪ್ಯಾರಲ್ ಬ್ರ್ಯಾಂಡು. ಸೊ ಇವ್ರಿಗೆಲ್ಲನೂ ನಾನು ಮಾಡಲು. At the age of 3. Yeah, at the age of 3. 2000 ಇಯರ್ನಲ್ಲಿ ಮಿಲೇನಿಯಲ್ ಕಿಡ್ ಆಫ್ ದ ಇಯರ್ ಅಂತ ಅವಾರ್ಡ್ ಕೂಡ ಬಂದಿತ್ತು. 2000ನಲ್ಲಿ. ಬೈ ದೆನ್ ಐ ವಾಸ್ 4 years. ಯಾ. ಆ್ಯಂಡ್ ಅದೇ ವರ್ಷ ನಾನು, ನಮ್ಮ ತಂದೆಯವರು ಎಂಟರ್ಟೈನ್ಮೆಂಟ್ ಟ್ಯಾಕ್ಸ್ನಲ್ಲಿ ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದರು. ಈಸ್ ಎ ಸಿವಿಲ್ ಸರ್ವಿಸಸ್ ಆಫೀಸರ್. ಸೊ ಆ ಟೈಮ್ನಲ್ಲಿ ಅವ್ರಿಗೆ ಕೆಲವು ಸಿನಿಮಾದವರು ಪರಿಚಯ ಇದ್ದರು. ಒನ್ ಆಫ್ ದೆಮ್ ವಾಸ್ ವಿ ಮನೋಹರ್ ಸರ್, ನಮ್ಮ ಖ್ಯಾತ ಸಂಗೀತ ನಿರ್ದೇಶಕರು. ಸೊ ಅವರು ಒಂದ್ಸರಿ ನನ್ನ ನೋಡಿದಾಗ ತುಂಬ ಆ್ಯಕ್ಟಿವ್ ಆಗಿದ್ದಾನೆ ಅಂತ. ಆಮೇಲೆ ಒಂದಿನ ಹಿಂಗೊಂದು ಸಿನಿಮಾಗೆ ಬೇಕಂತೆ, ಆ ಹುಡುಗ ತುಂಬ ಚಿಕ್ಕವನಿರಬೇಕು, ಆದರೆ ಅಟ್ ದ ಸೇಮ್ ಟೈಮ್ ಆ್ಯಕ್ಟಿಂಗು ಮಾಡಬೇಕು ಅಂತ. ಅಂದರೆ ದೊಡ್ಡ ಹುಡುಗನ ತೋರಿಸಿದ್ರೆ ಹೀರೋ ಹೀರೋಯಿನ್ ಅವ್ರ ವಯಸ್ಸು ಜಾಸ್ತಿ ಆಗುತ್ತಲ್ವ.
ಸೊ ಅದು ನನ್ನ ಫಸ್ಟ್ ಸಿನಿಮಾ ಗ್ರಾಮದೇವತೆ. ಸೆಟ್ಟಿಗೆ ಕರೆದ್ರು, ಆಡಿಷನ್ ಅಥವಾ ನೋಡೋಣ ಅಂತ, ಆ್ಯಂಡ್ ದೆನ್ ಮೇಕಪ್ ಹಾಕಿ ಫಸ್ಟ್ ಶಾಟ್ ಕೊಟ್ಟು ಬಂದೆ. ಆ ರೀತಿ ಆಯಿತು. ಸಾಯಿ ಕುಮಾರ್ ಸರ್ ಮತ್ತು ಪ್ರೇಮಾ ಅವರ ಮಗನಾಗಿ ನಾನು ಆ ಸಿನಿಮಾದಲ್ಲಿ. ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಇನ್ನೊಂದು ಸಿನಿಮಾ ಅದಾದಮೇಲೆ ಸೀರಿಯಲ್ಲು. ನಾರ್ಮಲಿ ಲೈಕ್ ಯು ಗೆಟ್ ಇನ್ ಟು ಟಿ ವಿ, ಅದರ ಆದಮೇಲೆ ಬೆಳೀತಾರೆ. ಇಲ್ಲಿ ಉಲ್ಟಾ. ಆ್ಯಂಡ್ ಕತೆ, ಮನೆ ಕತೆ, ಆಮೇಲೆ ಪಾಪ ಪಾಂಡು. ಸೊ ಪಾಪ ಪಾಂಡು ಆದ್ಮೇಲಂತೂ ಪುಂಡ ಅಂತ ಲೈಕ್ ಎಂಟೈರ್ ಲೈಕ್ ಎಲ್ಲಿ ಹೋದ್ರೂ ಬಂದು ಕೆನೆಗಿಂಡವರು. ಅದೊಂದು ನನಗೆ ಆಗ್ತಾ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿ. ನನ್ಗೆ ಯಾರೇ ಬಂದು ಎಷ್ಟೇ ಮಾತಾಡಿಸಿದ್ರು ಅಥವಾ ಫೋಟೋ, ಅವಾಗ ಫೋಟೋನು ಇರಲಿಲ್ಲ, ಆಟೋಗ್ರಾಫ್ ಎಲ್ಲ ಇರ್ತಾ ಇತ್ತು, ಎಲ್ಲ ತಗೊಂಡ್ರು ಐ ವಾಸ್ ಹ್ಯಾಪಿ. ಆದರೆ ನನ್ನ ಕೆನ್ನೆ ಮುಟ್ಬಾರ್ದು. ಅದು ನನಗೆ ನನ್ನ ರಿಲೇಟಿವ್ಸೇನೆ ಅದು ಕಲಿಸಿರೋದು. ಕೆಲವರು ಊರಲ್ಲಿ ರಿಲೇಟಿವ್ಗಳು ಹೆಂಗೆ ಅಂದರೆ ಅಜ್ಜಿ, ಅಂದರೆ ನನ್ನ ಅಜ್ಜಿ ಅಲ್ಲ, ಬೇರೆಯವ್ರು ಇರ್ತಾರಲ್ಲ, ಅವ್ರು ಹಾಕೊಂಡು ಹೆಂಗೆ ಗಿಣ್ತಾರೆ ಅಂದರೆ ಅಚ್ಚಗಾಗ್ಬಿಡುತ್ತೆ, ಮಾರ್ಕ್ ಆಗ್ಬಿಡುತ್ತೆ ಗ್ರೀನ್ ಕಲರ್ ಆಗಿ. ಸೊ ನಾನು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನನ್ ಕೆನ್ನೆ ಯಾರು ಮುಟ್ಟಕ್ ಬಂದ್ರೆ ಭಯ, ಎಳ್ದು ಅದೊಂದು ಬಿಟ್ರೆ ಐ ಯೂಸ್ ಟು ಲೈಕ್ ಟಾಕಿಂಗ್ ಟು ಬೇರೆ ಮಕ್ಕಳಿಗೆ ಮತ್ತೆ ಎಲ್ಲಾನು ಬಂದು ನನಗೆ ಹೇಳ್ತಾ ಇದ್ದಾಗ ತುಂಬ ಖುಷಿ ಆಗ್ತಾ ಇತ್ತು. ಆಮೇಲೆ ಎಷ್ಟೊಂದು ಸಿನಿಮಾದ ಶೂಟಿಂಗ್ಗಳು ನಾವು ಔಟ್ ಆಫ್ ಸ್ಟೇಷನ್ ಮಾಡ್ತಾ ಇದ್ವಿ. ಮಂಗಳೂರಿನಲ್ಲಿ, ಸಕಲೇಶ್ಪುರದಲ್ಲಿ, ಮೈಸೂರು, ಶ್ರೀರಂಗಪಟ್ಟಣ, ಮತ್ತು ತುಂಬ ಲೊಕೇಶನ್ಸ್ ಇನ್ಫ್ಯಾಕ್ಟ್. ಸೊ ಅಲ್ಲೆಲ್ಲ ಹೋದಾಗ ಬೇರೆ ಊರಿನವ್ರನ್ನ ಮೀಟ್ ಮಾಡಿ ಅವ್ರು ಊಟ ಮಾಡಿ ಆ ಎಕ್ಸ್ಪೀರಿಯನ್ಸ್ಗಳನ್ನೆಲ್ಲ ತುಂಬ ಇಷ್ಟಪಡ್ತಾ ಇದ್ದೆ. ಸೊ ಈ ಸಣ್ಣ ವಯಸ್ಸಲ್ಲಿ ತುಂಬ ವಿಷಯಗಳು ಜ್ಞಾಪಕ ಇದೆ ಅಂತ ಹೇಳ್ಬೋದು. ಮೋಸ್ಟ್ ಡಿಮ್ಯಾಂಡಿಂಗ್ ಹಂಗೆ ನೋಡಕ್ ಹೋದ್ರೆ ಅವಾಗ, ಬಿಕಾಸ್ ಆ ಸಿನಿಮಾದಲ್ಲಿ ಕಿಶನ್ ಇದ್ದಾರೆ ಅಂದ್ರೆ ನಿಮಗೊಂದು ಫ್ಯಾನ್ ಬೇಸ್. ಅದು ದೊಡ್ಡವರು ವಂಡರ್ ಕಣ್ಣುಗಳಿಂದ ಏನಪ್ಪ ಈ ಹುಡುಗ ಹೆಂಗೆ ಆ್ಯಕ್ಟ್ ಮಾಡ್ತಾನೆ ಇವನು ಅಂತ ನೋಡ್ತಿದ್ರು. ಮಕ್ಕಳೆಲ್ಲ ಅಲ್ಲ ಹುಡುಗ ಎಷ್ಟು ಚೆನ್ನಾಗಿ ಕ್ಯೂಟಾಗಿ ಆ್ಯಕ್ಟ್ ಮಾಡ್ತಾನೆ ಅಂತ ನೋಡ್ತಿದ್ರು. ಒಂಥರ ಯಾವುದೋ ಒಂದು ಬಳಗ ಇದ್ರೆ ಕಿಶನ್ ಸೆಂಟರ್ ಆಫ್ ಅಟ್ರಾಕ್ಷನ್, ಕರೆಕ್ಟ್ ಅಲ್ವಾ? ಇರ್ತಾ ಇತ್ತೇನೋ, ಬಟ್ ನಾನು ಯಾವತ್ತೂ ಅದನ್ನ ಆ ರೀತಿ ನೋಡ್ತಾ ಇರಲಿಲ್ಲ. ಬಟ್ ಹೆಂಗೆ ಫೀಲ್ ಆಗ್ತಿತ್ತು ಇವಾಗ? ಎಷ್ಟೋ ಜನ ಇದ್ರು ಹಾಯ್ ಕಿಶನ್ ಅಂತ ನಿಮ್ಮ ಹತ್ರ ಬರ್ತಿದ್ರಲ್ಲ. ಐ ಮೀನ್ ನನಗೆ ಅದೇ ನೀವು ಹೇಳ್ತಾ ಇರೋದು ಆಚೆ ನಿಂತು ನೋಡೋ ಒಂದು ಪರ್ಸ್ಪೆಕ್ಟಿವ್. ನಾನಲ್ಲಿ ಒಳಗಡೆ ಇದ್ದವನಿಗೆ ನನಗೆ ಆ ರೀತಿ ಯಾವತ್ತೂ ಅನಿಸ್ತಿರ್ಲಿಲ್ಲ. ಯಾಕೆಂದರೆ ನಾನು ಸುತ್ತಲಿದ್ದವ್ರು ಇರ್ಬೋದು ಅಥವಾ ನನ್ನ ಮನೆಯಲ್ಲಿ ತಂದೆ ತಾಯಿ ಇರ್ಬೋದು, ಯಾರೂ ಇದು ಆಗ್ತಾ ಇದೆ ನಿನ್ನ ಸುತ್ತ ಅಥವಾ ನಿನ್ನನ್ನು ಇದಕ್ಕೆ ಇಷ್ಟಪಡ್ತಾ ಇದ್ದಾರೆ ಯಾವತ್ತೇ ಆಗಲಿ ಯಾರೇ ಹೊಗಳಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ಇರ್ತಿರ್ಲಿಲ್ಲ ಆ ರೂಮಲ್ಲಿ. ಸೊ ಆಲ್ವೇಸ್ ಮೀಡಿಯಾ ಅಟ್ರಾಕ್ಷನ್ ಇತ್ತು, ಜೊತೆಗೆ ಶೂಟಿಂಗ್ ಅಲ್ಲಿ ನೀವೇ ಅಟ್ರಾಕ್ಷನ್ ಪಾಯಿಂಟ್ ಆಗಿದ್ರಿ. ಆ ಸೆಲ್ಫ್ ಫೀಲ್ ಹೇಗೆ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಆ ಥರ ನನ್ಗೆ ಯಾವತ್ತೂ ಅನಿಸಿಲ್ಲ. ಕೇರ್ ಆಫ್ ಫುಟ್ಪಾತ್ ಸಿನಿಮಾನ ನಿರ್ದೇಶನ ಮಾಡಿದಾಗ ಆ್ಯಸ್ ಎ ಡೈರೆಕ್ಟರ್ ನನ್ನ ಒಂದಷ್ಟು ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಬೇಕಾಗಿತ್ತು. ಅದನ್ನು ತೊಗೊಂಡಾಗ ಸೆಟ್ನಲ್ಲಿ ಅಫ್ಕೋರ್ಸ್ ಇದ್ಯಾಕೆ ಸರಿಯಾಗಿಲ್ಲ ಅಥವಾ ಇದನ್ನು ಮಾಡಿ ಆ ಒಂದು ಅಥಾರಿಟೇಟಿವ್ ಅಥವಾ ಕಮ್ಯಾಂಡಿಂಗ್ ಟೋನ್ ಇರ್ತಾ ಇತ್ತು. ಅದು ಒಬ್ಬ ಚಿಕ್ಕ ವಯಸ್ಸಿನಲ್ಲಿ ನೋಡಿ ಕೆಲವ್ರಿಗೆ ಇಷ್ಟ ಆಗ್ತಿರ್ಲಿಲ್ವೇನೋ. ಬಟ್ ಲಕಿಲಿ ನನಗೆ ನಮ್ಮ ಸೆಟ್ನಲ್ಲಿ ಎಲ್ಲರೂ ನನ್ನ ಒಬ್ಬ ನಿರ್ದೇಶಕನಾಗೆ ನೋಡಿದ್ರೆ ಹೊರತು ದೇ ಡಿಂಟ್ ಲುಕ್ ಆಟ್ ಮೀ ಆಸ್ ಎ 9 year old, 8 year old. ಆ್ಯಕ್ಚುಲಿ ಕೇರ್ ಆಫ್ ಫುಟ್ಪಾತ್ ಮಾಡಿದಾಗ 8, ರಿಲೀಸ್ ಆದಾಗ 9. ಸೊ ಆ ವಯಸ್ಸನ್ನ ನೋಡಿ ಅವ್ರು ಯಾರು ನನ್ನ ಜೊತೆ ಕೆಲಸ ಮಾಡಲಿಲ್ಲ. ಬಟ್ ಒಳಗಡೆ ಇದ್ದ ಒಂದು ನಾಲೆಡ್ಜ್ನ ನೋಡಿ ಗೌರವ ಕೊಟ್ಟರು. ಆ್ಯಂಡ್ ಅದಕ್ಕೆ ಐ ಆಮ್ ವೆರಿ ಥ್ಯಾಂಕ್ಫುಲ್ ನನ್ನ ಎಂಟೈರ್ ಟೀಮ್ಗೆ ಮತ್ತು ಎಲ್ಲರೂ ಯಾರ್ಯಾರು ಬಂದು ನನಗೆ ಸಪೋರ್ಟ್ ಮಾಡೋದಕ್ಕೆ ಸಿನಿಮಾದ ಭಾಗಿಯಾದರು, ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ. ಇಟ್ ವಾಸ್ ವೆರಿ ನೈಸ್. ಏನೋ ಬಿಫೋರ್ ಕೇರ್ ಆಫ್ ಫುಟ್ಪಾತ್ ಬರೋಕ್ಕೆ ಮುಂಚೆ ಒಂದು ದೊಡ್ಡ ಅನುಭವ ಬೇಕಲ್ಲ, ಕ್ಯಾಮ್ರಾ ಮುಂದೆ ಆಗಲಿ ಅಥವಾ ಸ್ಕ್ರಿಪ್ಟ್ ಆಗಲಿ ಅಥವಾ ಶೂಟಿಂಗ್ ಹೆಂಗೆ ನಡೆಯುತ್ತೆ, ಏನೇನು ಮಾಡ್ತಾರೆ ಅನ್ನೋದೊಂದು ಇರುತ್ತಲ್ಲ, ಒಂದು ಕ್ಯಾಲ್ಕುಲೇಷನ್ಸ್ ಇರುತ್ತಲ್ಲ. ಇದೆಲ್ಲ ದೊಡ್ಡವ್ರ ಜೊತೆ ವರ್ಕ್ ಮಾಡಿದ್ಮೇಲೆ ನಿಮಗೆ ಪ್ರತಿದಿನ ಬರೋಕ್ಕೆ ಶುರು ಆಯ್ತಾ? ಹೇಗಿತ್ತು ಎಲ್ಲರ ಜೊತೆ ವರ್ಕ್ ಮಾಡಿದ್ದು? ಸೊ ಹೇಗಾಯಿತು ಅಂದರೆ ಇನ್ಫ್ಯಾಕ್ಟ್ ನನ್ನ 2ನೇ ಸಿನಿಮಾಯಿಂದ ನನಗೆ ತುಂಬ ಲೈಕ್ ಇನ್ಕ್ವಿಸಿಟಿವ್ನೆಸ್ ಇತ್ತು. ಅಂದರೆ ಕ್ಯೂರಿಯಾಸಿಟಿ, ಇದೇನು ಅಂತ ಒಂದಾದ್ಮೇಲೆ ಒಂದು ಪ್ರಶ್ನೆ. ಇದು ಜಸ್ಟ್ ಸಿನಿಮಾ ಸೆಟ್ಟಲ್ಲಿ ಮಾತ್ರ ಅಲ್ಲ, ಈವನ್ ಸೆಟ್ಟಲ್ಲಿ ಇಲ್ಲ ಅಂದ್ರೂ ನನ್ನ ಸುತ್ತಲ ಯಾರೇ ಇದ್ರೂ ಅವ್ರು ತಲೆ ತಿಂತಾ ಇದ್ದೆ ಬೆಜ್ಜಾನು. ಸೊ ಕ್ವಶನ್ ಮಾಡೋದಾ? ಹೌದು, ಇದ್ಯಾಕೆ, ಇದೇನು ಮೈಕು, ಇದ್ಯಾಕೆ, ಈ ಕೇಬಲ್ ಯಾಕೆ, ಇದು ರೆಡ್ ಯಾಕಿದೆ, ಅದು ಎಲ್ಲೋ ಯಾಕಿದೆ.
ಸೊ ನೆಕ್ಸ್ಟ್ ಲೆವೆಲ್ ಅವ್ರಿಗೆ ತಲೆ ತಿಂತಾ ಇದ್ದೆ. ಇವತ್ತು ನಾನು ಎಷ್ಟೊಂದು ಜನ ನೋಡಿದಾಗ ಆ ರೀತಿ, ನಾನು ಇನ್ಫ್ಯಾಕ್ಟ್ ಐ ಹ್ಯಾವ್ ಎ ಕಸಿನ್ ಆರ್ನಾ ಅಂತ, ಈ ರೀತಿ ಪ್ರಶ್ನೆ ಮಾಡಿದಾಗ ನನ್ಗೆ ಖುಷಿ ಆಗುತ್ತೆ. ಯಾಕಂದರೆ ಒಂದು ಟೈಮ್ನಲ್ಲಿ ನಾನು ಆ ರೀತಿ ಇದ್ದೆ ಅಂತ. ಡಬ್ಲ್ಯೂಸ್ ಅಂದರೆ ವಾಟ್, ವೈ, ವೇರ್, ವೆನ್, ಹೌ, ಇದನ್ನ ಲೈಕ್ ನಾನು ಕೇಳ್ತಾ ಇದ್ದೆ. ಸೊ ಸಿನಿಮಾ ಸೆಟ್ಟಿಗೆ ವಾಪಸ್ ಬಂದರೆ ನಮ್ಮ ಕ್ಯಾಮ್ರಾಮನ್ ಇರ್ಬೋದು, ಅಥವಾ ಲೈಟ್ ಮ್ಯಾನ್ ಇರ್ಬೋದು, ಅಥವಾ ಅಸಿಸ್ಟೆಂಟ್ ಡೈರೆಕ್ಟರ್ಗಳಿರ್ಬೋದು, ಏನು ಲೈಟ್ ಹಾಕಿದ್ದೀರಾ, ಬೇಬಿ ಅಂದ್ರೇನು, ಜೂನಿಯರ್ ಅಂದ್ರೇನು, ಸೀನಿಯರ್ ಅಂದ್ರೇನು, ಆಮೇಲೆ ಕ್ಯಾಮ್ರಾಮನ್ನ ಯಾವ ಲೆನ್ಸ್ ಹಾಕಿದ್ದೀರಾ, ಯಾವ ಕ್ಯಾಮ್ರಾ ಇದು, ಈ ಫಿಲ್ಟರ್ಸ್ ಅಂದರೆ ಏನು, ಏನಕ್ಕೆ ಹಾಕ್ತಾಯಿದ್ದೀರಾ. ಆ್ಯಂಡ್ ಒನ್ ಆಫ್ ದ DOPs, ನಾನು ಅವ್ರನ್ನ ಹೆಸರು ಮೆನ್ಷನ್ ಮಾಡಬೇಕು, ಸುಂದರ್ನಾಥ್ ಸುವರ್ಣ ಸರ್. ಅವರು ನನ್ನ ಹತ್ರ ಒಂದು ಬುಕ್ ಇಟ್ಕೊಂಡಿದ್ದೆ, ಏನಕ್ಕೋ ಹೊಸ ಬುಕ್ಕು ಕ್ಲಾಸ್ ವರ್ಕ್ಗೆ ಅಂತ. ನಾನು ನೋಟ್ಸ್ ಎಲ್ಲ ಕಾಪಿ ಮಾಡ್ತಾ ಇದ್ದೆ ಸೆಟ್ನಲ್ಲೇ ಹೋಗಿ. ಸೊ ತೊಗೊಂಡು ಹೋದಾಗ ಅದರಲ್ಲೇ ಬರ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ. ದಟ್ ಬಿಕೇಮ್ ಲೈಕ್ ಮೈ ಬುಕ್. ಎಲ್ಲನೂ ಕ್ಯಾಮ್ರಾ ಬಗ್ಗೆ, ಲೈಟ್ಸ್ ಬಗ್ಗೆ, ಆಮೇಲೆ ಏನು ಶಾರ್ಟ್ಸ್ ಇದು, ಕ್ಲೋಸಪ್ ಅಂದರೆ ಏನು, ಮಿಡ್ ಶಾಟ್ ಅಂದರೆ ಏನು, ಲಾಂಗ್ ಶಾಟ್ ಅಂದರೆ ಏನು, ಸಜೆಷನ್ ಅಂದರೆ ಏನು, ನಾನು ಕೇಳ್ತಾ ಇದ್ದೆ. ಹಿಂದೆ ಕ್ಯಾಮ್ರಾ ಇದ್ರೆ ನನ್ನ ಫೇಸ್ ಇದೆಯಾ ಅಂತ ಕೇಳ್ತಾ ಇದ್ದೆ. ಹೌದು. ಸೊ ಇದೆಲ್ಲಾನು ಆಗಿದ್ದು ನನ್ನ ಲೈಕ್ ಥರ್ಡ್ ಫೋರ್ತ್ ಚಂದು ಟೈಮಲ್ಲೆಲ್ಲಾನು ನಾನು ಸುವರ್ಣ ಸರೇನೆ. ಹೌದು, ಇಲ್ಲ ಸರ್. ಸೊ ಆಲ್ ದಿಸ್ ಸ್ಟಾರ್ಟೆಡ್ ಇನ್ ದ ಬ್ಯಾಕ್ ಆಫ್ ಮೈ ಮೈಂಡ್. ಅಂದರೆ ಬ್ಯಾಕ್ಗ್ರೌಂಡ್ನಲ್ಲಿ ಇದೆಲ್ಲಾನು ನಡೀತಾ ಇತ್ತು. ಬಟ್ ಇಂಟೆನ್ಷನ್ ಇತ್ತು, ಅಂದರೆ ನಾನು ಈ ಫೀಲ್ಡಲ್ಲಿ ಏನೋ ಮಾಡಬೇಕು ಅದು ತಿಳ್ಕೊತಾ ಇದ್ದೀನಿ ಅಂತ, ಅದು ಜಸ್ಟ್ ಹಾಗೆ ತುಂಬ ತಿಳ್ಕೊಳ್ಳೋದು. ಅಂದರೆ ಆ ರೀತಿ ಇಂಟೆನ್ಷನ್ ಐ ಥಿಂಕ್ ಆ ವಯಸ್ಸಿನಲ್ಲಿ ಯಾರಿಗೂ ಇರಲ್ಲ ಅನ್ಸುತ್ತೆ. ಹೌದು. ಹಾಂ, ಹಿಂಗೆ 4ನೇ 5ನೇ ವಯಸ್ಸಿಗೆ 6ನೇ ವಯಸ್ಸಿಗೆಲ್ಲ ಸಜೆಷನ್ ಶಾರ್ಟ್ ಏನು, ಮಿಡ್ ಶಾರ್ಟ್, MS ಅಂದ್ರೆ ಯಾಕೆ ತಿಳ್ಕೊಬೇಕು. ಕೆಲವರು ಬರೆದಿದ್ರು ಇಂಟರ್ವ್ಯೂ ಆರ್ಟಿಕಲ್ಸ್ನಲ್ಲಿ ದಟ್ ಯಾವತ್ತೂ ಮುಂದೆ ದೊಡ್ಡವನಾಗಿ ಈ ಮೈಟ್ ಬಿಕಮ್ ಎ ಗುಡ್ ಟೆಕ್ನಿಷಿಯನ್ ಸಿನಿಮಾ ಲ್ಯಾಂಡ್ನಲ್ಲಿ ಅಂತ. ಸೊ ಓಕೆ, ಆಗ್ಬೋದು. ನಾನೇನು ನನ್ನ ಮನೆಯಲ್ಲಿ ಯಾರೂ ಬಂದು ನನಗೇನು ಹೇಳಲಿಲ್ಲ ಅಥವಾ ಏನೂ ಆಗಲಿಲ್ಲ. ಬಟ್ ಅಚಾನಕ್ಕಾಗಿ ಕೇರ್ ಆಫ್ ಫುಟ್ಪಾತ್ ಮುಂಚೆ ಏನೊಂದು ಘಟನೆ ನಡೀತು, ವೇರ್ ನಾನು ಈ ರೋಡ್ನಲ್ಲಿ ಪೇಪರು ಮತ್ತು ಆಟ ಸಾಮಾನುಗಳು ವಸ್ತುಗಳನ್ನೆಲ್ಲ ಮಾರೋರು ಟ್ರಾಫಿಕ್ ಸಿಗ್ನಲ್ನಲ್ಲಿ ಆ ಮಕ್ಕಳನ್ನ ನೋಡಿದಾಗ ಯಾಕೆ ಅವರು ನಮ್ಮ ರೀತಿ ಸ್ಕೂಲ್ಗೆ ಹೋಗಲ್ಲ. ಆ್ಯಂಡ್ ದೆನ್ ಅಪ್ಪ ಹೇಳಿದ್ರು, ಇಲ್ಲ ಅವರು ಅವತ್ತಿನ ದುಡ್ದು ಮನೆಗೆ ತೊಗೊಂಡು ಹೋದ್ರೇ ಅವ್ರಿಗೆ ಊಟ ಸಿಗೋದು, 2 ಹೊತ್ತು ಊಟ ಅಂತ. ನಾನು ಕೇಳಿದೆ, ನಾನು ಸ್ಕೂಲ್ಗೂ ಹೋಗ್ತೀನಿ, ಶೂಟಿಂಗು ಮಾಡ್ತೀನಿ, ಮ್ಯಾಕ್ಸಿಮಮ್ ಟೈಮ್ ನಾನು ಸೆಟ್ನಲ್ಲಿ ಕಳೀತಿದ್ದೆ. ಆದರೆ ವಾಪಸ್ ಬಂದು ಫ್ರೆಂಡ್ಸ್ ಹತ್ರ ನೋಟ್ಸ್ ಇಸ್ಕೊತಾ ಇದ್ದೆ, ಟೀಚರ್ಸ್ನ ಸ್ಟಾಫ್ ರೂಮಲ್ಲಿ ಮೀಟ್ ಮಾಡ್ತಾ ಇದ್ದೆ. ಸೊ ಯಾಕೆ ಅವರು ಸ್ಕೂಲ್ ಟೈಮಲ್ಲಿ ಸ್ಕೂಲ್ಗೆ ಹೋಗಿ ಅರ್ಲಿ ಮಾರ್ನಿಂಗ್ ಮತ್ತು ಈವ್ನಿಂಗು ಇದನ್ನು ಮಾಡಬಾರ್ದು ಅಂತ. ಆ್ಯಂಡ್ ದೆನ್ ಯೂಸ್ ಲೈಕ್ ನೈಸ್ ಐಡಿಯಾ, ಆದರೆ ಹೆಂಗೆ ಅವ್ರಿಗೆ ಹೇಳೋದು. ಆ್ಯಂಡ್ ಆವಾಗ ಒಂದು ಐ ಸ್ಟಾರ್ಟ್ ರೈಟಿಂಗ್ ಎ ಶಾರ್ಟ್ ಸ್ಟೋರಿ. ಏನಾದ್ರು ಇವ್ರಿಗೆ ಸಿನಿಮಾ ಥರ ತೋರಿಸಿದ್ರೆ ಇದನ್ನು ಇಷ್ಟಪಡ್ಬೋದು ಅಂತ. ಅದು ಕ್ಯಾರೆಕ್ಟರ್ಸ್ ಆ್ಯಡ್ ಮಾಡ್ತಾ ಅವ್ರಿಗೆ ಇವ್ರಿಗೆ ಎಲ್ಲರಿಗೂ ಹೇಳ್ತಾ ಯಾಕೆ ಇವನೇ ಡೈರೆಕ್ಟ್ ಮಾಡಬಾರ್ದು ಅಂತ ಅಪ್ಪ ಅವ್ರ ಫ್ರೆಂಡ್ಸ್ ಎಲ್ಲನೂ ಒಂದು ದಿನ ಹೇಳಿದ್ರು. ಸೊ ಇದಾಗೋ ಅಷ್ಟರಲ್ಲಿ ಈ ಟೈಮ್ ಲೈನಲ್ಲಿ ನಾನು ಆಲ್ರೆಡಿ ಅರೌಂಡ್ 300 TV ಸೀರೀಸ್ನಲ್ಲಿ ಆ್ಯಕ್ಟ್ ಮಾಡಿದ್ದೆ, ಅರೌಂಡ್ 24 ಫೀಚರ್ ಫಿಲ್ಮ್ಸ್ನಲ್ಲಿ ಆ್ಯಕ್ಟ್ ಮಾಡಿದ್ದೆ. ಸೊ ನನ್ನ ಮೋಸ್ಟ್ ಆಫ್ ಮೈ ಟೈಮ್ ನಾನು ಕಳೀತಾ ಇದ್ದಿದ್ದೇನೆ ಸೆಟ್ನಲ್ಲಿ. ಆ್ಯಂಡ್ ಆ ಟೈಮ್ನಲ್ಲಿ ವೆನ್ ವಿ ಆ್ಯಕ್ಚುಲಿ ಲೈಕ್ ವೆಂಟ್ ಇನ್ ಸ್ಕ್ರೀನ್ ಪ್ಲೇಗೆ ಜೋಗಿ ಸರ್, ಉದಯ್ ಮಕೇನಿ ಸರ್ ಅವ್ರ ಜೊತೆ ಮಾಡಿದಾಗ ದೇ ವಾಸ್ ಸೋ ಮಚ್ ಕಾಂಟೆಂಟ್ ದಟ್ ದೇ ಕುಡ್ಂಟ್ ಬಿಲೀವ್ ಇಟ್. ಆ್ಯಂಡ್ ಇಟ್ ವಾಸ್ ಗುಡ್. ಅಂದರೆ ಒಂದು ಫೀಚರ್ ಫಿಲ್ಮ್ಗೆ ಲೆಂತ್ಗೆ ಸಾಕಾಗಷ್ಟು ಕಾಂಟೆಂಟ್ ಇತ್ತು. ಅಫ್ಕೋರ್ಸ್ ಅದಾದಮೇಲೆ ತುಂಬ ಪ್ರೀ ಪ್ರೊಡಕ್ಷನು, ಸ್ಕ್ರಿಪ್ಟಿಂಗು, ಪ್ಲ್ಯಾನಿಂಗು, ಡೈಲಾಗ್ಸು ಎಲ್ಲನೂ ಮಾಡಿದ್ವಿ. ಬಟ್ ಆಟ್ ದ್ಯಾಟ್ ಸ್ಟೇಜ್ ಬೈ ದೆನ್ ಇನ್ಫ್ಯಾಕ್ಟ್ ಅಫ್ಕೋರ್ಸ್ ಎಷ್ಟೊಂದು ಹಾಲಿವುಡ್ ಫಿಲ್ಮ್ ಇನ್ಸ್ಟಿಟ್ಯೂಟ್ ಬುಕ್ಸು ಮತ್ತು DVDಸು ಇದನ್ನೆಲ್ಲನೂ ನೋಡಿದ್ದೂ ಆಗಿತ್ತು. At the age of 7 and 8. ಎಸ್. Oh my goodness. ಎಸ್. ನಮ್ಗೆ ಇವಾಗ ಹೇಗೆ ಆನ್ಲೈನಲ್ಲಿ ಈ ಬುಕ್ ಸಿಗುತ್ತೆ ಆ ಥರ ಇರಲಿಲ್ಲ. ಒಂದೊಂದನ್ನು ಹ್ಯಾಡ್ ಟು ಸರ್ಚ್. ಅದೆಲ್ಲ ತುಂಬ ಚೆನ್ನಾಗಿ ಅರ್ಥ ಆಗ್ತಿತ್ತು ಆರಾಮಾಗಿ ಆ ಏಜಲ್ಲಿ. ಹಾಂ, ಅಂದರೆ ಲೈಕ್ ವಾಟ್ ಶಾರ್ಟ್ಸ್, ವಾಟ್ ಲೈಟ್ಸ್, ಟಾಪ್ ಲೈಟ್ ಏನಕ್ಕೆ, ಕೀ ಲೈಟ್ ಏನಕ್ಕೆ, ಬ್ಯಾಕ್ ಲೈಟ್ ಏನಕ್ಕೆ, ಬೇಸಿಕ್ಸ್ ಆಫ್ ಫಿಲ್ಮ್ ಮೇಕಿಂಗ್ ಆ್ಯಂಡ್ ಅಡ್ವಾನ್ಸ್ ಫಿಲ್ಮ್ ಮೇಕಿಂಗ್ನಲ್ಲಿ ಮೋಸ್ಟ್ ಆಫ್ ದ ಥಿಂಗ್ಸ್ ನಾನು ಆಲ್ರೆಡಿ ಕಲ್ತ್ಬಿಟ್ಟಿದ್ದೆ. ಯಾಕೆಂದರೆ ಇದಕ್ಕೆ ಬ್ಯಾಕ್ಗ್ರೌಂಡ್ ಇನ್ನೊಂದು ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ. ಅಟ್ 5 ನಾನು ಪ್ಲೇಬ್ಯಾಕ್ ಸಿಂಗರ್ ಆಗಿದ್ದೆ. ಕರೆಕ್ಟ್. ಹಾಡು ಹಾಡಿದ್ದೆ. ಅದಾದಮೇಲೆ ಅಟ್ ದಿ ಏಜ್ ಆಫ್ 6 ಅನ್ಸುತ್ತೆ ನಾನು
ಸೌಂಡ್ ಇಂಜಿನಿಯರಿಂಗ್ ಕಲಿತೆ. Editing ಯಾಕೆ ಎಡಿಟಿಂಗ್ ಕೂಡ. ಯಾಕೆ ಸೌಂಡ್ ಇಂಜಿನಿಯರ್ ಹೇಗಾಯ್ತು ಅಂದರೆ ನನ್ನ ಸಿನಿಮಾಗೆ ಡಬ್ಬಿಂಗ್ ಮಾಡೋದಕ್ಕೆ ನಾನು ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಓಕೆ. ಸೊ ಸ್ಟುಡಿಯೋಗೆ ಹೋದಾಗ ಬೇರೆಯವ್ರದ್ದು ಡಬ್ಬಿಂಗ್ ಇರೋದಲ್ಲ, ಸೊ ಸೌಂಡ್ ಇಂಜಿನಿಯರ್ ಎದ್ದೋಗೋರು ಕನ್ಸೋಲ್ ಬೂತ್ಗೆ ಮೈಕ್ ಅಡ್ಜಸ್ಟ್ ಮಾಡೋಕ್ಕೆ, ಅವ್ರಿಗೆ ಮೈಕ್ ಹಾಕೊಡೋದಕ್ಕೆ ಎಲ್ಲಾನು. ನಾನು ಅವ್ರ ಕಂಪ್ಯೂಟ್ರಲ್ಲಿ ಕುತ್ಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೆ. ಸೊ ನನಗೆ ಪ್ರೋ ಟೂಲ್ಸ್ ಹೇಗೆ ವರ್ಕ್ ಮಾಡೋದು ಎಲ್ಲಾನು ಫ್ರಮ್ ದ ಏಜ್ ಆಫ್ 6 ನಾನು ಕಲಿಯಕ್ಕೆ ಸ್ಟಾರ್ಟ್ ಮಾಡಿದ್ದೆ. Pro Tools ಮೇಲೆ? ಹೌದು, ಪ್ರೋ ಟೂಲ್ಸ್ ಮೇಲೆ. 6ನೇ ವರ್ಷದಲ್ಲಿ? ಹೌದು. ಆ್ಯಂಡ್ 7ನೇ ವರ್ಷದಲ್ಲಿ ಅದೇ ರೀತಿ ಎಡಿಟಿಂಗು ಮತ್ತು ಬೇರೆ ಬೇರೆ ಫೋಟೋಶಾಪ್, ಐ ಥಿಂಕ್ 6 ಇಯರ್ಸಲ್ಲೋ 5 ಇಯರ್ಸಲ್ಲೋ ನನ್ನ ಮನೆಯಲ್ಲಿ ಕಂಪ್ಯೂಟ್ರಲ್ಲಿ ಫೋಟೋಶಾಪ್ ಇನ್ಸ್ಟಾಲ್ ಮಾಡಿಸಿದ್ದೆ. ಯಾರ ಹತ್ರನೋ ಇತ್ತು. ಆ್ಯಂಡ್ ಐ ವಾಸ್ ಲೈಕ್ ನಾನು ನೋಡಬೇಕು. ಹೌದು ಹೌದು, ಎಸ್ ಎಸ್ ಎಸ್. ಯಾವ್ದಾದ್ರು ಹೊಸದೇನೋ ಬಂತು ಅಂದರೆ ಅದು ಹೆಂಗೋ ಒಂದು ಮಾಡಿ ಯಾರ ಹತ್ರನೋ ತರಿಸಿ ಡೌನ್ಲೋಡ್ ಮಾಡಿಸಿ ಕಂಪ್ಯೂಟರ್ನ ಕರೆಸಿ ಇನ್ಸ್ಟಾಲ್ ಮಾಡಿ ಸಿಸ್ಟಮ್ನ ನಾನೇ ಕ್ರ್ಯಾಶ್ ಮಾಡಿಸಿ ನಾನೇ ರಿಪೇರ್ ಮಾಡಿ ನಾನು ಸಿಸ್ಟಮ್ ಅಸೆಂಬಲ್ ಮಾಡಿದ್ದೀನಿ. ಎಲ್ಲ ಪಾರ್ಟ್ಸ್ ಎಲ್ಲ ತೊಗೊಂಬಂದು 7, 8 ಅಲ್ಲ, ನಾಟ್ 6 ಪ್ರಾಬಬ್ಲಿ ಕೆಡಿಸಿದ್ದೀನಿ 6ಅಲ್ಲಿ. ಬಟ್ 7, 8ಗೆ ನನ್ನ ರೋಡಲ್ಲಿ ಯಾರ್ದಾರು ಕಂಪ್ಯೂಟರ್ ಏನಾರು ಆಯಿತು ಅಂದರೆ ನನ್ನ ಕರೆಯೋರು ರಿಪೇರಿ ಮಾಡೋಕ್ಕೆ. ಹಾಂ, ನನ್ನ ಹತ್ರ ವಿಂಡೋಸ್ ಇನ್ಸ್ಟಾಲೇಷನ್ ಡಿಸ್ಕು ಮತ್ತು ಲೈಕ್ MS ಆಫೀಸು ಇದೆಲ್ಲನೂ ಹೋಗಿ ಅವ್ರಿಗೆಲ್ಲ ಹಾಕಿ, ಆಮೇಲೆ ಗೇಮ್ಸ್ ಬೇಕು, ಓಕೆ ಗೇಮ್ಸ್ ಹಾಕ್ತೀನಿ ಅಂತ. ಅವಾಗೆಲ್ಲ ಫ್ಲಾಪಿ ಡಿಸ್ಕ್ ಎಲ್ಲ ಇರ್ತಿತ್ತು. ಹಾಂ, ಫ್ಲಾಪಿ ಡಿಸ್ಕ್ ಇರ್ತಾಯಿತ್ತು. ಕರೆಕ್ಟು. ಹೌದು. ಸೊ ಐ ಮೀನ್ ನಾನು ತುಂಬ ಏನೇನೇನೋ ಮಾಡ್ತಾ ಇದ್ದೆ. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಅದೆಲ್ಲನೂ ನನಗೆ ಕೇರ್ ಆಫ್ ಫುಟ್ಪಾತ್ ಟೈಮ್ನಲ್ಲಿ ನನಗೆ ಎಡಿಟಿಂಗ್ ಅಂದರೆ ಏನು ಅಂತ ಗೊತ್ತಿತ್ತು. DTS ಅಲ್ಲಿ ಇದು ಪ್ಯಾನ್ ಆಗುತ್ತೆ ಅಂದರೆ ಏನು ಅಂತ ಅರ್ಥ ಆಗ್ತಾ ಇತ್ತು. ಯಾಕೆಂದರೆ ನನ್ನ ಹಾದಿನಲ್ಲಿ ಹೇಳ್ತಾರಲ್ಲ, ಸಮ್ಟೈಮ್ಸ್ ಸಕ್ಸಸ್ ಡಸಂಟ್ ಡಿಪೆಂಡ್ ಆನ್ ದ ಪಾತ್ ಯು ಟೇಕ್, ಆದರೆ ದ ಪೀಪಲ್ ಯು ಮೀಟ್ ಆನ್ ದ ಪಾತ್ ಯು ಟೇಕ್ ಅಂತ. ಅಂದರೆ ನೀವು ತಗೊಳ್ಳೋ ಹಾದಿಗಿಂತ ಆ ಹಾದಿಯಲ್ಲಿ ಯಾರನ್ನ ಮೀಟ್ ಆಗ್ತೀರಾ ಅವ್ರ ಮೇಲೆ ನಿಮ್ಮ ಎಂಡ್ ಗೋಲ್ ನಿಂತಿರುತ್ತೆ ಅಥವಾ ಡಿಪೆಂಡ್ ಆಗುತ್ತೆ ಅಂತ. ಸೊ ಎಷ್ಟೊಂದು ಜನ ಬಂದವರು, ಅಫ್ಕೋರ್ಸ್ ಟೀಕೆ ಮಾಡಿದವರು, ಆಡ್ಕೊಂಡವರು, ರೇಗಿಸಿದವರು ತುಂಬ ಜನ ಇದ್ದಾರೆ. ಈವನ್ ಕೇರ್ ಆಫ್ ಫುಟ್ಪಾತ್ ಆದಾಗ್ಲೂ ತುಂಬ ಜನ ಇದ್ದಾರೆ. ಬಟ್ ಅದು ಯಾವತ್ತೂ ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಿಲ್ಲ. ಬಿಕಾಸ್ ಐ ವಾಸ್ ಬ್ಯುಸಿ. ಯಾರ್ಯಾರು ನನಗೆ ಹೇಳ್ಕೊಡ್ತಾ ಇದ್ರು, ಯಾರ್ಯಾರು ನನಗೆ ಲೈಕ್ ನಾನು 5, 6, 7 ಇದ್ದಾಗ ತೋರಿಸ್ತಾ ಇದ್ರು ಎಡಿಟಿಂಗ್ ಹೇಗೆ ನಡೆಯುತ್ತೆ ಅಥವಾ ಸೌಂಡ್ ರೆಕಾರ್ಡಿಂಗ್ ಹೇಗೆ ನಡೆಯುತ್ತೆ, ಡಬ್ಬಿಂಗ್ ಹೇಗೆ ನಡೆಯುತ್ತೆ. ಸೊ ಅವ್ರ ಜೊತೆ ಕೂತ್ಕೊಂಡು ನಾನು ಕಲಿತಾ ಇದ್ದೆ ಆ್ಯಂಡ್ ಜಸ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಮನೆಗೆ ಹೋಗ್ಬಿಟ್ಟು ನಾನು ಅದನ್ನು ಟ್ರಯಲ್ ಆ್ಯಂಡ್ ಎರರ್ ಮಾಡ್ತಾ ಇದ್ದೆ, ಈ ರೀತಿ. ಸೊ ಏನು ಕೇಳಿಸ್ಕೋತಿದ್ರಿ? ಓವರ್ ಹರ್ಡ್ ಏನಿತ್ತು ಕ್ರಿಟಿಸಿಸಮ್ ಅಲ್ಲಿ ಟೀಕೆ ಮಾಡ್ಬೇಕಾದ್ರೆ? ಐ ಮೀನ್ ಎಷ್ಟೊಂದು ಇನ್ಸಿಡೆಂಟ್ಸ್ ಇದೆ, ಅದರಲ್ಲಿ ನನಗೆ ಜ್ಞಾಪಕ ಇರೋವು ತುಂಬ ಕಡಿಮೆ. ಒನ್ ಆಫ್ ದೆಮ್ ಇಸ್ ಫನಿ. ಯಾಕೆ ಅಂತಂದರೆ ಕರೆದ್ರು ಒಂದಿನ, ಈ ಶಾರ್ಟ್ ತೆಗಿಬೇಕು, ಹೇಗೆ ತೆಗಿಬೇಕು ಅಂತ. ನಾನು ಹೇಳಿದೆ, ಅಂಕಲ್ ಕ್ಯಾಮ್ರಾ ಕ್ರೇನ್ ಮೇಲಿರಲಿ, ಅವ್ರು ಹೀಗೆ ನಡ್ಕೊಂಬಂದರೆ ಕ್ಯಾಮ್ರಾ ಡೌನ್ ಆಗುತ್ತೆ ಅಂತ. ಆ್ಯಂಡ್ ದೆನ್ ಸರಿ ಅಂತ ಕಳಿಸ್ಬಿಟ್ಟು ನಕ್ಕಿದ್ರು. ಆದರೆ ಸರ್ಪ್ರೈಸಿಂಗ್ಲಿ ಅದು ಸಿನಿಮಾ ಪ್ರೀಮಿಯರ್ ಟೈಮಲ್ಲಿ ನಮ್ಮ ತಂದೆಯವ್ರನ್ನ ಕರೆದ್ಬಿಟ್ಟು, ನೋಡಿ ಇದು ನಿಮ್ಮ ಮಗನೇ ಹೇಳಿದ ಶಾರ್ಟು ಅಂತ ತೋರಿಸಿದ್ರು. ಸೊ ಟೀಕೆ ಮಾಡಿದ್ದು ಏನಕ್ಕೆ ಜ್ಞಾಪಕ ಇದೆ ಅಂದರೆ ಆ ಶಾರ್ಟ್ ಆ್ಯಕ್ಚುಲಿ ಸಿನಿಮಾಲ್ಲಿ ಬಂತು, ನಾನು ಹೇಳಿದ ಶಾರ್ಟು ಅಂತ, ಹಾಗಾಗಿ ಜ್ಞಾಪಕ ಇದೆ. ಬಟ್ ಇನ್ನು ಕೆಲವು ಐ ಡೋಂಟ್ ರಿಯಲಿ ರಿಮೆಂಬರ್, ಅಥವಾ ಜ್ಞಾಪಕ ಇಟ್ಕೊಳ್ಳೋದಕ್ಕೂ ನಾನು ಇಷ್ಟಪಡಲ್ಲ. ಮನಸ್ಸು ಬೇಜಾರಾಗಿದ್ದೆಲ್ಲ ಉಂಟಾ ಆ ಥರ? ಇಲ್ಲ, ಐ ಡೋಂಟ್ ಥಿಂಕ್. ನನ್ನ ಮನೆಯಲ್ಲಿ ಯಾವತ್ತೂ ವಾಪಸ್ ಬಂದರೆ ಏನಾಯಿತು, ಏನು ಚೆನ್ನಾಗಿ ನಡೀತು, ಇವತ್ತು ಏನು ಶೂಟಿಂಗಲ್ಲಿ ನಡೀತು ಅಂತ ನನಗೆ ಹೇಳೋ ಒಂದು ಕುತೂಹಲ ಇರ್ತಾಯಿತ್ತು. ಆ್ಯಂಡ್ ಅವರೂ ಯಾವತ್ತೂ ನಾನು ಬೇಜಾರಾಗಿದ್ದನ್ನು ಡಿಗ್ ಮಾಡಿ ಅಥವಾ ಅದನ್ನು ಜಾಸ್ತಿ ಡೀಪಾಗಿ ಹೋಗಿ ಅದ್ರ ಬಗ್ಗೆ ಏನು ಮಾಡೋಕ್ಕೆ ಐ ಥಿಂಕ್ ಅದನ್ನು ನನಗೆ ಹೇಳ್ಕೊಟ್ಟೇ ಇಲ್ಲ. ದೇ ಓನ್ಲಿ ಟಾಟ್ ಮೀ ಟು ಲುಕ್ ಎಟ್ ದ ಪಾಸಿಟಿವ್ಸ್ ಆ್ಯಂಡ್ ಗೋ ಹೆಡ್ ಅಷ್ಟೇ. ಆ್ಯಂಡ್ ಟೀಮ್ ಸೆಟ್ ಮಾಡಬೇಕಲ್ಲ, ಒಂದು ಸಿನಿಮಾ ಅಂದರೆ ಒಂದು ಟೀಮ್ ಸೆಟ್ ಮಾಡಬೇಕು. ಡೈರೆಕ್ಟರ್ ಯಾರು ಅಂತ ನೋಡ್ತಾರೆ, ಅವಾಗ ಸಿನಿಮಾಟೋಗ್ರಫರ್ ಬರ್ತಾರೆ ಅಥವಾ ಆಕ್ಟ್ರೆಸ್ಗಳು ಬರ್ತಾರೆ, ಚಿತ್ರಕಥೆಗಾರ ಬರ್ತಾನೆ, ಮತ್ತು ಬ್ಯಾಕ್ ಎಂಡಲ್ಲಿ ಎಡಿಟರ್ಸ್ ಬರ್ತಾರೆ, ಸೌಂಡ್ ಇಂಜಿನಿಯರ್ಸ್ ಬರ್ತಾರೆ. ಕೆಲವೊಂದೆಲ್ಲ ನಿಮಗೆ ನಾಲೆಡ್ಜ್ ಇದೆ. ಟೆಲ್ ಮಿ, ಏನು ನಂಬಿದ್ರು ಆ ಟೈಮಲ್ಲಿ ಒಬ್ಬ 8 ವರ್ಷದ ಹುಡುಗನನ್ನು, ಏಯ್ ಇವನ ಜೊತೆ ಜಾಯ್ನ್ ಆಗಬೇಕು, ಈತ ವಂಡರ್ ಮಾಡ್ತಾನೆ ಅನ್ನೋದು ಏನಿತ್ತು ಪ್ಲಸ್ ಪಾಯಿಂಟ್? ಐ ಥಿಂಕ್ ದ ಫಸ್ಟ್ ಪೀಪಲ್ ನನ್ನ ನಂಬಿದ್ದು ಅಂದರೆ ಜೋಗಿ ಸರ್, ಉದಯ್ ಮಾರ್ಕಿಣಿಗ್ ಸರ್. ಅವ್ರ ಕತೆ ಹೇಳೋದಕ್ಕೆ ಒಂದು ಡಿಸ್ಕಷನ್ ರೂಮ್ನಲ್ಲಿ ನಮ್ಮ ತಂದೆನೂ ಬಂದಿದ್ರು. ನೀವು ಯಾಕಿದ್ದೀರಾ, ನೀವು ಆಚೆ ಹೋಗಿ ಅಂತ. ಐ ವಾಸ್ ಅಲೋನ್ ವಿತ್ ದೆಮ್. ಆ್ಯಂಡ್ ದೆನ್ ನಾನು ಇಡೀ ಕತೆನ ಅವ್ರಿಗೆ ಹೇಳಿದೆ. ಆ್ಯಂಡ್ ದೆನ್ ದೇ ವರ್ ಹ್ಯಾಪಿ ಟು ಬಿ ಪಾರ್ಟ್ ಆಫ್ ದ ಪ್ರಾಜೆಕ್ಟ್.
ಐ ಥಿಂಕ್ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು. ಅದಾದಮೇಲೆ ನಮ್ಮ ಎಂಟೈರ್ ಲೈಕ್ ಸ್ಕ್ರಿಪ್ಟ್ ಟೀಮು, ಅದರಲ್ಲಿ ಹೊಸ ಇನ್ಫ್ಯಾಕ್ಟ್ ಲೈಕ್ ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದ ಮೋಸ್ಟ್ ಆಫ್ ದೆಮ್ ಫಸ್ಟ್ ಟೈಮರ್ಸ್. ಅಸಿಸ್ಟೆಂಟ್ ಡೈರೆಕ್ಟರ್ಸು ಎಲ್ಲನೂ ಹೊಸಬ್ರು. ಯಾವುದು ಸಿನಿಮಾ ಅವರಿಗೆ ಕ್ಲಾಪ್ ಹೇಗೆ ಅಂತಲೂ ಗೊತ್ತಿರಲಿಲ್ಲ. ಆದರೆ ದೇರ್ ವರ್ 2 ಅಸೋಸಿಯೇಟ್ ಡೈರೆಕ್ಟರ್ಸ್. ಅದರಲ್ಲಿ ಒಬ್ಬರು ಪ್ರೋಗ್ರಾಮರ್ ಇದ್ದರು, ಇನ್ನೊಬ್ಬರು ಲೈಕ್ ಡೈಲಾಗ್ಸ್ ಕೋಆರ್ಡಿನೇಟರ್ ಇದ್ದರು, ಮತ್ತು ಪ್ರೋಗ್ರಾಮರ್ ಆಲ್ಸೋ ಯೂಸ್ ಟು ರೈಟ್ ದಿ ಎಡಿಟಿಂಗ್ ರಿಪೋರ್ಟ್, ಮತ್ತು ಕಾಸ್ಟ್ಯೂಮ್ ಕಂಟೆಂಟಿ, ಸೆಟ್ ಕಂಟೆಂಟಿ ಎಲ್ಲ ನೋಡ್ಕೊಳ್ಳೋರು. ಎಡಿಟಿಂಗ್ ರಿಪೋರ್ಟ್ ಬರ್ಕೊಂಡು ಆ ಟೈಮ್ನಲ್ಲಿ ನಾವು ರೀಲಲ್ಲಲ್ವಾ ಶೂಟ್ ಮಾಡ್ತಾ ಇದ್ದಿದ್ದು. ಸೊ ಈ ಎಡಿಟಿಂಗ್ ರಿಪೋರ್ಟು, ಕ್ಲ್ಯಾಪು, ನಂಬರ್ ಕೊಡೋದು, ಶಾರ್ಟ್ ಡಿವಿಷನ್ನು, ಆಲ್ ದೀಸ್ ವರ್ ವೆರಿ ಇಂಪಾರ್ಟೆಂಟ್. ಇವತ್ತಿನ ಥರ ಸುಮ್ಮನೆ ಕ್ಯಾಮ್ರಾ ಕೈಲಿ ಹಿಡ್ಕೊಂಡು ತೆಕ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಇಬ್ಬರು ಮೂವರು ಅಸೋಸಿಯೇಟ್ಸು ಆ್ಯಂಡ್ ದೆನ್ 3-4 ಜನ ಅಸಿಸ್ಟೆಂಟ್ ಡೈರೆಕ್ಟರ್ಸ್. ಐ ಮೀನ್ ಲೈಕ್ ನಾರ್ಮಲಿ ಇವತ್ತು ಇನ್ಫ್ಯಾಕ್ಟ್ ವಿ ಹ್ಯಾವ್ ಎ ಲಾರ್ಜರ್ ಟೀಮ್. ನಾವು ಇವತ್ತು ಸಿನಿಮಾ ಮಾಡಬೇಕು ಅಂತಂದರೆ ಡಿಪೆಂಡಿಂಗ್ ಆನ್ ಡಿ.ಒ.ಪಿ ಕೂಡ ಬಂದರು. 8-9 ವರ್ಷದ ಹುಡುಗನ ಮಾತು ಕೇಳಬೇಕಲ್ಲ ಇಡೀ ಸೆಟ್ಟಲ್ಲಿ. ಐ ಥಿಂಕ್ ಅವ್ರು ನೋಡಿದ್ರು, ಮೇ ಬಿ ದ ಅಸೋಸಿಯೇಟ್ಸ್ ಅಥವಾ ಅವ್ರು ನೋಡಿದ್ರಲ್ಲ ಯಾರ್ಯಾರು ನನ್ನ ನಂಬ್ತಾ ಬಂದರು. ಇವಾಗ ಜೋಗಿ ಸರ್, ಉದಯ್ ಮರ್ಕಿಣಿ ಸರ್ ನನ್ನ ಆ್ಯಕ್ಟಿಂಗ್ ಏಜ್ನಿಂದ ನೋಡ್ಕೊಂಡು ಬಂದಿದ್ರು. ಸೊ ದೇವರ್ ಫ್ಯಾಮಿಲಿಯರ್ ವಿತ್ ಮೀ. ಇನ್ಫ್ಯಾಕ್ಟ್ ಅಸೋಸಿಯೇಟ್ ಡೈರೆಕ್ಟರ್ಸ್ ಫ್ಯಾಮಿಲಿಯರ್ ಇದ್ದರು ನನ್ನ ಜೊತೆ. ಆಮೇಲೆ ಕ್ಯಾಮ್ರಾಮೆನ್ ನಂಬಿದ್ರು, ಡೈರೆಕ್ಟರ್ ಅಂತ ಕರೆಯೋರು. ಆ್ಯಂಡ್ ಎವ್ರಿಬಡಿ ಆನ್ ಸೆಟ್ ಯೂಸ್ ಟು ಅಡ್ರೆಸ್ ಮೀ ಆಸ್ ದ್ಯಾಟ್. ಸೊ ಇಟ್ ವಾಸ್ ಐ ಥಿಂಕ್ ಏನೋ ಒಂದು ಒಳ್ಳೇದು ಮಾಡೋಕ್ಕೆ ಹೊರಟಾಗ ಎಲ್ಲನೂ ಕೈ ಜೋಡಿಸುತ್ತೆ ಅಂತ ಹೇಳ್ತಾರಲ್ಲ. ಐ ಥಿಂಕ್ ದಟ್ಸ್ ಹೌ ಇಟ್ ಹ್ಯಾಪನ್. ಏನೋ ದೋಸ್ ಡೇಸ್ ನಾನಾಗ FM ರೇಡಿಯೋದಲ್ಲಿ ಕೆಲಸ ಮಾಡ್ತಿದ್ದೆ, ಕ್ಲಸ್ಟರ್ ಹೆಡ್ ಆಗಿದ್ದೆ, RJ ಆಗಿದ್ದೆ. ನಮಗೆ ಕಣ್ಣರಳಿಸಿ ನೋಡೋ ಹಾಗೆ ಮಾಡಿದ್ದು ಕಿಶನ್ ಈ ಏಜಲ್ಲಿ ಡೈರೆಕ್ಟ್ ಮಾಡ್ತಿದ್ದಾರೆ. ಈ ಬ್ಯಾಕ್ ಎಂಡ್ ಸ್ಟೋರಿ ನಂಗೆ ಇವತ್ತು ಹೇಳ್ತಿದ್ದಾರೆ ಇವರು, ಬಟ್ ಅವಾಗ ಬ್ಯಾಕಲ್ಲಿ ಅದು ಗೊತ್ತಿರಲಿಲ್ಲ. ಅವಾಗ ನಮಗೆ ಗೊತ್ತಾಗಿದ್ದೇನು, ಈ ಸಿನಿಮಾದಲ್ಲಿ ಜಾಕಿ ಶ್ರಾಫ್ ಆ್ಯಕ್ಟ್ ಮಾಡ್ತಿದ್ದಾರೆ, ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಇದ್ದಾರೆ, ಈ ಸಿನಿಮಾದಲ್ಲಿ ತಾರಾನುರಾಧ ಕೆಲಸ ಮಾಡ್ತಿದ್ದಾರೆ, B. ಜಯಶ್ರೀಯಮ್ಮ ಕೆಲಸ ಮಾಡ್ತಿದ್ದಾರೆ. ಇದೆಲ್ಲ ಕಿಶನ್ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ತಿರೋ ಸಿನಿಮಾಗೆ ಈ ಎಲ್ಲ ಸ್ಟಾರ್ಸ್ ಇದ್ದಾರೆ ಅಂದಾಗ ಈ ಸಿನಿಮಾದಲ್ಲಿ ಏನೋ ಇದೆ. ದಟ್ಸ್ ಅ ಸ್ಪಾರ್ಕ್. ಈ ಕಡೆ ನೋಡೋಣ ಹೇಗಿತ್ತು ಇವ್ರನ್ನೆಲ್ಲ ಕ್ಯಾಸ್ಟಿಂಗ್ ಮಾಡಿದಾಗ ಮತ್ತು ಅವರೆಲ್ಲ ಒಪ್ಪಿದಾಗ. ಸೊ ಇದರಲ್ಲಿ ಕೆಲವು ಪಾತ್ರಗಳು ಕಾಸ್ಟ್ ಮಾಡಿದ್ದು, ಕೆಲವು ಪಾತ್ರಗಳು ಐ ವುಡ್ ಸೇ ದೇ ಕೇಮ್ ಫಾರ್ವರ್ಡ್ ಟು ಬಿ ಎ ಪಾರ್ಟ್ ಆಫ್ ದ ಫಿಲ್ಮ್ ಆ್ಯಂಡ್ ಇಟ್ ರಿಯಲಿ ಹೆಲ್ಪ್ ದ ಫಿಲ್ಮ್ ಒಂದು ನೆಕ್ಸ್ಟ್ ಮಟ್ಟಕ್ಕೆ ಹೋಗೋದಕ್ಕೆ, ಜಾಸ್ತಿ ಜನನ ರೀಚ್ ಮಾಡಿದ್ರು. ಎಕ್ಸಾಕ್ಟ್ಲಿ. ಸೊ ಲೈಕ್ ಡೇ ಒನ್ನಿಂದ ನನಗೆ ಕೆಲವರು ಲಿಸ್ಟ್ನಲ್ಲಿ ಇದ್ದಿದ್ದು ಸೌರಭ್ ಶುಕ್ಲಾ ಸರು, B. ಜಯಶ್ರೀಯಮ್ಮ, ತಾರಾ ಮೇಡಮ್ ಅವರು, ಇವರೆಲ್ಲರೂ ಕಾಸ್ಟ್ನಲ್ಲಿ ಇವರು ಮಾಡಬೇಕು ಅನ್ನೋದು ಒಂದು ಇತ್ತು ಐಡಿಯಾ. ಸೊ ಅವ್ರನ್ನೆಲ್ಲ ಅಪ್ರೋಚ್ ಮಾಡಿ ಸಮ್ಹೌ ಗಾಟ್ ದೆಮ್ ಟು ಕಮ್ ಆನ್ ಬೋರ್ಡ್. ಇನ್ಫ್ಯಾಕ್ಟ್ ಇವರೆಲ್ಲ ಬಂದಾಗ ಯಾರೂ ಬೇರೆ ತಾರೆಗಳು ಈ ಸಿನಿಮಾದ ಭಾಗಿ ಆಗಿರಲಿಲ್ಲ. ದೊಡ್ಡ ಸ್ಟಾರ್ಗಳಲ್ಲಿ ಯಾರು ಬಂದಿದ್ದು ಕೇರ್ ಆಫ್ ಫುಟ್ಪಾತ್ಗೆ? ಐ ಥಿಂಕ್ ಸೌರಭ್ ಶುಕ್ಲಾ ಸರ್ ಮತ್ತು B. ಜಯಶ್ರೀಯಮ್ಮ ಅವರು, ತಾರಾ ಮೇಡಮ್ ಅವರು, ಇವ್ರು 3 ಜನನೇ ಫಸ್ಟ್ ಆನ್ ಬೋರ್ಡ್ ಮಾಡಿದ್ದು. ಅದಾದಮೇಲೆ ಫಸ್ಟ್ ಸ್ಕೆಡ್ಯೂಲ್ ಕೂಡ ಸ್ಟಾರ್ಟ್ ಆಯಿತು, ಎಲ್ಲಿ ಸೌರಭ್ ಶುಕ್ಲಾ ಸರ್ ಅವರು, B. ಜಯಶ್ರೀ ಅವ್ರದ್ದು ಕಾಂಬಿನೇಷನ್ಸ್ ಎಲ್ಲ ಇತ್ತು. ಆ್ಯಂಡ್ ಹಾಗೇ ನಡ್ಕೊಂಡು ಹೋಯ್ತು. ಅವರೆಲ್ಲ ಏನು ಕ್ವಶನ್ ಕೇಳಿದ್ರು ಒಪ್ಕೊಳ್ಳೋಕೆ ಮುಂಚೆ? ಅದು ನನಗೆ ಜ್ಞಾಪಕ ಇಲ್ಲ. ಐ ಥಿಂಕ್ ನಾನು ಇವಾಗ ಅದ್ರ ಬಗ್ಗೆ ಜಾಸ್ತಿ ಜ್ಞಾಪಕ ಇಲ್ಲ. ಬಟ್ ಡೆಫಿನೆಟ್ಲಿ ಸೆಟ್ನಲ್ಲಿ ನಾನು ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ ಈ ರೀತಿ ಈ ಡೈಲಾಗ್ ಡೆಲಿವರಿ ಬೇಕು ಅಂತ. ಸೌರಭ್ ಶುಕ್ಲಾ ಸರ್ ಅವ್ರಿಗೆ ಪ್ರಾಂಪ್ಟ್ ಮಾಡ್ತಾ ಇದ್ವಿ, ಕನ್ನಡ ಡೈಲಾಗ್ಸನ್ನು ಅವ್ರಿಗೆ ಹಿಂದಿನಲ್ಲಿ ಪ್ರಾಂಪ್ಟ್ ಮಾಡಬೇಕು. ಅವ್ರದ್ದು ಒಂದು ಕ್ಯಾರೆಕ್ಟರ್ ಕಲ್ಲು ಮಾಮ ಅಂತ ಸತ್ಯ ಫಿಲ್ಮ್ನಲ್ಲಿ, ಅದು ತುಂಬ ಇಷ್ಟ ಆಗಿತ್ತು ನನಗೆ. ಸೊ ಸ್ಲಮ್ಗೆ ಒಂದು ಡಾನ್ ಅಥವಾ ಒಂದು ಇದು ನಾಯಕನ ಥರ ಒಂಚೂರು ನೆಗೆಟಿವ್ ಶೇಡಲ್ಲಿರೋ ರೋಲ್ ಅಂತಂದರೆ ಇವರೇ ಮಾಡಬೇಕು ಅಂತ. ಸೊ ಅವ್ರಿಗೆ ಹೇಳ್ಕೊಡ್ತಾ ಇದ್ದೀನಿ, ಹೀಗಲ್ಲ ಡೈಲಾಗು, ಅಪ್ಪ ಅಮ್ಮ ಬೇಕು, ಇದೇ ಥರ ನನಗೆ ಡೈಲಾಗ್ ಡೆಲಿವರಿ ಬೇಕು ಅಂತ. ಸೊ ಇದೆಲ್ಲನೂ ನಾನು ರೀಸೆಂಟಾಗಿ ಆ ಮೇಕಿಂಗ್ ವಿಡಿಯೋಸ್ನ ನೋಡಿದಾಗ ಐ ಆಮ್ ಲೈಕ್ ವಾವ್, ಸೀರಿಯಸ್ಲಿ ಅಷ್ಟು ದೊಡ್ಡ ಆ್ಯಕ್ಟರ್ಗೆ ನಾನು ಅವ್ರಿಗೆ ಕರೆಕ್ಟ್ ಮಾಡಿ ಇಲ್ಲ ಈ ಥರ ಬೇಕು ಅಂಕಲ್ ಅಂತ ಹೇಳ್ತಾ ಇದ್ದೀನಿ ಅಂತ. ಸೊ ಬಟ್ ಅವರೆಲ್ಲ ಅದನ್ನು ಕೇಳಿಸ್ಕೊಂಡು ತಿದ್ಕೋತಾ ಇದ್ರು. ಹೌದು. ಸೊ ಅದಾದಮೇಲೆ
ಐ ಥಿಂಕ್ ಯಾರ್ಯಾರು ಹೇಗೆ ಹೇಗೆ ಆರ್ಡ್ರಲ್ಲಿ ಬಂದರು ಅಂತ ಗೊತ್ತಿಲ್ಲ, ಬಟ್ ಜಾಕಿ ಶ್ರಾಫ್ ಸರ್ ಬಂದರು. ಬಿಕಾಸ್ ಬಿಗ್ ಇಂಡಿಯನ್ ಸ್ಟಾರ್ ಜಾಕಿ ಶ್ರಾಫ್ ಎಂಟ್ರಿ ಕೊಟ್ಟಿದ್ದೆ ಒಂದು ವಂಡರ್ ಅದು. ಹೌದು, ಕನ್ವಿನ್ಸ್ ಜಾಕಿ ಶ್ರಾಫ್. ಅದೇ ಐ ವಾಸ್ ಇನ್ ಅ ಪ್ರೋಗ್ರಾಮ್ ಇನ್ ಮುಂಬೈ. ನಾನು ಅವರು ಸ್ಟೇಜ್ ಮೇಲೆ ಇದ್ದಾಗ ನನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಇವಾಗ ಡೈರೆಕ್ಟ್ ಮಾಡ್ತಾ ಇದ್ದಾರೆ ಸಿನಿಮಾನ ಚಿಕ್ಕ ವಯಸ್ಸಿನಲ್ಲಿ ಅಂತ. ಆಮೇಲೆ ಅವರು ಬಂದು ಕೇಳಿದ್ರು, ಏನು ನಿನ್ನ ಸಿನಿಮಾ ಹೆಸರು ಅಂತ. ಹೌದಾ, ನೀನೇನಾ ಸುಮ್ಮನೆ ಹೇಳ್ತಾ ಇದ್ದಾರಾ ಅಂತ. ಇಲ್ಲ, ಸಿನಿಮಾ ಒಬ್ಬ ಫುಟ್ಪಾತ್ನಲ್ಲಿ ಏನೂ ಇಲ್ಲದೆ ಇರೋನ್ನ ಹೇಗೆ ಅವನು ಓದಬೇಕು ಅಂತ ಮುಂದಕ್ಕೆ ಹೋಗ್ತಾನೆ ಅನ್ನೋದ್ರ ಬಗ್ಗೆ ಇಟ್ಸ್ ಅ ವೆರಿ ಲೈಕ್ ಗುಡ್ ಮೂವಿ, ಸೋಷಿಯಲ್ ಮೂವಿ, ಮೆಸೇಜ್ ಇರೋ ಒಂದು ಮೂವಿ. ಸೋಷಿಯಲ್ ಅಲ್ಲ, ಕಮರ್ಷಿಯಲ್ಲೇನೆ. ಏನು ನಿನ್ನ ಸಿನಿಮಾ ಹೆಸರು ಅಂತ ಕೇಳಿದ್ರು. ಕೇರ್ ಆಫ್ ಫುಟ್ಪಾತ್ ಅಂತ ಹೇಳಿದೆ. ಆ್ಯಂಡ್ ದೆನ್ ಹಿ ವಾಸ್ ಲೈಕ್, ಈವನ್ ಐ ವಾಂಟ್ ಬಿ ಅ ಪಾರ್ಟ್ ಆಫ್ ಯುವರ್ ಫಿಲ್ಮ್. ಹಿಯರ್ಲಿ ಇನಿಷಿಯೇಟೆಡ್ ಅವರು ಹೇಳಿದ್ದ ಕ್ಷಣ. ಹೌದು, ಮುಜೆ ಕ್ಯಾ ರೋಲ್ ದೋಗೆ ಅಂತ ಆ ರೀತಿ ಕೇಳಿದ್ರು. ಆ್ಯಂಡ್ ದೆನ್ ನಾನು ವಾಪಸ್ ಬ್ಯಾಂಗ್ಳೂರಿಗೆಲ್ಲ ಬಂದೆ. ನಾನು ಇನ್ಫ್ಯಾಕ್ಟ್ ಗುರುಕಿರಣ್ ಸರ್ ಜೊತೆ ಇದಕ್ಕೆ ಹೋಗಿದ್ದಿತ್ತು. ಅವರೂ ಇದನ್ನು ನೋಡಿದ್ರು. ಆ್ಯಂಡ್ ದೆನ್ ಈವನ್ ಟೋಲ್ಡ್ ಮೈ ಡ್ಯಾಡ್, ಈ ಥರ ಎಲ್ಲ ಆಯಿತು ಅಂತ. ಹಾಂ, ಬ್ಯಾಂಗ್ಳೂರಿಗೆ ಬಂದಮೇಲೆ ಕಾಲ್ ಬಂತು, ಏನು ರೋಲ್ ಕೊಟ್ಟಿದ್ದೀರಾ ಅಂತ. ಹೌದು. ಸೊ ಐ ಗೆಸ್ ಅಲ್ಲಿಂದ ನಾವು ಇನ್ಫ್ಯಾಕ್ಟ್ ಒಂದು ರೋಲ್ ಇತ್ತು ಸಿನಿಮಾದಲ್ಲಿ, ದಟ್ ವಾಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ. ಅದು ಆ ಒಂದು ಶೂಟ್ನ ಮಾಡೋದಕ್ಕೆ 4 ಸರಿ ಸ್ಕೆಡ್ಯೂಲ್ ಮಾಡಿದ್ವಿ, 4 ಸರಿನೂ ಆಗಿರಲಿಲ್ಲ. ಮಳೆ ಬಂದಿತ್ತು, ಆರ್ಟಿಸ್ಟ್ ಡೇಟ್ ಇರಲಿಲ್ಲ, ಮತ್ತು ಇನ್ನೊಂದು ದಿನ ಏನೋ ಬೇರೆ ಏನೋ ಆಯಿತು. ಲೈಕ್ ದಿಸ್ ಹ್ಯಾಸ್ ಟು ಬಿ ಇಟ್ ಅಂತ ಆ ರೋಲ್ನ ಒಂಚೂರು ಚೇಂಜಸ್ ಮಾಡಿ ಅವ್ರಿಗೆ ಸೂಟ್ ಆಗಂಗೆ. ಆ್ಯಂಡ್ ಅವರೂ ಸಿನಿಮಾದಲ್ಲಿ ಬಂದು ಕೆಲಸ ಮಾಡೋದಕ್ಕೆ ಆ ರೋಲ್ಗೊಂದು ಕಳೆನ ಕೊಡೋದಕ್ಕೆ ಜಾಗ ಮಾಡಿ, ದೆನ್ ಇದಿದ್ದು ಹೀಗೆ ಯು ವಿಲ್ ಪ್ಲೇ ದ ರೋಲ್ ಆಫ್ ದ ಚೀಫ್ ಮಿನಿಸ್ಟರ್ ಅಂತ ಎಕ್ಸ್ಪ್ಲೇನ್ ಮಾಡಿ, ದಟ್ಸ್ ಹೌ ಅವರು ಬಂದಿದ್ದು. ಮುಂಬೈಗೆ ಹೋಗಿ ನಾವು ಶೂಟ್ ಮಾಡ್ತೀವಿ. ಮುಂಬೈಗೆ ಹೋಗಿ ಶೂಟ್ ಮಾಡಿದಾಗ ಅಲ್ಲಿನ ಪ್ರೆಸ್ಸು ಮೀಡಿಯಾ ಎಲ್ಲರೂ ಬಂದು, ಸರ್ಕಾರ ಸಿನಿಮಾ ಶೂಟ್ ಮಾಡಿದಾರಲ್ಲ ಅದೇ ಬಂಗ್ಲೋನಲ್ಲಿ ಶೂಟ್ ಮಾಡ್ತಾ ಇದ್ದಾಗ ಎಲ್ಲರೂ ಪ್ರೆಸ್ನವರೆಲ್ಲ ತುಂಬ ಜನ ಬಂದು ಶೂಟಿಂಗ್ ಮಾಡೋದಕ್ಕೆ ಒಂಚೂರು ಅಡ್ಡಿ ಆಯಿತು. ಆ್ಯಂಡ್ ಅವ್ರು ಬಂದು ಹೇಳಿದ್ರು, ನೋನು ನೀನು ಇಂಟರ್ವ್ಯೂಸ್ ಎಲ್ಲ ಕೊಡು, ಇನ್ನೊಂದು ದಿನ ಆದರೆ ನಾನು ಬ್ಯಾಂಗ್ಳೂರಿಗೆ ಬಂದು ಮಾಡ್ತೀನಿ ಅಂತ. ಆ್ಯಂಡ್ ದೆನ್ ಬ್ಯಾಂಗ್ಳೂರಿಗೆ 2 ಸರಿ ಬಂದರು, ಸಿನಿಮಾ ಶೂಟಿಂಗಿಗೆ ಒಂದು ಸರಿ ಮತ್ತು ಒಂದು ಸರಿ ಪ್ರೆಸ್ ಕಾನ್ಫರೆನ್ಸ್ಗೆ. ಈ ವಾಸ್ ವೆರಿ ಸಪೋರ್ಟಿವ್. ಕ್ಯಾ ಡೈರೆಕ್ಟರ್ ಅಂತೆಲ್ಲನೂ ಅವರು ತುಂಬ ಜೋವಿಯಲ್. ಅವ್ರಿಗೆ ಇಷ್ಟ ಆದರೆ ಯಾರು ರೇಗಿಸ್ಕೊಂಡು ಟೀಕೆ ಮಾಡಿಕೊಂಡು ಅದೇ ರೀತಿ ಮಾತಾಡ್ಸೋದು ಕೂಡ. ಸೊ ಹಿ ವಾಸ್ ವೆರಿ ಸ್ವೀಟ್. ಅವ್ರ ಜೊತೆ ಕೆಲಸ ಮಾಡೋದು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದಾದಮೇಲೆ ಸುದೀಪ್ ಸರ್ನ ನಾನು ಕೇಳಿಕೊಂಡೆ. ನಿಮ್ದು ಮತ್ತೆ ಸುದೀಪ್ ಅವ್ರದ್ದು ಮಧ್ಯದೂ ಇತ್ತಲ್ಲ ಸಿನಿಮಾಗಳು? ಹೌದು, ಹಲವಾರು ಸಿನಿಮಾ. ಹೇಗಿತ್ತದು? ಐ ಥಿಂಕ್ ನೀವು ನನ್ನ ಫಸ್ಟ್ ಟೈಮ್ ನೋಡಿದಾಗ್ಲೂ ಚಂದುನಲ್ಲಿ ಸುದೀಪ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೆ. ಐ ಥಿಂಕ್ ಚಂದು ಆದಮೇಲೆ ಸ್ವಾತಿ ಮುತ್ತು, ಆಮೇಲೆ ಮಹಾರಾಜ, ಆಮೇಲೆ ಇನ್ನೊಂದು ಸಿನಿಮಾ ಕೆಲಸ ಮಾಡಿದ್ದೀನಿ ಅವ್ರ ಜೊತೆ. ಐ ಥಿಂಕ್ 4 or 5 films I've worked with him. But I think he's a wonderful human being, very nice person, warm. ಅವರು ತುಂಬ ಅವ್ರ ಕ್ಯಾರೆಕ್ಟ್ರಲ್ಲೇ ಇರ್ತಾರೆ. ಅದನ್ನು ನಾನು ಸ್ವಾತಿ ಮುತ್ತುನಲ್ಲಿ ನೋಡಿದೆ. ಅವ್ರ ಏನು ಕ್ಯಾರೆಕ್ಟರ್ ಇತ್ತು ಅದರಲ್ಲೇನು ಬಾಡಿ ಲ್ಯಾಂಗ್ವೇಜು ಅಥವಾ ಏನು ಅವರ ಒಳಗಡೆ ಕ್ಯಾರೆಕ್ಟರ್ ಒಳಗಡೆ ಇಳಿದು ಅದೇ ಮೂಡಲ್ಲಿರ್ತಾರೆ. ಸೊ ವಾವ್, ದಿಸ್ ಇಸ್ ಸೋ ನೈಸ್ ಅಂತ ಎಷ್ಟೊಂದು ಅವರಿಂದ ಕಲ್ತಿದ್ದೀನಿ ನಾನು. ಅದನ್ನು ಇಲ್ಲ ಅಂತ ಹೇಳಲ್ಲ. ಅದು ಮೊದಲೇ ಸ್ಕ್ರಿಪ್ಟಲ್ಲಿ ಇತ್ತು ಅಥವಾ ಸುದೀಪ್ ಸರ್ ಇರಬೇಕು ಸಿನಿಮಾದಿಂದ ಕ್ರಿಯೇಟ್ ಮಾಡಿದ್ದ? ಸೊ ಇಲ್ಲ, ಆ್ಯಕ್ಚುಲಿ ಒಂದು ಇಂಟರ್ವೆಲ್ ಬ್ಲಾಕ್ನಲ್ಲಿ ಆ ಸ್ಲಮ್ ಹುಡುಗನ್ನ ಅವ್ನ ಸ್ಕೂಲಿಗೆ ಹೆಂಗೋ ಮುಚ್ಚುಮರೆ ಮಾಡಿ ಹೋಗ್ಬಿಡ್ತಾನೆ. ಆದರೆ ಗೊತ್ತಾಗ್ಬಿಡುತ್ತೆ ಟೀಚರ್ಗೆ, ತಾರಾ ಅವ್ರಿಗೆ, ಇವನು ಈ ಸ್ಕೂಲ್ನಲ್ಲಿ ಅಡ್ಮಿಷನ್ ತೊಗೊಂಡಿಲ್ಲ ಅಂತ. ಸೊ ಆ ಸ್ಕೂಲ್ ಪ್ಯೋನು ಇದನ್ನು ನೋಡಿ ರೊಚ್ಗೆದ್ದು ಅವನನ್ನು ಆಚೆ ಎಸಿತಾರೆ. ಸೊ ಎಸ್ದಾಗ ದಟ್ ಈಸ್ ದ ಲೋಯೆಸ್ಟ್ ಪಾಯಿಂಟ್ ಇನ್ ಹಿಸ್ ಲೈಫ್. ಅಂದರೆ ಅದಕ್ಕೆ ಮುಂಚೆ 4 ಅಕ್ಷರ ಕಲ್ತ್ಕೊಂಬಾರೋ ಬೀದಿ ನಾಯಿ ಅಂತ ಸ್ಕೂಲ್ಗೆ ಹೋಗೋ ಹುಡುಗನ ಕೈಯಲ್ಲಿ ಬೈಸ್ಕೊಂಡಿರ್ತಾನೆ. ಅದೇ ಸ್ಕೂಲ್ಗೆ ಹೋಗಿ ಅವ್ನು 4 ಅಕ್ಷರ ಕಲ್ತಿದ್ದನ್ನು ಟೀಚರ್ಗೆ ಹೇಳಿ ಶಬಾಷ್ ಅನ್ಸ್ಕೊಂಡ್ಮೇಲೆ ಅದೇ ಸ್ಕೂಲ್ನವ್ರನ್ನು ಆಚೆ ಎಸಿತಾರೆ. ಸೊ ನಾನು ಏನು ಮಾಡಬೇಕು ಅನ್ನೋ ಒಂದು ಇಟ್ಸ್ ಅ ವೆರಿ ಲೈಕ್ ಡೀಪ್ ಥಾಟ್ ಆ ಇಂಟರ್ವೆಲ್ ಬ್ಲಾಕ್. ಅದಾದಮೇಲೆ ಅವನ್ನ ಎಂಟೈರಾಗಿ ಬಿದ್ದೋಗಿರೋ ಒಬ್ಬ ಹುಡುಗನ್ನ ಮೇಲೆತ್ತಬೇಕು, ಅವ್ನು ವಾಪಸ್ ಅಲ್ಲಿಗೆ ಹೋಗಬೇಕು ಅಂತಂದರೆ ಹೀ ನೀಡ್ಸ್ ಎನ್ ಇನ್ಸ್ಪಿರೇಷನ್, ಹೀ ನೀಡ್ಸ್ ಎ ಪುಷ್. ಆ್ಯಂಡ್ ದಟ್ಸ್ ವೆನ್ ಸುದೀಪ್ ಸರ್ ಅವರ ಮೈ ಆಟೋಗ್ರಾಫ್
ಅವತಾರದಲ್ಲಿ ಆ ಒಂದು ಕ್ಯಾರೆಕ್ಟರ್ನಲ್ಲಿ ಬಂದು ಅವನ್ನ ಮೇಲೆತ್ತಿ ಅವನಿಗೆ ಬೆನ್ನು ತಟ್ಟಿ ನೀನು ಹೋಗು, 1 ಸರಿ ತಳ್ತಾರ, 100 ಸರಿ ತಳ್ತಾರೆ, ಎಷ್ಟು ಸರಿ ತಳ್ತಾರೆ ನೀನು ಆಚೆ ಅಂತ ಹೇಳೋ ಒಂದು ಮಾತು. ಐ ಥಿಂಕ್ ಏನು ಆ ಸೀನ್ ಇದೆ, ಬೈ ಫಾರ್ ಐ ವುಡ್ ಸೇ ದಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸೀನ್ಸ್ ದಟ್ ಐ ಹ್ಯಾವ್ ಎವರ್ ಡಿರೆಕ್ಟೆಡ್. ಇನ್ಫ್ಯಾಕ್ಟ್ ಅದರಲ್ಲಿರೋ ಒಂದು ಅರ್ಥ ಇರ್ಬೋದು, ಮೀನಿಂಗ್ ಇರ್ಬೋದು, ಅದನ್ನು ನಾನು ಎಷ್ಟೊಂದು ಕಾರ್ಯಕ್ರಮಗಳಿಗೆ ಹೋದಾಗ್ಲೂ ಆ ಲೈನ್ಗಳನ್ನ ರಿಪೀಟ್ ಮಾಡ್ತೀನಿ. ಅಂದರೆ ಮನುಷ್ಯನಿಗೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರುಗಳಿರಬೇಕು ಅಂತ. ಎಷ್ಟೋ ಜನಕ್ಕೆ 10 ಜನ ಗುರುಗಳಿರುತ್ತೆ, ಆದರೆ ಮುಂದೆ ಒಂದು ಗುರಿನೂ ಇರಲ್ಲ. ಏನು ಪ್ರಯೋಜನ ಅಂತ? ನಿನಗೆ ಮುಂದೆ ಗುರಿ ಇದೆ, ಆ ಗುರಿ ಹತ್ರ ಹೋದರೆ 10 ಜನ ಗುರುಗಳು ಅವರಷ್ಟಕ್ಕೆ ತಾನೇ ಉಟ್ಕೊತಾರೆ. ಸೊ ಹೋಗು, 1 ಸರಿ ತಳ್ತಾರ, 100 ಸರಿ ತಳ್ತಾರೆ, ಎಷ್ಟು ಸರಿ ತಳ್ತಾರೆ, ವಾಪಸ್ ಹೋಗಿ ಅಲ್ಲೇ ನಿಂತ್ಕೊಂತ. ಸೊ ಆ ಕಿಚ್ಚನ್ನು ಯಾವತ್ತೂ ಬಿಡಬೇಡ ಅಂತ ಹೇಳ್ತಾರೆ. ದಟ್ ಕನೆಕ್ಟ್ಸ್ ಹಿಮ್ ವೆರಿ ಕ್ಲೋಸ್ಲಿ ಆ ಮೂವಿಗೆ ಮತ್ತು ನನಗೆ. ವೆರಿ ಸ್ವೀಟ್, ಸೂಪರ್ ಸ್ವೀಟ್ ಪರ್ಸನ್. ಸಖತ್ ಹೆಮ್ಮೆ ಅಲ್ಲ? ಹೌದು, ನಾನು ಅವರು ಡೈರೆಕ್ಟ್ ಮಾಡಿದ್ದೀನಿ ನಾನು. ಯಾ, ಇನ್ಫ್ಯಾಕ್ಟ್ ಅವರು ಒಬ್ಬರು ನಿರ್ದೇಶಕರು, ಆ್ಯಂಡ್ ಅವರೂ ಎಷ್ಟೊಂದು ಇನ್ಪುಟ್ಸ್ ಹೇಳ್ತಾ ಇದ್ರು, ಇದನ್ನ ಈ ರೀತಿ ಮಾಡ್ಬೋದಾ, ಇದನ್ನ ಈ ರೀತಿ ಮಾಡ್ಬೋದಾ ಅಂತ. ನಾನು ಇದನ್ನ ಈ ರೀತಿ ಮಾಡ್ಬೋದು, ಇದನ್ನ ಇದೇ ರೀತಿ ಮಾಡ್ಬೋದಾ ಅಂತ ವಿ ಯೂಸ್ ಟು ಕಮ್ ಟು ಅನ್ ಅಂಡರ್ಸ್ಟ್ಯಾಂಡಿಂಗ್. ಯಾ, ಶೂಟಿಂಗ್ ಅಂತೂ ತುಂಬ ಚೆನ್ನಾಗಾಯಿತು. ಆ್ಯಂಡ್ ಸುದೀಪ್ ಸರ್ ಬಂದು ಡಬ್ ಕೂಡ ಮಾಡಿದ್ರು. ಆಮೇಲೆ ಯಾ, ಇಟ್ ವಾಸ್ ಗುಡ್. ಏನೋ ಒಂದು 19 ವರ್ಷ 20 ವರ್ಷ ಆಗಿ ಅದರ ಹಿಂದಿನ ಅಷ್ಟನ್ನು ಮೆಲುಕು ಹಾಕ್ತಿದ್ದಾರೆ ಕಿಶನ್ ಇವತ್ತು ಹರಿಕಥೆ ಹೇಳ್ಕೂತು. ಅದಾದ್ಮೇಲೆ ಆಗಿದ್ದು ಹಿಸ್ಟ್ರಿ ನಿಜ, ಆದರೆ ಮತ್ತೆ ನೆನಪಿಸ್ಕೊಂಡಾಗ ನಾವು ಒಂದು ನ್ಯಾಷನಲ್ ಅವಾರ್ಡ್ ಅನೌನ್ಸ್ ಆದಾಗ ಎಂಥ ಪ್ರೌಡ್ ಫೀಲ್ ಅಂದರೆ ವಾ. ಇದೆಲ್ಲ ಏನು ಗೊತ್ತೇ ಇಲ್ವಲ್ಲ, ನಮಗೊಂದು ಅವಾರ್ಡ್ ಬರುತ್ತೆ, ನನಗೊಂದು ಪ್ರಶಸ್ತಿ ಬರುತ್ತೆ, ಸ್ಟೇಟ್ ಅವಾರ್ಡ್ ಬರುತ್ತೆ, ಏನಾದರೂ ಗೆಸ್ ಇತ್ತ ಏನು ಇಲ್ವಲ್ಲ? ಇಲ್ಲ, ಡೆಫಿನೆಟ್ಲಿ ಇರಲಿಲ್ಲ. ಐ ಥಿಂಕ್ ಸ್ಟೇಟ್ ಅವಾರ್ಡ್ ಅನೌನ್ಸ್ ಆದಾಗ್ಲೂ ಇಟ್ ವಾಸ್ ಎ ಸರ್ಪ್ರೈಸ್, ಆ್ಯಂಡ್ ನ್ಯಾಷನಲ್ ಅವಾರ್ಡ್ ವಾಸ್ ಆಲ್ಸೋ ಎ ಸರ್ಪ್ರೈಸ್. ಐ ಥಿಂಕ್ ಇದೆಲ್ಲ ಜಾಸ್ತಿ ನೆನಪಿಲ್ಲ. ಅವಾಗಿನ ಯುಗದಲ್ಲಿ ಬದುಕಿರೋರಿಗೆ ಇದನ್ನ ನೆನಪು ಮಾಡ್ಕೊಡ್ತೀನಿ. ಕಿಶನ್ನ ಹಿಡಿಯೋದು ಕಷ್ಟ ಆಗಿತ್ತು ನಮಗೆ. ನಾನು ಅವಾಗ ಬಿಗ್ FM 92.7 ಇದ್ದೆ, ಆ್ಯಂಡ್ ಕಿಶನ್ ಇಂಟರ್ವ್ಯೂ ಮಾಡಬೇಕಾಗಿತ್ತು. ಫೋನ್ ಹಚ್ಚಿ, ಅಫ್ಕೋರ್ಸ್ ಎಲ್ಲರೂ ಎಲ್ಲ ಮಾಧ್ಯಮದವರು ಕೇಳ್ತಾ ಇದ್ರು. ಈಗಿನಷ್ಟು ದೊಡ್ಡ ಭರಾಟೆ ಇರಲಿಲ್ಲ, ಬಟ್ ಸ್ಟಿಲ್ ಇತ್ತಲ್ಲ ಎಲ್ಲರೂ ಕೂಡ. ಆ್ಯಂಡ್ ಫೈನಲಿ ಒನ್ ಡೇ ಕಿಶನ್ ನಮ್ಮ ಸ್ಟುಡಿಯೋ ಕರೆಸಿದ್ವಿ. ಪುಟ್ಟ ಬಾಲಕ ನ್ಯಾಷನಲ್ ಅವಾರ್ಡ್ ತೊಗೊಂಡು ನಮ್ಮ ಸ್ಟುಡಿಯೋಗೆ ಬಂದಾಗ ನಾವೆಲ್ಲ ಸೆಲೆಬ್ರೇಟ್ ಮಾಡಿದ್ವಿ. ಅದನ್ನು ಲೈವ್ ಮಾಡಿ ಇಡೀ ಜನರಿಗೆ ಆಡಿಯೋ ಕೇಳಿಸಿದ್ದು ಐ ಸ್ಟಿಲ್ ರಿಮೆಂಬರ್. ಕೋರಮಂಗಲ ಆಫೀಸ್. ಹೌದು ಹೌದು, ಹೋಪ್ ಯು ರಿಮೆಂಬರ್. ಎಸ್ ಖಂಡಿತ, ಐ ಕಾಂಟ್ ಫರ್ಗೆಟ್ ದಟ್. ಇನ್ಫ್ಯಾಕ್ಟ್ ಎಷ್ಟೊಂದು ಜನ ಕಾಲ್ ಮಾಡಿದ್ರು ಸಿನಿಮಾದವರು. ಹೌದು, ಯಾರು ಅಂತ ಇಲ್ಲ, ವಿಶ್ ಮಾಡಿದ್ರು. ಮೀಡಿಯಾದಿಂದ ವಿಶಸ್ ಬಂತು, ವಿಶಸ್ ಜೊತೆ ಬೈಟ್ಸು, ಇಂಟರ್ವ್ಯೂಸು ಎಲ್ಲಾನು. ಸೊ ಇಟ್ ವಾಸ್ ಆಲ್ ವೆರಿ ನೈಸ್. ಅದಾದಮೇಲೆ ಇನ್ಫ್ಯಾಕ್ಟ್ ಸ್ಟೇಜ್ ಮೇಲೆ ಒಂಚೂರು ಕನ್ಫ್ಯೂಸ್ ಆದರು ಪ್ರೆಸಿಡೆಂಟ್ ಅವರು. ಯಾಕೆ ಚಿಕ್ಕ ಹುಡುಗ ಬಂದಿದ್ದಾನೆ ಡೈರೆಕ್ಟರ್, ಬೆಸ್ಟ್ ಡೈರೆಕ್ಟರ್ ಚಿಲ್ಡ್ರನ್ಸ್ ಫಿಲಮ್ ಅವಾರ್ಡ್ನ ತಗೊಳ್ಳೋದಕ್ಕೆ ಅಂತ. ಸೊ ದೆನ್ ದೇ ಹ್ಯಾಡ್ ಟು ಲೈಕ್ ಟೆಲ್, ಇಲ್ಲ ಹಿ ಈಸ್ ದ ಡೈರೆಕ್ಟರ್ ಅಂತ. ರಾಷ್ಟ್ರಪತಿಗಳನ್ನ ಒಂದು ಕ್ಷಣ ಕನ್ಫ್ಯೂಸ್ ಮಾಡಿದ್ರು. ಐ ಮೀನ್ ಸಮಥಿಂಗ್ ಲೈಕ್ ದಟ್ ಸ್ಟೇಜ್ ಮೇಲೆ ನಡೀತು. ಯಾಕೆಂದ್ರೆ ತುಂಬಾ ಜನ ಬಂದು ಅದ್ರ ಬಗ್ಗೆ ಆಮೇಲೆ ನನ್ಗೆ ಹೇಳ್ತಾ ಇದ್ರು. ಲೈಕ್ ಓಕೆ, ಅದೆಲ್ಲ ನನಗೆ ಅದೇ ಹೇಳ್ತಾ ಇದ್ನಲ್ಲ, ಆ ವಯಸ್ಸಿನಲ್ಲಿ ಅದೆಲ್ಲ ಜಾಸ್ತಿ ಗೊತ್ತಾಗ್ತಾ ಇರಲಿಲ್ಲ. ಐ ಯೂಸ್ ಟು ಬಿ ಹ್ಯಾಪಿ ಆ್ಯಂಡ್ ದೆನ್ ಇನ್ನೂ ಏನಾದ್ರು ಚೆನ್ನಾಗಿ ಮಾಡಬೇಕು ಅದನ್ನೇ ನಾನು ಬಯಸ್ತಾ ಇದ್ದೆ ಆ್ಯಂಡ್ ಮಾಡ್ತಾ ಇದ್ದೆ. ಬಟ್ ಏನಂದ್ರು ರಾಷ್ಟ್ರಪತಿಗಳು, ಏನಂದ್ರು ಅವಾಗ? ಬಿಕಾಸ್ ಅವ್ರಿಗೂ ಸರ್ಪ್ರೈಸ್ ಅಲ್ಲ ಅದು. ಐ ಥಿಂಕ್ ಅವರು ಕಂಗ್ರ್ಯಾಚುಲೇಟ್ ಮಾಡಿದ್ರು ನನ್ನ. ಸೊ ನೀವು ಮಾಡಿದ್ದೀರಾ, ನೀವು ಡೈರೆಕ್ಟೆಡ್ ಅಂತ ಏನೋ ಕೇಳೋರು. ಸೆಡ್ ಎಸ್ ಮ್ಯಾಮ್ ಅಂತ. ಐ ಥಿಂಕ್ ಕಾಲಿಗೆ ಬೀಳಂಗಿಲ್ಲ ಅಂತ ಹೇಳಿದ್ರು ಅನ್ಸುತ್ತೆ. ಆದ್ರೂ ನಾನು ಅವ್ರಿಗೆ ಬಿದ್ದನೇನೋ ಆಶೀರ್ವಾದ ತಗೊಳ್ಳೋದಕ್ಕೆ. ಆ ಬ್ರೀಫಿಂಗ್ ಇರುತ್ತೆ, ಲೈಕ್ ದೆಲ್ ಬಿ ಅ ರಿಹರ್ಸಲ್ ಬಿಫೋರ್ ದ ನ್ಯಾಷನಲ್ ಅವಾರ್ಡ್ಸ್. ಅಲ್ಲ, ಎಲ್ಲಾರ್ದು ಹೆಸರುಗಳನ್ನ ಕರೀತಾರೆ. ಇವಾಗ ನಾರ್ಮಲ್ ಅವಾರ್ಡ್ ಫಂಕ್ಷನ್ನಲ್ಲಿ ರ್ಯಾಂಡಮ್ ಆಗಿ ಅನೌನ್ಸ್ ಮಾಡ್ದಂಗಲ್ಲ. ಸೊ ಎಲ್ಲ ವಿನ್ನರ್ಸ್ ಅನೌನ್ಸ್ ಆಗಿರ್ತಾರೆ ಅಲ್ವಾ ಮೊದಲೇ. ಸೊ ಆಲ್ ಆಫ್ ಅಸ್ ಹ್ಯಾವ್ ಟು ಗೋ ಆ್ಯಂಡ್ ಯಾವ ಆರ್ಡ್ರನಲ್ಲಿ ಹೋಗ್ತೀವಿ, ನಿಮ್ಮ ಮುಂಚೆ ಯಾವ್ದು ಬರುತ್ತೆ, ಸೊ ನೀವು ಈ ಕಡೆನೇ ಕೂರಬೇಕು, ಎಲ್ಲನೂ ರಿಹರ್ಸ್ ಆಗಿರುತ್ತೆ, ಸೀಮ್ಲೆಸ್ ಆಗಿ ನಡಿಬೇಕು ಅಂತ. ವಾಸ್ ನೈಸ್ ಆಗಿದ್ರು. ಬಟ್ ಹೇಳಿ, ನಮಗೆ ವರ್ಷದಲ್ಲಿ 365 ದಿನದಲ್ಲಿ ಎಷ್ಟು ದಿನ ಸ್ಕೂಲ್ಗೆ ಹೋಗ್ತಿದ್ರಿ? ಮೇ ಬಿ 1.5 ತಿಂಗಳು. ಹಾರ್ಡ್ಲಿ. ಯಾ, ಹಾರ್ಡ್ಲಿ. ಅಂದರೆ 365 ದಿನದಲ್ಲಿ
ಒಂದ್ 40-45 ದಿನ ಸ್ಕೂಲ್. ನಿಮ್ ಸ್ಕೂಲ್ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ತುಂಬ ಸಪೋರ್ಟ್ ಮಾಡಿದ್ದಾರೆ ಖಂಡಿತವಾಗ್ಲೂ, ಅದ್ರ ಬಗ್ಗೆ ಇಲ್ಲ ಅಂತ ಹೇಳಲ್ಲ. ಆ್ಯಂಡ್ ಕೆಲವು ಫ್ರೆಂಡ್ಸ್ ಕೂಡ ಅವ್ರ ನೋಟ್ಸ್ ಎಲ್ಲ ಇಸ್ಕೊತಾ ಇದ್ದೆ. ಅವ್ರ ಮನೆಗೆ ಹೋಗಿ ಯೂಸ್ ಟು ಕಲೆಕ್ಟ್ ಹೋಮ್ ವರ್ಕ್ಸ್ ಎಲ್ಲನೂ ಟು ಸ್ಟೇ ಅಪ್ ಟು ಡೇಟ್. ಎಕ್ಸಾಮ್ಸು ಅಥವಾ ಟೆಸ್ಟ್ ಎಲ್ಲ ಹತ್ರ ಬಂದರೆ ಅವ್ರಿಗೆ ವಾಪಸ್ ಕೊಡ್ತಾ ಇರಲಿಲ್ಲ ಆನ್ ಟೈಮು. ಅವ್ರ ಕ್ಲಾಸಲ್ಲಿ ಬೈಸ್ಕೊಳ್ಳೋರು ಯಾಕೆ ಕ್ಲಾಸ್ ವರ್ಕ್ ತಂದಿಲ್ಲ ಅಂತ. ಈ ಥರ ಎಲ್ಲ ತುಂಬ ಹೆಲ್ಪ್ ಮಾಡಿದ್ದಾರೆ, ಅದ್ರ ಬಗ್ಗೆ ಎರಡು ಪ್ರಶ್ನೆ ಇಲ್ಲ. ಆದರೆ ಇಟ್ ವಾಸ್ ಫನ್. ಎಲ್ಲರೂ ಬಂದು ಹೆಂಗೆ ಸ್ಕೂಲಲ್ಲಿ ಆವರೇಜ್ ಸ್ಟೂಡೆಂಟ್ ಅಥವಾ ಇಲ್ಲ ನಾನು ಆಕ್ಟಿಂಗ್ ಸ್ಟಾರ್ಟ್ ಮಾಡಿದಾಗಲೇ ನನಗೆ ಹೇಳಿದ್ರು, ಎಲ್ಲಿವರೆಗೂ ನೀನು ಚೆನ್ನಾಗಿ ಓದ್ತೀಯೋ ಅಲ್ಲಿವರೆಗೂ ಇದರಲ್ಲೆಲ್ಲ ಎನ್ಕರೇಜ್ ಮಾಡ್ತೀವಿ. ದ ಡೇ ನಿನ್ನ ಅಕಾಡೆಮಿಕ್ಸ್ ಅಲ್ಲಿ ನಿನ್ನ ಪರ್ಫಾರ್ಮೆನ್ಸ್ ಕಮ್ಮಿ ಆಯ್ತು ಅಂದ್ರೆ ಓದ್ ಕಡೆ ಇಲ್ಲಿ ಕಟ್ ಅಂತ. ಯಾರು ಹೇಳಿದ್ದು? ಮನೆಯಲ್ಲಿ ಅಪ್ಪ ಅಮ್ಮ. ಸೊ ನನ್ಗೆ ಯಾವತ್ತೂ ನಾನು ಈವನ್ ಸೆಟ್ಗೆ ಹೋದ್ರೆ ಆಸ್ ಎ ಚೈಲ್ಡ್ ಆಕ್ಟರ್ ನೀವು ಅನ್ಕೋಬಹುದು ಅದೆಲ್ಲ ಕಲಿಯೋದಕ್ಕೆ ಹೆಂಗಾಯ್ತು ಅಂತ. ಚೈಲ್ಡ್ ಆಕ್ಟರ್ಗೆ ಒಂದು 2-3 ಗಂಟೆಗಳ ಕಾಲ ಮಾತ್ರನೇ ಒಂದ್ ದಿನದಲ್ಲಿ ಕೆಲಸ ಇರೋದು. ಆದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ಬೇಕಾ? ಒಬ್ರಿಗೆ ಒಂದು ಚೈಲ್ಡ್ ಆಕ್ಟರ್ಗೋಸ್ಕರ ಒಂದು ಗಾಡಿ ಕಳ್ಸಲ್ವಾ, ಅಂಡ್ ಅವ್ರಿಗೋಸ್ಕರ ಶೂಟ್ ನ ಪ್ಲಾನ್ ಮಾಡಕ್ಕಾಗಲ್ವಾ? ಸೊ ಮಿಕ್ಕಿದ ಟೈಮಲ್ಲಿ ಇವ್ರನ್ನೆಲ್ಲ ತಲೆ ತಿನ್ನೋದ್ರ ಜೊತೆನಲ್ಲಿ ನಾನು ನೋಟ್ಸ್ ಬರ್ಕೊತಾ ಇದ್ದೆ. ವಾಪಸ್ ಮನೆಗೆ ಬಂದು ನನಗೆ ಯಾವತ್ತೂ ನನ್ನ ಹೋಮ್ವರ್ಕ್ನ ಅಥವಾ ನನ್ನ ನೋಟ್ಸ್ನ ಬೇರೆಯವ್ರು ಬರಿಬಾರ್ದು. ಒಂದಿನ ಯಾವತ್ತೂ ಬೈಸ್ಕೊತೀನಿ ಅಂತ ನಮ್ಮಮ್ಮ 2 ಪೇಜ್ ಬರೆದಿದ್ರು. ಅದನ್ನೆಲ್ಲ ಹರಿದಾಕಿ 10 ಗಲಾಟೆ ಮಾಡಿ ನೀವು ಯಾಕೆ ಬರೆಯೋಕೆ ಹೋದ್ರಿ ಅಂತೆಲ್ಲ. ಬಯಸ್ಕೊಂಡ್ರು ಪರವಾಗಿಲ್ಲ, ಒಂದಿನ ಲೇಟಾಗಿ ಸಬ್ಮಿಟ್ ಮಾಡ್ತೀನಿ ಅಂತ. ಸೊ ಈ ಥರ ನನ್ನ ಕೆಲವೊಂದು ವಸ್ತುಗಳು ಅಥವಾ ಕೆಲವೊಂದು ಏನಂತೀವಿ ಆ್ಯಕ್ಟಿವಿಟೀಸ್ ನನಗೆ ತುಂಬ ಹತ್ತಿರವಾಗಿತ್ತು, ನಾನೇ ಮಾಡಬೇಕು ಅಂತ. ಆ್ಯಂಡ್ ಚೆನ್ನಾಗಿ ಓದ್ತಾ ಇದ್ದೆ. ಇನ್ಫ್ಯಾಕ್ಟ್ ಟುವರ್ಡ್ಸ್ 9th 10th ಎಸ್ಪೆಷಲಿ ದೊಡ್ಡ ಬ್ರೇಕ್ ಥ್ರೂ ಯಾಕೆ ಮಧ್ಯೆ ಭಯ ಆಗ್ತಿದ್ದೀನಿ ಅಂದರೆ 10ನೇ ಕ್ಲಾಸ್ ಮುಗಿಸಿದ್ಮೇಲೆ ಆಸ್ ಇಫ್ ಎಲ್ಲರಿಗೂ ಗೊತ್ತಿರೋ ಹಾಗೆ ನೆಕ್ಸ್ಟ್ PUC ಮಾಡ್ತಾರೆ, ಡಿಪ್ಲೊಮಾಗೆ ಹೋಗ್ತಾರೆ, ಡಿಗ್ರಿ ಮಾಡ್ತಾರೆ, ಆಮೇಲೆ ಮಾಸ್ಟರ್ ಡಿಗ್ರಿ ಮಾಡ್ತಾರೆ. ಆದರೆ ಕಿಶನ್ ಬದುಕಿನಲ್ಲಿ ಕರ್ನಾಟಕ ಸರ್ಕಾರ ಮತ್ತೆ ಮತ್ತೆ ಪರಿಗಣಿಸಿ ಅವ್ರಿಗೊಂದು ಸ್ಪೆಷಲ್ ಅಲೋಕೇಟ್ ಮಾಡಿಕೊಡ್ತಾರೆ ಬಿಕಾಸ್ ಆಫ್ ಹಿಸ್ ನಾಲೆಡ್ಜ್ ಮತ್ತು ಆತನ ಆಸಕ್ತಿಗೆ ಅಂತ. ಕಿಶನ್ ಗೋ ಹೆಡ್, ನೀವು ಹೇಳಿದ್ರೆ ಚೆನ್ನಾಗಿರುತ್ತೆ. 10th ಅದೇ ಚೆನ್ನಾಗಿ ಓದಿ 93% ಬಂತು. ಓಕೆ. ಇನ್ಫ್ಯಾಕ್ಟ್ ಲೈಕ್ ಪಬ್ಲಿಕ್ ಎಕ್ಸಾಮ್ ಫಸ್ಟ್ ಟೈಮ್ ನಾನು ಫೇಸ್ ಮಾಡಿದ್ದು. ಎಷ್ಟೊಂದು ಕ್ಯಾಮ್ರಾ ಅವರೆಲ್ಲ ಬಂದಿದ್ರು, ನಾನು ಎಲ್ಲಿ ಎಕ್ಸಾಮ್ ಸೆಂಟ್ರಲ್ಲಿ ಬರಿತಾ ಇದ್ನೋ ಅಲ್ಲಿಗೆ. ವೆರಿ ಫನಿ ಎಕ್ಸ್ಪೀರಿಯನ್ಸಸ್ ಎಲ್ಲ ನಡೀತು. ಹೇಗೆ ಇನ್ವಿಜಿಲೇಟರ್ಸು, ಎಕ್ಸಾಮ್ ಹಾಲು ಎಲ್ಲಾನು ಫಸ್ಟ್ ಟೈಮ್ ನೋಡಿದ್ದು. 10th ಸ್ಟಾರ್ಟಿಂದ ಡೈರೆಕ್ಟಾಗಿ ಮಾಸ್ಟರ್ಸ್. ಹೌದು, ನಾನು ಇನ್ಫ್ಯಾಕ್ಟ್ ಎಜುಕೇಷನ್ ಡಿಪಾರ್ಟ್ಮೆಂಟ್ಗೆ ರಿಕ್ವೆಸ್ಟ್ ಮಾಡಿ ಅವರು ಟೈಮ್ ತಗೊಂಡು ಆ್ಯಂಡ್ ಇನ್ಫ್ಯಾಕ್ಟ್ 1 year ಗ್ಯಾಪ್ ಆಯಿತು ನನ್ನ 10th ಮುಗಿಸಿದ್ಮೇಲೆ ಮತ್ತೆ ಮಾಸ್ಟರ್ಸ್ ಸೇರೋದಕ್ಕೆ. ಆ 1 yearನಲ್ಲಿ ನನ್ನ ಮನೆಯಲ್ಲಿ ಇರಬೇಡ ಅಂತ PUಗೆ ಹಾಕಿದ್ರು. ಸೊ PUಗೆ ಹೋಗಿ ಆಲ್ದೋ ನಾನು ಕಂಪ್ಲೀಟ್ ಮಾಡಲಿಲ್ಲ PUನ. ಆಮೇಲೆ ಐ ಯೂಸ್ ಟು ಗೋ ಟು ಕಾಲೇಜ್, ಜಸ್ಟ್ ಓದ್ತಾ ಇದ್ದೆ. ಐ ವಾಸ್ ಅ ವೆರಿ ಗುಡ್ ಕಾಮಲ್ PU ಕಾಲೇಜ್ ಅಂತ ಬಸವೇಶ್ವರ ನಗರ್ನಲ್ಲಿ. ಯಾಕೆಂದರೆ ಅದೇ ಕಾಲೇಜ್ ಅದೇ ಸ್ಕೂಲ್ಗೆ ನಾನು ತುಂಬ ವರ್ಷಗಳ ಹಿಂದೆ ಗೆಸ್ಟ್ ಆಗಿ ಹೋಗಿದ್ದೆ ಅವ್ರ ಫೆಸ್ಟ್ಗೆ, ಅವ್ರ ಕಾಲೇಜ್ಗೆ. ಸೊ ಅಲ್ಲಿಗೆ ಹೋಗಿ ಓದಿ ಲೈಕ್ ಇಟ್ ವಾಸ್ ವೆರಿ ನೈಸ್. ತುಂಬ ಒಳ್ಳೆ ಎನ್ವೈರನ್ಮೆಂಟ್ ಆ್ಯಂಡ್ ಕ್ಯಾಂಟೀನು, ಸ್ಪೋರ್ಟ್ಸು ಮತ್ತು ಏನೇನೋ ಲೈಕ್ ಫ್ರೆಷರ್ಸ್ ಡೇ ಅಂತೆ, ಇದೆಲ್ಲಾನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು. ಕೇರ್ ಆಫ್ ಫುಟ್ಬಾತ್ 1, ಕೇರ್ ಆಫ್ ಫುಟ್ಬಾತ್ 2 ಒಂದು ಡೆಕೆಡ್ ಗ್ಯಾಪ್ ಇದೆ ಕಿಶನ್. ಹೌದು, ಒಂದು ಡೆಕೆಡ್ ಗ್ಯಾಪ್ ಇದೆ. ಯಾರೋ ಒಬ್ಬ ಬಾಲಕ ಟ್ರೆಂಡಿಂಗ್ ಅಲ್ಲಿ ಇದ್ದಾನೆ, ಆತ ಡಿಮ್ಯಾಂಡಿಂಗ್ ಅಲ್ಲಿ ಇದ್ದಾನೆ, ಆಕ್ಟಿಂಗ್ ಅಲ್ಲಿ, ಸಿಂಗಿಂಗ್ ಅಲ್ಲಿ, ಎಡಿಟಿಂಗ್ ಅಲ್ಲಿ, ಡೈರೆಕ್ಷನ್ ಅಲ್ಲಿ ನ್ಯಾಷನಲ್ ಅವಾರ್ಡ್ ಪಡೆದಿದ್ದಾನೆ ಅಂದ ತಕ್ಷಣ ಆಫರ್ಗಳು ಬರ್ಬೇಕಲ್ಲ, ಕಿಶನ್ 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 ಅಂತ ಆಫರ್ಗಳು ಬಂತ. ಹಾಗೆ ಹೇಗಿತ್ತು ಅವಾಗ? ಐ ಆಮ್ ಶೋರ್ ಬಂತು. ನನಗೆ ಅದ್ರ ಬಗ್ಗೆ ಜಾಸ್ತಿ ಹೇಳ್ತಾ ಇರಲಿಲ್ಲ ಮನೆಯಲ್ಲಿ, ಫಾರ್ ದೇರ್ ಓನ್ ರೀಸನ್ಸ್. ಆದರೆ ಕೇರ್ ಆಫ್ ಫುಟ್ಪಾತ್ ಆದಮೇಲೆ 100 days ಆಯಿತು, ಸಿನಿಮಾ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ ಮತ್ತು 11 ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನ ಸಿನಿಮಾ ಗೆಲ್ಲುತ್ತೆ. ಸೊ ಹಲವಾರು ದೇಶಗಳಿಗೆ ಓಡಾಡಿ ಅಲ್ಲಿನ ಫಿಲ್ಮ್ ಫೆಸ್ಟಿವಲ್ಸ್ನ ಅಟೆಂಡ್ ಮಾಡಿ ಅಲ್ಲಿ ಬೇರೆ ಸಿನಿಮಾಗಳನ್ನು, ಬೇರೆ ಭಾಷೆಗಳ ಸಿನಿಮಾಗಳನ್ನು ನೋಡಿ ಅವ್ರ ಕಲ್ಚರ್ ಬಗ್ಗೆ ಎಕ್ಸ್ಪೀರಿಯನ್ಸ್ ಮಾಡಿ. ಸೊ ದೇರ್ ವಾಸ್ ಅ ಲಾಟ್ ಆಫ್ ಟ್ರಾವೆಲ್ ಅರೌಂಡ್ ದ ವರ್ಲ್ಡ್ ಫಾರ್ ದ ನೆಕ್ಸ್ಟ್ 3-4 years. ಸೊ ಅದು ಒಂದು ಡೆಕೆಡ್ ಸ್ಟೋರಿ. ಅದ್ರ ಮಧ್ಯದಲ್ಲಿ ನಾನು 10th ಆಯಿತು. ಸೊ ಒಂದು 1 year ಅದಕ್ಕೆ ಗಮನ ಕೊಡಬೇಕಾಗಿತ್ತು. ಆ್ಯಂಡ್ ಅದಾದಮೇಲೆ ಮಾಸ್ಟರ್ಸ್ ಆಯಿತು. ಯಾರಿಗೂ ಕಿಶನ್ ಹೇಗಿದ್ದಾನೆ ಅಂತ ಅವಾಗ ಗೊತ್ತಿಲ್ಲ,
ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಇಂಡಸ್ಟ್ರಿ ನಿಮ್ಮನ್ನ ಮರ್ತ್ಬಿಡ್ತು, ಪ್ರೇಕ್ಷಕರು ನಿಮ್ಮನ್ನ ಮರ್ತ್ಬಿಟ್ರು. ಬರೀ ನಿಮ್ಮನೆ, ನಿಮ್ ಫ್ರೆಂಡ್ಸು ಮರ್ತರು ನಾನೇನು ಹೇಳಲ್ಲ. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಲ್ಲ. ಸಾಮಾನ್ಯ ನೋಡ್ಬೋದು, ಓಕೆ ಬಿಡಪ್ಪ ಎಲ್ಲೋ ಇದ್ದಾರೆ ಅನ್ನೋದೊಂದು ಇತ್ತು ಸಡನ್. ಅಂದ್ರೆ ನೀವು ಹೊರಗಿನ ಪ್ರಪಂಚದಿಂದ ನಿಂತು ನೋಡ್ತಾ ಇದ್ದೀರಾ, ಹೇಳ್ತಾ ಇದ್ದೀರಾ. ಪರ್ಸೆಪ್ಷನ್. ಬಟ್ ನನಗದು ಮ್ಯಾಟರ್ ಆಗಲಿಲ್ಲ, ಅಥವಾ ಆಟ್ ಪ್ರೆಸೆಂಟು ಮ್ಯಾಟರ್ ಆಗಲ್ಲ. ನಾನು ಡೋಂಟ್ ಟೇಕ್ ಇಟ್ ಇನ್ ಅ ರಾಂಗ್ ವೇ ಸರ್. ಇಲ್ಲ ಇಲ್ಲ ನೋ. ಆದರೆ ಅದ್ರ ಬಗ್ಗೆ ಮಾತಾಡಿ ಎಲ್ಲಿ ಹೋಗ್ತಾ ಇದೀವಿ ಅಥವಾ ಏನ್ ಆಗಿರ್ಬೋದು. ಬಟ್ ಇವತ್ತು ಐ ಆಮ್ ಬ್ಯಾಕ್. ಓಕೆ. ಸೊ ಇವತ್ತು ನಾನು ನಿಮ್ಮ ಶೋನಲ್ಲಿ ಇದ್ದೀನಿ. ಪ್ರಶ್ನೆ ಕಾನ್ಶಿಯಸ್ ಕಾಲ್ ಅಲ್ವಾ 10 ವರ್ಷದ್ದು? ಅಂದ್ರೆ ನಥಿಂಗ್ ವಾಸ್ ಪ್ಲಾನ್ಡ್. ಇದನ್ನ 10 ವರ್ಷ ಆದ್ಮೇಲೆ ನೆಕ್ಸ್ಟ್ ಸಿನಿಮಾ ಡೈರೆಕ್ಟ್ ಮಾಡ್ತೀನಿ. ಇವಾಗ ನೀವು ಕೇರ್ ಆಫ್ ಫುಟ್ಪಾತ್ 2 ತಗೊಂಡ್ರೆ ಅದ್ರ 10 ವರ್ಷ ಆದ್ಮೇಲೆ ನಾನು ಇವಾಗ ವಾಪಸ್ ಬಂದಿರೋದು. ಕೇರ್ ಆಫ್ ಫುಟ್ಪಾತ್ 2 2015-16 ಅಲ್ಲಿ. ಸೊ ಆಲ್ಮೋಸ್ಟ್ 10 ವರ್ಷ ಆಯ್ತು. ನಥಿಂಗ್ ವಾಸ್ ಪ್ಲಾನ್ಡ್. ಎಲ್ಲಾನು ಒಂದರಿಂದ ಒಂದು ಆಗಿದ್ದಷ್ಟೇ. ಸೊ ನಾನು ಕಣ್ಣಾಳಿಸ್ ನೋಡಿದ್ದಾಗ ಕಿಶನ್ ಬ್ಯಾಕ್, ಬಿಕಾಸ್ ನಾನು ಟಿವಿ ಕೆಲಸ ಮಾಡ್ತಿದ್ದೆ ಅವಾಗ, ನಾನು ಇಂಟರ್ವ್ಯೂ ಮಾಡಿದೆ. ಎಸ್ ಅಬ್ಸಲ್ಯೂಟ್ಲಿ. ಏನೋ ಮತ್ತಷ್ಟು ಏನೋ 2x 3x 4x ಬೆಳೆದಿರೋ ಕಿಶನ್ ನೋಡಿದೆ ನಾನು. ಅದನ್ನ ಸ್ಕ್ರೀನ್ ಮೇಲೂ ನೋಡಿದ್ದಾಯ್ತು, ಮಾತಲ್ಲೂ ನೋಡಿದ್ದಾಯ್ತು. ಸೊ ಇಟ್ಸ್ ಕೇರ್ ಆಫ್ ಫುಟ್ಪಾತ್ 2. ಎಸ್, ಕೇರ್ ಆಫ್ ಫುಟ್ಪಾತ್ 2 ಅದೇ ಜುವೆನೈಲ್ ಜಸ್ಟಿಸ್ ಮತ್ತು ಚಿಕ್ಕ ವಯಸ್ಸಿನಲ್ಲಿ ಅಪರಾಧಕ್ಕೆ ಸಿಕ್ಕಿ ಬಿದ್ದವರು ಅಂತ ಅಂತೀವಿ, ಅವ್ರ ಬಗ್ಗೆ. ಹೇಗೆ ಲಾ ಹೇಗೆ ನೋಡುತ್ತೆ, ಪೊಲೀಸ್ ಹೇಗೆ ನೋಡ್ತಾರೆ, ಜನ ಹೇಗೆ ನೋಡ್ತಾರೆ, ಆಕ್ರೋಶ ಹೇಗಿರುತ್ತೆ ಜನರದ್ದು, ಇದ್ರ ಬಗ್ಗೆ. ಅದರಲ್ಲೂ ದೊಡ್ಡ ದೊಡ್ಡ ನಟಿಗರು ಕೆಲಸ ಮಾಡ್ತಾರೆ. ಆ್ಯಂಡ್ ಈ ಸಿನಿಮಾ ಮುಂದಕ್ಕೆ ಹೋಗಿ ಇಟ್ ವಿಲ್ ಬಿ ದ ಫಸ್ಟ್ ಫಿಲಮ್ ಆಫ್ ಕನ್ನಡ ಟು ಗೆಟ್ ಇನ್ ಟು ದ ಫೈನಲ್ ಲಿಸ್ಟ್ ಆಫ್ ಆಸ್ಕರ್ಸ್. ಸೊ ಅದೊಂದು ಅಗೇನ್ ಕಳಿಸ್ಬೇಕು, ಅಲ್ಲಿಗೆ ಹೋಗಿ ಭರ್ತಿ ಮಾಡಬೇಕು, ಸಿನಿಮಾನ ಅಪ್ಲೈ ಮಾಡಬೇಕು. ಇಟ್ ಶುಡ್ ಬಿ ಇನ್ ದಟ್ ಲಿಸ್ಟ್ ಆಫ್ ಆಸ್ಕರ್ ಮೂವೀಸ್ ಅಂತ ಒಂದು ಕನಸು ಸಿನಿಮಾ ಮಾಡಿದ್ಮೇಲೆ. ಆ್ಯಂಡ್ ಅದ್ರ ಕಡೆ ಕೆಲಸ ಮಾಡಿಕೊಂಡು ವಿ ಮೇಡ್ ಇಟ್ ಹ್ಯಾಪನ್. 10 ಇಯರ್ಸ್ನಲ್ಲಿ ನಮ್ಮ ಇಂಡಸ್ಟ್ರಿ ಹೇಗೆ ಇವಾಲ್ವ್ ಆಗಿತ್ತು ಅಂದರೆ, ಒಂದು ಸಿನಿಮಾಕ್ಕೆ ಪ್ರಮೋಟ್ ಮಾಡಿ ಅದನ್ನು ಬಿಡುಗಡೆ ಮಾಡಲಿಲ್ಲ ಅಥವಾ ವಿತರಣೆ ಮಾಡಲಿಲ್ಲ ಅಂದರೆ ಜನಕ್ಕೆ ಗೊತ್ತಿರಲ್ಲ ಸಿನಿಮಾ ಅಂತ. ಇವತ್ತು ನೋಡಿದವ್ರು ಅನ್ಕೊಬೋದು ಕೇರ್ ಆಫ್ ಫುಟ್ಪಾತ್ 2 ಅಂತ ಬೇರೆ ಬಂದಿತ್ತ ಅಂತ. ಲಾಟ್ ಆಫ್ ಪೀಪಲ್ ಡೋಂಟ್ ನೋ ಸಿನಿಮಾದ ಬಗ್ಗೆ. ಅದಕ್ಕೆ ಸಿಗಬೇಕಾದ ಒಂದು ಪ್ರಾಬ್ಲಿ ಕಮರ್ಷಿಯಲ್ ಸಕ್ಸಸ್ ಸಿಗಲಿಲ್ವೇನೋ ಹಲವಾರು ರೀಸನ್ಗಳಿಂದ. ಬಟ್ ನಾನು ಮಾಡಿದ ಉದ್ದೇಶ, ಸಿನಿಮಾ ಹಿಂದೆ ಇದ್ದ ಒಂದು ಉದ್ದೇಶ ಡೆಫಿನೆಟ್ಲಿ ಸಿನಿಮಾ ಫುಲ್ಫಿಲ್ ಮಾಡ್ತು. ಇವಾಗೆಲ್ಲ ಒಂದು ಸಿನಿಮಾದ ಯಶಸ್ಸನ್ನು ಅಳಿಯೋದು ಹಾಗೆ ಅಲ್ಲ, ಕಮರ್ಷಿಯಲ್ ಸಕ್ಸಸ್ ಆಯ್ತಾ? ಖಂಡಿತ. ಇವಾಗ ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಳ್ಳಿ ಇಲ್ಲ. ತಲೆ ಕೆಡಿಸ್ಕೊಂಡು ಏನು ಮಾಡೋಕ್ಕಾಗತ್ತೆ ಸರ್? ಐ ವಿಲ್ ಓನ್ಲಿ ಪುಟ್ ಮೈ ಸೆಲ್ಫ್ ಡೌನ್ ರಾದರ್ ದ್ಯಾನ್ ಮುಂದೆ ಹೇಗೆ ಇನ್ನೂ ಬೆಳಿಬೋದು, ಹೇಗೆ ಆ ಮಿಸ್ಟೇಕ್ಸ್ನ ಆಗದೆ ಇರೋಂಗೆ ನಾನು ನೋಡ್ಕೊಬೇಕು ಅಂತ. ಯಾಕೆಂದರೆ ಕೇರ್ ಆಫ್ ಫುಟ್ಪಾತ್ 2ನಲ್ಲಿ ನಾನು ನಿರ್ಮಾಣ ಮಾಡಲಿಲ್ಲ, ಬೇರೆಯವ್ರ ಕೈನಲ್ಲಿತ್ತು. ಸೊ ಬಿಕಾಸ್ ಆಫ್ ವೇರಿಯಸ್ ರೀಸನ್ಸ್ ಹೇಗೆ ನಾನು ಅಂದ್ಕೊಂಡಿದ್ದೆ ಇದು ಪ್ರದರ್ಶನಗೊಳ್ಬೇಕು ಅಂತ ಮೇ ಬಿ ಗೊಳ್ಳಿಲ್ವೇನೋ. ಸೊ ಪ್ರತಿಯೊಂದರಿಂದನೂ ಕಲಿತೀವಿ ಅಂತ ಹೇಳ್ತೀವಲ್ಲ. ಸೊ ಅದರಲ್ಲಿ ಏನೇನು ಪಾಸಿಟಿವ್ಸ್ ಇದೆ, ಐ ಪಿಕ್ ದಟ್ ಅಪ್. ನೆಗೆಟಿವ್ಸ್ ಇದೆ, ಅದರಿಂದ ಕಲ್ತಿದ್ದೀನಿ. ಸಿನಿಮಾ ಬಗ್ಗೆ ಸಿನಿಮಾ ಬಗ್ಗೆ ಕೇಳ್ತಾ ಇದ್ದೀರಾ? ಚಂದವಾಗಿ ಗುಡ್ ಕಮ್ ಬ್ಯಾಕ್ ಆಕ್ಚುಲಿ. ಟೀನೇಜುನು ಇಟ್ ವಾಸ್ ಎ ವೆರಿ ಫನ್ ಫಿಲ್ಮ್ ಕೆಲಸ ಮಾಡೋದಕ್ಕೆ. ನಾನು ಯಾಕೆಂದರೆ ಐ ವಾಸ್ ಜಸ್ಟ್ ಅನ್ ಆ್ಯಕ್ಟರ್, ನಿರ್ದೇಶನ ಅಥವಾ ಬೇರೆ ಏನೂ ಇರಲಿಲ್ಲ. ಅಫ್ಕೋರ್ಸ್ ಪೋಸ್ಟ್ ಪ್ರೊಡಕ್ಷನಲ್ಲಿ ಎಡಿಟಿಂಗ್ ಮಾಡ್ತೀನಿ ಸಿನಿಮಾದ. ಆದರೆ ಆ್ಯಸ್ ಅನ್ ಆ್ಯಕ್ಟರ್ ಇಟ್ ವಾಸ್ ವೆರಿ ಫನ್ ಟು ವರ್ಕ್ ವಿತ್. ಎಲ್ಲನೂ ಹೊಸ ಕಾನ್ಸೆಪ್ಟು. ಇನ್ಫ್ಯಾಕ್ಟ್ ನಾನು ಇವತ್ತು ವಾಪಸ್ ನಿಂತು ನೋಡಿದ್ರೆ ಟೀನೇಜ್ ಸಿನಿಮಾನ, ಐ ವುಡ್ ಸೇ ಅದು ತುಂಬ ಬೇಗ ಮಾಡಿದ್ವಿ ಆ ಸಿನಿಮಾನ, ಅಥವಾ ತುಂಬ ಬೇಗ ಮಾಡಿದ್ರು ಅದ್ರ ಮೇಕರ್ಸ್ ಈ ಸಿನಿಮಾನ ಅಂತ. ಆ ಟೈಮ್ನಲ್ಲಿ ಅದು ತುಂಬ ಇತ್ತು ಜನಕ್ಕೆ ಅಕ್ಸೆಪ್ಟ್ ಮಾಡೋದಕ್ಕೆ. ಕಮಿಂಗ್ ಆಫ್ ಏಜ್ ಅಂತೀವಿ, ಅಂದರೆ ವಯಸ್ಸಿಗೆ ಬರೋ ಹುಡುಗಿರ ಬಗ್ಗೆ ಸಿನಿಮಾ. ಅದಾದಮೇಲೆ ಒಂದು 5 ವರ್ಷ 6 ವರ್ಷ ಗ್ಯಾಪ್ ಆದಮೇಲೆ ಕನ್ನಡದಲ್ಲಿ ಮತ್ತೆ ಸಿನಿಮಾಗಳು ಬರುತ್ತೆ ವಯಸ್ಸಿಗೆ ಬರೋರ ಮೇಲೆ. ಆ್ಯಂಡ್ ದೇ ಬಿಕಮ್ ವೆರಿ ಗುಡ್ ಹಿಟ್ ಆ್ಯಂಡ್ ವೆರಿ ಗುಡ್ ಸಕ್ಸೆಸಸ್. ಸೊ ಇಟ್ ವಾಸ್ ಎ ನೈಸ್ ಫಿಲಮ್. ಅದರಲ್ಲಿ ಅಂಡರ್ ವಾಟರ್ ಸಾಂಗ್ ಒಂದು ಮಾಡಿದ್ವಿ. ಫಸ್ಟ್ ಟೈಮ್ ಒಂದು ಎಂಟೈರ್ ಹಾಡನ್ನು ನೀರೊಳಗಡೆ ಚಿತ್ರೀಕರಣ ಮಾಡಿ ಲಿಪ್ಸಿಂಕ್ ಮಾಡಿ ಹೊಸ ಎಕ್ಸ್ಪೀರಿಯನ್ಸ್ಗಳಿತ್ತು, ಹೊಸದನ್ನು ಕಲಿತೆ. ಇಟ್ ವಾಸ್ ವೆರಿ ನೈಸ್. ಯಾವ ಥರ ಸರ್ ಕೂತಾಗ ಈ ಚಿಕ್ಕ ವಯಸ್ಸಿಂದ ಮಕ್ಕಳಾಗಿದ್ದವ್ರು ನಾವೆಲ್ಲ ಒಂದೊಂದೊಂದು ಆಕ್ಟಿವಿಟೀಸ್ ಮತ್ತು ಆ ವಯಸ್ಸು ಏನೇನೋ ಮಾಡೋದಿರುತ್ತಲ್ಲ, ಅದೆಲ್ಲ ಎಂಜಾಯ್ಮೆಂಟು, ಆಟ ಪಾಠ, ಊಟ, ಓದು, ನೋಟ ಎಲ್ಲ ಮಾಡ್ತಿರ್ತೀವಲ್ಲ, ಅದೆಲ್ಲ ಒಂದಷ್ಟು ಮಿಸ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ ಎಲ್ಲರೂ. ಡು ಯು ಫೀಲ್ ದಟ್?
ಅಂದರೆ ಹೇಳ್ತಾರೆ ಗ್ರಾಸ್ ಇಸ್ ಆಲ್ವೇಸ್ ಗ್ರೀನರ್ ಆನ್ ದಿ ಅದರ್ ಸೈಡ್ ಅಂತ. ಸೊ ನಾನು ಒಂದೊಂದು ಅಂದ್ಕೊಂಡಾಗ ಯಾಕೆ ಇದನ್ನು ನಾನು ಮಾಡೋಕ್ಕಾಗಲಿಲ್ಲ, ಲೈಕ್ ಏನೋ ಒಂದು ಫನಿ ಸಿಲ್ಲಿ ಇನ್ಸಿಡೆಂಟೇ ಇಟ್ಕೊಳ್ಳಿ, ಇದನ್ನು ಮಾಡೋಕ್ಕಾಗಲಿಲ್ವಲ್ಲ ಅಂತ. ಬಟ್ ಇನ್ಸ್ಟೆನ್ಸ್ ಏನು ಕಾಣುತ್ತೆ ಗೊತ್ತಿಲ್ಲ, ನನಗೆ ತುಂಬ ಇದೆ. ಆದರೆ ಕೆಲವೊಂದನ್ನು ಆಮೇಲೆ ಮಾಡಿದೆ, ಸಿನಿಮಾ ಬಂಕ್ ಮಾಡಿ ಸಿನಿಮಾಗೆ ಹೋಗೋದು. ಆದರೆ ಒಂದಿನ ಮಾಡಲೇಬೇಕು ಅಂತ ಹೋಗಿದ್ವಿ ಬಂಕ್ ಮಾಡಿ. ಬಟ್ ಐ ಮೀನ್ ದಟ್ ಇಸ್ ಒನ್ ಆಫ್ ದೆಮ್. ನನಗೆ ಎಷ್ಟೊಂದು ಸ್ಕೂಲ್ ಟ್ರಿಪ್ಸ್ ಹೋಗೋಕ್ಕಾಗಲಿಲ್ಲ. ಹಾಂ, ಫ್ರೆಂಡ್ಸ್ ಜೊತೆ ಎಲ್ಲನೂ ಈ 1 day ಟ್ರಿಪ್ಪು ಹೇಗೋ ಮಾಡಿ ಕಳಿಸೋರು. ಆದರೆ ಸೆಕ್ಯೂರಿಟಿ ರೀಸನ್ಸಿಂದ ಈ 2 days ಟ್ರಿಪ್ಪು ಅಥವಾ 3 days ಟ್ರಿಪ್ಪು, ಈ ಶ್ರೀಶೈಲಮ್ಮು, ವಿಶಾಖಪಟ್ಟಣಂ ಎಲ್ಲ ಹೋಗಿದ್ರು. ಮತ್ತು ಇನ್ನೊಂದು ಸರಿ ಬಾದಾಮಿ, ಹಂಪಿ, ಬೇಲೂರು ಇದೆಲ್ಲ ಹೋಗಿದ್ರು. ಅದೆಲ್ಲ ಹೋಗೋಕ್ಕಾಗಲಿಲ್ಲ. ಸೊ ಅಯ್ಯೋ ಹೋಗೋಕ್ಕಾಗಲಿಲ್ವ ಅಂತ ಬೇಜಾರಾಗ್ತಾಯಿತ್ತು. ಬಟ್ ಅಟ್ ದ ಸೇಮ್ ಟೈಮ್ ನಾನು ಆ ಟೈಮ್ನಲ್ಲಿ ಮಾಡ್ತಾ ಇದ್ದಿದ್ದ ಕೆಲಸದಿಂದ ಬೇರೆ ಎಲ್ಲನೂ ನನಗೆ ಏನು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ತಾಯಿತ್ತು. ನಾನು ಸಿನಿಮಾ ನೋಡಿದಾಗ ಜನ ಬಂದು ತುಂಬ ಒಳ್ಳೆ ಸಿನಿಮಾ ಅಥವಾ ಯಾರೋ ಕಣ್ಣಲ್ಲಿ ನೀರು ಹಾಕೊಂಬಂದು ಹೇಳಿದ್ದು. ಸೊ ಇಟ್ಸ್ ಆಲ್ ಬ್ಯಾಲೆನ್ಸ್ ಅಂತ ಅನ್ಸುತ್ತೆ. ಸ್ಕೂಲ್ಗೆ ಹೋಗೋಕ್ಕಾಗಲಿಲ್ವಾ, ಅಪ್ಪ ನನಗೆ ಆಟ ಸಾಮಾನು ಕೊಡು, ನನಗೆ ಒಂದು ಕಾರ್ ಬೇಕು. ಐ ಥಿಂಕ್ ನನ್ನ ಬೇಡಿಕೆಗಳು ಬೇರೆ ರೀತಿ ಇರ್ತಾ ಇತ್ತು. ನನಗೆ ಕಂಪ್ಯೂಟರ್ಗೆ ಈ ರ್ಯಾಮ್ ಬೇಕು, ನನಗೆ ಈ ಹಾರ್ಡ್ ಡಿಸ್ಕ್ ಬೇಕು, ಈ ಸಾಫ್ಟ್ವೇರ್ ಬೇಕು, ಈ ಅಪ್ಗ್ರೇಡೆಡ್ ವರ್ಷನ್ ಆಪರೇಟಿಂಗ್ ಸಾಫ್ಟ್ವೇರ್ ಎಲ್ಲ ನಾನೇ ಕಂಪ್ಯೂಟರ್ ಇಂಜಿನಿಯರ್ನ ಫೋನ್ ಮಾಡಿ ಕೇಳ್ಬಿಡ್ತಾ ಇದ್ದೆ, ಬಂದಿದ್ಯಾ ಅಂತ. ಬಟ್ ಬೇರೆ ರೀತಿಯ ಬೇಡಿಕೆಗಳಿತ್ತು. ಬಟ್ ನನಗೆ ಸ್ಟೇಷನರಿ ಅಂದರೆ ತುಂಬ ಇಷ್ಟ. ಏನೋ ಪೆನ್ಸು, ಅಜ್ಜಿ ತಾತ ಎಲ್ಲ ಕರ್ಕೊಂಡು ಹೋದಾಗ ಅವ್ರ ಹತ್ರ ನಾನು ಆಟ ಸಾಮಾನು ಕೊಡಿಸ್ಕೊಂತ ಇರಲಿಲ್ಲ, ಇದನ್ನೆಲ್ಲ ಕೊಡಿಸ್. ಸೊ ನೌ ದ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂತಂದ್ರೆ ಕಿಶನ್ ಇಸ್ ಬ್ಯಾಕ್. ಮತ್ತೆ ಕಿಶನ್ ವಾಪಸ್ ಬಂದಿದ್ದಾರೆ ಇಂಡಸ್ಟ್ರಿಗೆ. ಒಂದು ಬಿಗ್ ಬ್ಯಾಂಗ್ ಅಲ್ಲಿ ಇನ್ನೇನು ಬ್ರೇಕಿಂಗ್ ನ್ಯೂಸ್ ಅಲ್ಲಿ ಆಚೆ ಕೊಡೋರಿದ್ದಾರೆ. ಅದು ತೆರೆ ಮುಂದೆನಾ ತೆರೆ ಹಿಂದೆನಾ ಅನ್ನೋದು ಈ ಕ್ವಶನ್ ಅಂತ. ಇದನ್ನ ಆಕ್ಚುಲಿ ತುಂಬಾ ಜನ ಕೇಳ್ತಾ ಇದ್ದಾರೆ. ಅಂಡ್ ರೀಸೆಂಟಾಗೆಲ್ಲಾನು ಯಾವುದೋ ರೀಲು ಅದು ಇದು ಎಲ್ಲ ವೈರಲ್ ಆದಾಗ ತುಂಬ ಜನ ಫೋನ್ ಮಾಡಿ ಏನು ಆ್ಯಕ್ಟಿಂಗ್ ಅಂತ. ಇಲ್ಲ ಐ ಆಮ್ ನಾಟ್ ಆ್ಯಕ್ಟಿಂಗ್. ರೈಟ್ ನೌ ಐ ಆಮ್ ವರ್ಕಿಂಗ್ ಆನ್ ಎ ಸ್ಕ್ರಿಪ್ಟ್. ಅಂದರೆ ನಾನು ನಿರ್ದೇಶನದ ಮೇಲೆ ಕೆಲಸ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಟಿಂಗ್ಗೆ ನೋಡೋಣ, ಸದ್ಯಕ್ಕಂತೂ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಕಥೆ ನಿಮ್ದೇನಾ? ಇಲ್ಲ, ಈ ಕತೆ ನಂದಲ್ಲ. ಆದರೆ ಈ ಕಥೆಯನ್ನ ಸ್ಕ್ರೀನ್ ಪ್ಲೇ ಮಾಡ್ತಾ ಇರೋದು ನಾನು. ಆ ಸ್ಕ್ರೀನ್ ಪ್ಲೇ ನಲ್ಲಿ ಅದೊಂದು ಲೀಡ್ ಆಕ್ಟರ್ ಇದಾರಲ್ಲ, ಅದಕ್ಕೆ ನೀವು ಹೋಲ್ತೀರಾ? ಇಲ್ಲ, ಹಾಗಾದ್ರೆ ಬೇರೆ ಯಾರೋ ಇರ್ತಾರೆ. ಹೌದು, ಬೇರೆ ಯಾರು? ನನಗೆ ಗೊತ್ತು. ಯಾರಿಗೂ ಹೋಲುತ್ತೆ? ನಿಮ್ಗೆ ಹೋಲುತ್ತೆ, ಬನ್ನಿ. ಇದೊಂದು ಬಾಕಿ ಇತ್ತು ನನಗೆ. ಬಟ್ ಈ ಹಿಂದೆ ನೀವು ಕೆಲಸ ಮಾಡಿದ್ರೆ ಅವ್ರು ಯಾರು ಹೀರೋ ಆಗ್ತಾರ? ಸಾರಿ, ನನಗೆ ಕಿವಿ ಕೆಲಸ. ಓಕೆ, ಸಮಥಿಂಗ್ ಹಾಗಾದ್ರೆ ಒಂದೊಂದು ಬೊಂಬಾಟ್ ಸ್ಪೆಷಲ್ ಬರೋದಿದೆ ಇಂಡಸ್ಟ್ರಿ ನಿಮ್ಮ ಕಡೆಯಿಂದ? ಖಂಡಿತ. ಐ ಮೀನ್ ಇಷ್ಟು ವರ್ಷ ನಾನು ಸಿನಿಮಾದಲ್ಲಿ ಕೆಲಸ ಮಾಡಿ ಮತ್ತೆ ಇನ್ಫ್ಯಾಕ್ಟ್ ನಾವು ಲಾಸ್ಟ್ 8-10 years ಏನಾಯಿತು ಅಂತ ಇನ್ನೂ ಅದ್ರ ಬಗ್ಗೆ ಮಾತಾಡಿಲ್ಲ. ಆದರೆ ವಾಟ್ ಎವರ್ ನಾನು ಇಲ್ಲಿವರೆಗೂ ಕಲ್ತ್ಕೊಂಡು ಬಂದಿದ್ದೀನೋ ಅದನ್ನೆಲ್ಲ ಹಾಕಿ ಅಟ್ ದ ಎಂಡ್ ಆಫ್ ದ ಡೇ ಟು ಗಿವ್ ಎ ಗುಡ್ ಪ್ರಾಡಕ್ಟ್ ನಮ್ಮ ಜನರಿಗೆ, ನಮ್ಮ ಸಿನಿಮಾ ನೋಡೋರಿಗೆ ಒಂದು ಒಳ್ಳೆಯ ಸಿನಿಮಾನ ನೀಡಬೇಕು. ಯಾವಾಗಲೂ ಬಂದು ಹೋಗ್ತಾನೆ ಇರುತ್ತೆ. ಹಾರರ್ ಫಿಲಮ್ ಬಂತು, ಒಂದು ಟ್ರೆಂಡ್ ಇತ್ತು. ಲವ್ ಸಬ್ಜೆಕ್ಟ್ ಬಂತು, ಒಂದು ಟ್ರೆಂಡ್ ಇತ್ತು. ಯಂಗ್ಸ್ಟರ್ಸ್ ಗಳ ಒಂದು ಟ್ರೆಂಡ್ ಇತ್ತು. ಮೊಗ್ಗಿನ ಮನಸ್ಸಲ್ಲಿ ಇದೀರಾ ನೀವು? ಕರೆಕ್ಟ್. ಹೌದು, ಅದರಲ್ಲಿ ಅಂದ್ರೆ ಎಲ್ಲಾ ಒಂದು ಟ್ರೆಂಡಲ್ಲೂ ಮುಂದಕ್ಕೆ ಹೋಗ್ತಾನೆ ಇದೆ ಸಿನಿಮಾಗಳು. ಟ್ರೆಂಡ್ ಬ್ರೇಕ್ ಮಾಡುತ್ತೆ, ಮುಂದಕ್ಕೆ ಹೋಗುತ್ತೆ. ಇದು ಯಾವ ಥರ ಜಾನ್ರಾದಲ್ಲಿ ಯೋಚನೆ ಮಾಡ್ತೀವಿ? ಐ ಥಿಂಕ್ ರೈಟ್ ನಾವು ನಾನು ಮಾಡ್ತಾ ಇರೋದು ಟ್ರೆಂಡ್ಗೆ, ಅದಕ್ಕೆ ಅಂದರೆ ಹೇಗೆ ನೀವು ಹೇಗೆ ಕೇಳ್ತಾ ಇದ್ದೀರಾ? ಅಂದ್ರೆ ಒಂದು ಸಣ್ಣ ಸುಳಿವು ಕೊಡಬಾರ್ದು, ಅದ್ರ ಉತ್ತರ ಕೊಡಬೇಕು. ಇದು ಕಿಶನ್ಗಿರೋ ದೊಡ್ಡ ಟಾಸ್ಕ್ ಈಗ. ಹಾಗಾಗಿ ಐ ಥಿಂಕ್ ಹೇಳ್ತೀನಿ ಪ್ಲೀಸ್. ಐ ಥಿಂಕ್ ಇವಾಗ ಮಾಡ್ತಿರೋ ಸಿನಿಮಾ ಕಾಂಟೆಂಟ್ನಲ್ಲಿ ಎಷ್ಟು ಚೆನ್ನಾಗಿದೆ ಅಂದರೆ ದಟ್ ಇಟ್ ಸೆಲ್ಫ್ ಒಂದು ಟ್ರೆಂಡ್ನ ಸೆಟ್ ಮಾಡುತ್ತೆ. ಅಟ್ ದ ಸೇಮ್ ಟೈಮ್ ನನಗೆ ನಾನೇನು ಬಯಸ್ತೀನಿ ಅಂದರೆ ಆ ಟ್ರೆಂಡನ್ನ ಎಷ್ಟು ಒಳ್ಳೆ ರೀತಿನಲ್ಲಿ ಸೆಟ್ ಮಾಡಬೇಕು ಅಂತಂದರೆ ಜನಕ್ಕೆ ಈ ರೀತಿಯ ಒಂದು ಸಿನಿಮಾನೂ ಇದೆಯಾ, ವಾವ್, ನಾವು ಈ ಥರದ ಸಿನಿಮಾ ನೋಡಿ ಎಷ್ಟು ವರ್ಷ ಆಯಿತು ಅಥವಾ ನೋಡಿದೀವ ಅಂತ ಅವ್ರು ಯೋಚನೆ ಮಾಡಬೇಕು. ಸೊ ಇನ್ ಟರ್ಮ್ಸ್ ಆಫ್ ಕಾಂಟೆಂಟ್ ತುಂಬ ಫ್ರೆಶ್ ಆಗಿದೆ. ಇತ್ತೀಚೆಗೆ ವೈರಲ್ ಆಗಿದ್ದೆ ಆ ಕಾರಣಕ್ಕೋಸ್ಕರ. ಮದುವೆಯಲ್ಲಿ ಪ್ಲೀಸ್ ಗೋ ಇಟ್
ರಮ್ಯಾ ಮತ್ತು ಕಿಶನ್ ಜೋಡಿ ಸಖತ್ ವೈರಲ್ ಆಗೋದ್ರು ವಿಡಿಯೋ. ಹೌದು, ಐ ಮೀನ್ ಅಚಾನಕ್ಕಾಗೆ ಮದುವೆನಲ್ಲಿ ಭೇಟಿಯಾಗಿದ್ದು. ಇನ್ಫ್ಯಾಕ್ಟ್ ಅವರು ಲೈಕ್ ಮೀಟ್ ಮಾಡಬೇಕು ಅನ್ನೋದಿತ್ತು. ಆ್ಯಂಡ್ ರಮ್ಯಾ ನೋಡಿದ ತಕ್ಷಣ ಏನಂದ್ರು ನಿಮ್ಮನ್ನ? ಅದು ನೋಡಿದ ತಕ್ಷಣ ಲೈಕ್ ಹೇ ಹಾಯ್ ಹೌ ಯು ಅಂತೆಲ್ಲಾನು. ಕೆಲವು ಮ್ಯೂಚುವಲ್ ಫ್ರೆಂಡ್ಸ್ ಕೂಡ ಇದ್ದಾರೆ, ಸೊ ಹಾಗಾಗಿ ಅವ್ರ ಜೊತೆ ಮಾತಾಡ್ತಾ ಇರ್ತೀನಿ. ಆ್ಯಂಡ್ ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಮದುವೆ ಇತ್ತು, ಅವತ್ತು 2 ಮದುವೆಗಳಿತ್ತು. ನೆಕ್ಸ್ಟ್ ಮದುವೆನಲ್ಲಿ ಅವರು ಇಳಿದ್ರು, ನಾನು ಇಳಿದೆ ಗಾಡಿಯಿಂದ. ಲೈಕ್ ಓಕೆ ನಾನು ನಿಮ್ಮ ಜೊತೆನೇ ಬರ್ತೀನಿ ಅಂತ. ಹಾಗೆ ಮದುವೆ ಎಲ್ಲ ಮುಗಿಸ್ಕೊಂಡು ಬಂದು ನಾವೇ ಫೋಟೋ ತೊಗೊಳ್ಳಿಲ್ಲ, ಎಷ್ಟು ಜನ ಅವರು ನಿಲ್ಲಿಸಿ ಫೋಟೋಸ್ ತೊಗೊಂಡ್ರು. ಲೈಕ್ ನಾನು ಅವ್ರಿಗೆ ಮೆಸೇಜ್ ಮಾಡಿದೆ, ರಿಯಲಿ ಲೈಕ್ ಅಪ್ರಿಷಿಯೇಟ್, ನೀವು ಎಷ್ಟು ಪೇಷಂಟಾಗಿ ಪ್ರತಿಯೊಬ್ಬರಿಗೂ ಇಲ್ಲ ಅಂದೆ ಫೋಟೋನ ಆರಾಮಾಗಿ ಎಲ್ಲರ ಜೊತೆ ಫೋಟೋ ತೆಗೆಸ್ಕೊಂಡ್ರಿ ಅಂತ. ಅವರು ನಾವೇ ಫೋಟೋ ತೆಕ್ಕೊಳ್ಳಿಲ್ಲ ಅಂತ, ವಿಲ್ ಟೇಕ್ ಎ ಪಿಕ್ಚರ್ ಅಂತ. ಆಮೇಲೆ ಅದನ್ನು ರೀಕ್ರಿಯೇಟ್ ಮಾಡಬೇಕು, ಏನದು ಡೈಲಾಗು ಅಂತ. ಅದೇ ಅಂದರೆ ಈ ಸೀನ್ನ ಎಲ್ಲರೂ ನೋಡಿರ್ತಾರೆ. ಅವ್ರು ಬಂದು ಹೀರೋಗೆ ಮನೆ ಆಚೆ ಕಾಯ್ತಾ ಇರೋವಾಗ ನಾನು ಏನಾಯಿತು ಇಲ್ಲಿ ಯಾಕೆ ನಿಂತಿದ್ಯಾ ಅಂತ ಕೇಳಿದಾಗ ಸ್ಕೂಟಿ ಕೆಟ್ಟೋಗಿದೆ ಅಂತ ಸುಳ್ಳು ಹೇಳಿಕೊಂಡು ಒಂದು ವೆರಿ ಜೋವಿಯಲ್ ಫನ್ ಕಾನ್ವರ್ಸೇಷನ್. ಸೊ ದಟ್ ವಾಸ್ ದ ಸೀನ್. ಅದನ್ನು ಮಾಡೋದಕ್ಕೆ ಟ್ರೈ ಮಾಡಿದ್ವಿ. ನಾನೊಂದೆರಡು ಡೈಲಾಗ್ ಮರ್ತೋಗಿದ್ದೆ, ಅವರೊಂದೆರಡು ಡೈಲಾಗ್ ಮರ್ತೋಗಿದ್ರು. ಬಟ್ ಅಟ್ ದ ಎಂಡ್ ಆಫ್ ದ ಡೇ ಸಮಥಿಂಗ್ ಅದನ್ನು ಯಾರೋ ಕಟ್ ಮಾಡಿ ಸಿನಿಮಾ ಜೊತೆ ಕಂಪೇರ್ ಮಾಡಿ ಹಾಕಿದ್ರು. ನಾವು ರೀಲ್ ಮಾಡಬೇಕು, ಇಲ್ಲ ಆಮೇಲೆ ಮಾಡೋಣ, ಪ್ರಾಪರಾಗಿ ಮೀಟ್ ಆಗಿಬಿಟ್ಟು ಮಾಡೋಣ ಅಂತ ಮಾತಾಡ್ಕೊಂಡಿದ್ದು. ಬಟ್ ಆಲ್ರೆಡಿ ದಟ್ ಅವತ್ತೇನೆ ಆ ಸಂಜೆನೇ ಅದೆಲ್ಲಾನು ಮೀಡಿಯಾನಲ್ಲಿ ಬಂದ್ಬಿಡ್ತು. ಸೊ ಇಟ್ ವಾಸ್ ಫನ್. ಎವ್ರಿ ಟೈಮ್ ವೆನ್ ವಿ ಲುಕ್ ಎಟ್ ಯು ಒಂಥರ ನಮಗೆ ಒಂಥರ ಪ್ಯಾಂಪರ್ಡ್ ಕಿಡ್ ಆಗಿ ಕಾಣಿಸ್ತೀರಾ. ಇಲ್ಲ, ನನ್ನ ಪ್ಯಾಂಪರೇ ಇಲ್ಲ ನನ್ನ ಪ್ಯಾಂಪರ್ ಮಾಡಿ ಬೆಳೆಸಿಲ್ಲ. ನನ್ನ ನಾರ್ಮಲ್ ನಾನು ಓದಿದ್ದು ಒಂದು ಮಿಡಲ್ ಕ್ಲಾಸ್ ಸ್ಕೂಲ್ನಲ್ಲಿ. ಎಷ್ಟೊಂದು ಜನ ಆಟೋ ಡ್ರೈವರ್ಗಳು, ಟ್ಯಾಕ್ಸಿ ಡ್ರೈವರ್ಗಳು ಮಕ್ಕಳು ಬರೋರು. ಈ ಚಿಕ್ಕ ಅಂಗಡಿಗಳು, ಲೈಕ್ ಈ ಮಾರ್ವಾಡಿ ಅಂಗಡಿಗಳು, ಅವ್ರ ಮಕ್ಕಳೆಲ್ಲ ಬರೋರು. ಬೇರೆ ಯಾರ್ಯಾರು ಲೈಕ್ ಆಲ್ ವಾಕ್ಸ್ ಆಫ್ ಲೈಫಿಂದ ಅಲ್ಲಿದ್ದರು. ರಿಚ್ಚು, ಅಲ್ಟ್ರಾ ರಿಚ್ಚು ಇವ್ರು ಯಾರೂ ಇರಲಿಲ್ಲ. ಇಟ್ ವಾಸ್ ನಾಟ್ ಅನ್ ಇಂಟರ್ನ್ಯಾಷನಲ್ ಸ್ಕೂಲ್, ಅಥವಾ ಇಟ್ ವಾಸ್ ನಾಟ್ ಇವನ್ ಎ ಕಾನ್ವೆಂಟ್ ಹೇಳಬೇಕು ಅಂದರೆ. ಇಟ್ ವಾಸ್ ಜಸ್ಟ್ ಎನ್ ಇಂಗ್ಲೀಷ್ ಮೀಡಿಯಮ್ ಪಬ್ಲಿಕ್ ಸ್ಕೂಲ್. ಸೊ ಅಲ್ಲಿ ನಾನು ಬೆಳೆದಾಗ ಅವ್ರ ಮಧ್ಯದಲ್ಲಿ ನಾನು ಬೆಳೆದಿರೋದು, ಅವ್ರ ಕಷ್ಟಗಳನ್ನ ನೋಡಿಕೊಂಡು, ಅವ್ರು ಯಾಕೆ ಹರಿದಿರೋ ಸಾಕ್ಸ್ ಹಾಕೊಂಡ್ಬಂದಿದ್ರು ಅವತ್ತು ಅಂತ ನೋಡಿಕೊಂಡು, ಹೇಗೆ ಅವ್ರು ಬಯಸ್ಕೊಳ್ಳೋರು. ಆ್ಯಂಡ್ ನನಗೇನಿತ್ತು, ಅವ್ರ ಹತ್ರ ಏನಿರಲಿಲ್ಲ ಅನ್ನೋದನ್ನು ನೋಡಿ, ಆ ಹೋಲಿಕೆಗಿಂತ ಹೆಚ್ಚಾಗಿ ನನಗೇನಿತ್ತೋ, ನನಗೆ ಎಷ್ಟಿತ್ತೋ ಅದರಲ್ಲೇ ಖುಷಿಯನ್ನು ಪಡೋದು ಅವರಿಂದ ಕಲಿತೆ. ಏನು ಖುಷಿ ಕೊಡುತ್ತೆ? ತುಂಬ ಏನು ಮಾಡಿದ್ರೆ ಖುಷಿ ಕೊಡುತ್ತೆ? ಐ ಥಿಂಕ್ ಯಾರು ಗೆಲ್ತಾ ಇರೋದನ್ನ ನೋಡಿದ್ರೆ ನಂಗೆ ತುಂಬ ಖುಷಿ ಕೊಡುತ್ತೆ. ಆ ಗೆಲುವಿನಲ್ಲಿರೋ ಒಂದು ಖುಷಿ, ನನಗೆ ಕೊಡೋ ಒಂದು ಖುಷಿ, ಇಟ್ಸ್ ವೆರಿ ಇಮ್ಮೆನ್ಸ್ ಆ್ಯಂಡ್ ತುಂಬ ಅಪಾರವಾದದ್ದು. ಇಷ್ಟೆಲ್ಲ ಜರ್ನಿ ಆದಮೇಲೆ ನನಗೆ ನೆನಪಿರೋದು ಪರ್ಸನಲ್ ಆಗಿ, ಕಿಶನ್ಗೆ ಆ ವಯಸ್ಸಲ್ಲಿ ಹೆಣ್ಮಕ್ಳು ತುಂಬ ದೊಡ್ಡ ಫ್ಯಾನ್ ಬೇಸ್. ಎವ್ರಿಬಡಿ ಲೈಕ್ಸ್ ಯು. ಪುಟಾಣಿ ಹುಡುಗ ಇಷ್ಟೆಲ್ಲ ಮಾಡ್ತಿದ್ದಾನೆ ಅಂದಾಗ ಈ ವಯಸ್ಸಿಗೆ ಬಂದಮೇಲೆ ಈ ಏಜಲ್ಲಿ ಹೆಂಗೆ ಅಂತ ಅವ್ರನ್ನ ಕೇಳ್ತಾರೆ. ಸರ್ ಇನ್ನೂ ಎಷ್ಟೊತ್ತಿದೆ ಇಂಟರ್ವ್ಯೂ? ಇಲ್ಲ, ಸರಿಯಾಗಿ ಆನ್ಸರ್ ಕೊಟ್ಟರೆ ಬೇಗ ಮುಗಿಸ್ಬೋಣ. ಇಲ್ಲ, ರೈಟ್ ನಾವು ಐ ಆಮ್ ಓನ್ಲಿ ಫೋಕಸ್ಡ್ ಆನ್ ನನ್ನ ಸ್ಕ್ರಿಪ್ಟು. ನನ್ನ ಸ್ಕ್ರಿಪ್ಟೇ ನನ್ನ ಲವರು. ಸೊ ಅದ್ರ ಮೇಲೆನೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೀನಿ. ಅದೇ ಸ್ಕ್ರಿಪ್ಟ್ ಇಸ್ ಮೈ ಲವ್ ಅಂತ. ಸೊ ಸದ್ಯಕ್ಕೆ ಅದರಲ್ಲೇನೆ ತೊಡಗಿಸ್ಕೊಂಡಿದ್ದೀನಿ ಕಂಪ್ಲೀಟ್ಲಿ. ಮದ್ವೆ ಆಗ್ಬೇಕು ಮನೆಯಲ್ಲಿ ಹೇಳ್ತಾ ಇರ್ತಾರೆ. ನಾನು 23-24 ಆದಾಗ್ಲಿಂದ ಅವರು ಹೇಳಿದ್ರು, ಮದ್ವೆಗು ಬೇಗ ಆದ್ರೆ ಬೆಟ್ರು, ಅವ್ರ ಮಕ್ಳು ಲೈಕ್ ನಿನ್ ಜೊತೆ ಬೆಳೀತಾರೆ. ಸೊ ವೆನ್ ಯು ಆರ್ 50, ನಿನ್ನ ಮಕ್ಳಿಗೆ ಒಂದು 22-25 ವರ್ಷ ಆಗಿರುತ್ತೆ. ಅವರಿಗಿಂತ ನಮ್ಮ ಅಜ್ಜಿ ಬಿಡಲ್ಲ, ಯಾವಾಗ ತೋರಿಸ್ಯಾ ಮದುವೆ, ನಿನ್ನ ಮದುವೆ ನೋಡಬೇಕು ಅಂತ ನನಗೆ ಆಸೆ ಅಂತ. ಅಮ್ಮ ನಮ್ಮ ಕಸಿನ್ ಅಕ್ಕನ ನೋಡಿದಿರಲ್ಲ, ಯಾಕೆ ಇನ್ನೂ ಎಷ್ಟು ನೋಡಕ್ಕೆ ಇಷ್ಟ? ನಾಡಿನ ಜನತೆಗೆ, ಸಿನಿಮಾ ಮಂದಿಗೆ ಎಲ್ಲರಿಗೂ ಪ್ರೀತಿಸೋರಿಗೆ ಕಿಶನ್ನ ಇಷ್ಟಪಡುವಂತ ನೋಡೋಣ, ಯಾರು ಸಿಕ್ಕಿದಾಗ ನೋಡೋಣ. ಐ ಥಿಂಕ್ ಎಷ್ಟೊಂದು ವಿಚಾರಗಳನ್ನ ಪ್ಲಾನ್ ಮಾಡಕ್ ಆಗಲ್ಲ. ಯಾವ ಥರದ ಹುಡುಗಿ ಬೇಕು ಕಿಶನ್ಗೆ? ನೀವೇನು ಸ್ವಯಂವರ ಕರೆದ್ರ? ಗೊತ್ತಿಲ್ಲ. ಐ ಥಿಂಕ್ ಲೈಫ್ನಲ್ಲಿ ಕೆಲವು ವಿಷಯಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗ್ಬಿಡುತ್ತೆ. ಅಂದ್ರೆ ಇದು ನನ್ನ ಟೈಪ್ ಅಂತ ಅನ್ಕೊಂಡು ಹೊರಟಿರ್ತೀನಿ, ಬಟ್ ಅವರು ಅದ್ಯಾವ ಒಂದು
ಯಾವುದಕ್ಕೂ ಸೂಟ್ ಆಗಲ್ಲ, ಬಟ್ ಅವ್ರ ಜೊತೆ ಮೇ ಬಿ ಲೈಕ್ ಯುಲ್ ವೈಬ್ ಆ್ಯಂಡ್ ಅವ್ರ ಜೊತೆ ನೀವು ಜಾಸ್ತಿ ಹೋಲಿಕೆಗಳನ್ನ ಕಾಣ್ಬೋದು ಅವರಲ್ಲಿ. ಸೊ ಯಂಗ್ಸ್ಟರ್ಸ್ ಒಂದು ಜನರೇಷನ್ ಒಳಗೆ ಬರ್ತಿದ್ದಾರೆ, ಅವ್ರ ಥಾಟ್ಸೇ ಹಂಗಿರುತ್ತೆ, ಅದನ್ನ ಎಕ್ಸಿಕ್ಯೂಟ್ ಚೆನ್ನಾಗಿ ಮಾಡಿದಷ್ಟು ಜನಕ್ಕೆ ಇನ್ನೂ ಅಪ್ರೋಚಬಲ್ ಆಗಿದೆ. ಹೌದು, ಯಾಕೆಂದರೆ ಇವತ್ತು ನಾವು ಎಷ್ಟೊಂದು ಎಲ್ಲರೂ ನಾವೊಂದು ಹೋರಾಡ್ತಾ ಇದ್ದೀವಿ. ಏನಕ್ಕೆ? ನಾವು ನೆನ್ನೆಗಿಂತ ನಾಳೆ ಚೆನ್ನಾಗಿರಬೇಕು ಅಂತ. ಆದರೆ ಆ ಹೋರಾಟ ಮಾಡ್ತಾ ಇದ್ದೀವಿ ಅಂತ ನಮಗೆ ರಿಯಲೈಸೇ ಆಗಲ್ಲ. ಬಿಕಾಸ್ ಆಫ್ ಮೆನಿ ಥಿಂಗ್ಸ್ ಇನ್ ಲೈಫ್ ನಮ್ಗೆ ಅದು ರಿಯಲೈಸೇಷನ್ನೇ ಆಗಲ್ಲ, ನಾವು ಈ ಕೆಲಸನ ಮಾಡ್ತಾ ಇದ್ದೀವಿ ಅಥವಾ ಇದ್ರ ಕಡೆ ಹೋಗ್ತಾ ಇದ್ದೀವಿ ಅಂತ. ಸೊ ವಾಪಸ್ ಅದನ್ನು ನೋಡಿದಾಗ ಒಬ್ಬೊಬ್ಬರು ಸಣ್ಣ ಸಣ್ಣ ಪ್ರೊಫೆಷನ್ ಇರ್ಬೋದು, ಸಣ್ಣ ಸಣ್ಣ ಒಂದು ನಾವು ಅಂದ್ಕೊಂಡಿಲ್ಲದೆ ಇರ್ಬೋದು ಅದ್ರ ಬಗ್ಗೆ, ದೇ ಆಲ್ ಮೇಕ್ ಎ ಡಿಫ್ರೆನ್ಸ್ ಟು ಅವರ್ ಲೈಫ್ಸ್. ತುಂಬ ವರ್ಷ ಆಗಿತ್ತು ನಿಮ್ಮ ಜೊತೆ ಮಾತಾಡಿ, ಜನರ ಜೊತೆ ಇಂಟ್ರಾಕ್ಷನ್ ಮಾಡಿ ತುಂಬ ವರ್ಷ ಆಗಿತ್ತು ನನ್ನ ಪ್ರಕಾರ. ನೀವು ಹೌದು, ಬಿಟ್ಸ್ ಅಂಡ್ ಪೀಸಸ್ ಅಲ್ಲೆಲ್ಲ ಯಾರು ಕಂಡಾಗ ಏನೋ ಹೇಳಿದ್ದುಂಟು, ಅದು ಬಿಟ್ಟರೆ ಹಿಂಗೆ ಕೂತ್ ಮಾತಾಡಿದ್ದು ಐ ಥಿಂಕ್ ನಡೆದೇ ಇಲ್ಲ ಅನ್ಸುತ್ತೆ. ಹೌದು, ಇಟ್ಸ್ ಬಿನ್ ಎ ಲಾಂಗ್ ಟೈಮ್ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ. ನಾನಿವತ್ತು ನಿಮ್ಮ ಜೊತೆ ಬಂದು 4 ಇನ್ಸಿಡೆಂಟ್ಸ್ಗಳನ್ನ ತುಂಬ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲದೆ ಇರೋದ್ರ ಬಗ್ಗೆ ನೀವು ಹೋಗಿ ಕೆದಕಿ ಅದನ್ನು ಆಚೆ ತೆಗೆಸಿ ನನಗೊಂದು ಒಳ್ಳೆ ನಾಸ್ಟಾಲ್ಜಿಯಾನ ಕೊಟ್ಟಿದ್ದೀರಾ. ಆ್ಯಂಡ್ ಇಟ್ ವಾಸ್ ರಿಯಲಿ ನೈಸ್. ಈ ಏನು ಕಾಲನ ಕಳೆದಿದ್ದೀನಿ ಲಾಸ್ಟ್ 2 hours ನಿಮ್ಮ ಜೊತೆ, ಏನು ಹರಿಕತೆ ಮಾಡಿದ್ದೀವಿ. ಅದೇ ಹಳೆ ಕಾಲದಲ್ಲಿ ಇನ್ಫ್ಯಾಕ್ಟ್ ಒಂದು ಹರಿಕತೆ ಅಂದರೆ ಎಷ್ಟೊಂದು ನಾಟಕಗಾರರು ಅದನ್ನ ಸೀರೀಸನ್ನು ಮಾಡೋರು, ಅದನ್ನು ನಾನು ಟೇಪಲ್ಲಿ ಕೇಳಿದ್ದೀನಿ. ಸೊ ಆಕ್ಚುಲ್ ಹರಿಕತೆ ಅಂದ್ರೆ ಏನು ಅಂತ ಗೊತ್ತು, ಅದು ಹೇಗೆ ಹರಿ ಜೊತೆ ಕಥೆ, ಇದು ಈ ಹರಿ ಅವ್ರ ಜೊತೆ ಈ ಒಂದು ಕತೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನೀವು ಇನ್ಫ್ಯಾಕ್ಟ್ ಶೋಗೆ ಇನ್ವೈಟ್ ಮಾಡಿದಾಗಲೂ ನಾನು ಹೇಳಿದೆ, ಸರ್ ಇವಾಗ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ, ಒಂಚೂರು ಸ್ಟಾರ್ಟ್ ಆಗಲಿ ಅದ್ರ ಬಗ್ಗೆನೂ ಮಾತಾಡೋಣ ಅಂತ. ನೀವು ಹೇಳಿದ್ರಿ ಅವಾಗಲೂ ಮಾತಾಡೋಣ, ಆದರೆ ಇವಾಗಲೂ ಮಾತಾಡೋದಕ್ಕೆ ತುಂಬ ಇದೆ ಅಂತ. ಖಂಡಿತ, ಬಟ್ ಐ ಥಿಂಕ್ ಮಾತಾಡೋದಕ್ಕೆ ತುಂಬಾ ಇದೆ. ಲಾಸ್ಟ್ 10 years ನನ್ನ ಲೈಫಲ್ಲಿ ಏನಾಯಿತು ಅಂತ ನಾವು ಮಾತಾಡೇ ಇಲ್ಲ, ಅದ್ರ ಬಗ್ಗೆನೂ ಮಾತಾಡೋಣ. ಆ್ಯಂಡ್ ಮಾತಾಡೋಣ, ಅದು ಸಸ್ಪೆನ್ಸ್ ಬಿಡಿ. ಇಲ್ಲ. ಸೊ ಇನ್ ಲಾಂಗ್ ಸ್ಟೋರಿ ಶಾರ್ಟ್, ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಐ ವಾಸ್ ಬ್ಯುಸಿ ವಿತ್ ಮೈ ಕಂಪನಿ. ಕಳೆದ ಒಂದು 7-8 ವರ್ಷಗಳಿಂದ ಮೆಡಿಕಲ್ ಎಜುಕೇಷನ್ ಆಧಾರಿತವಾದ ಒಂದು ಕಂಪನಿ. 3D ಕನ್ನಡಕಗಳನ್ನ ಹಾಕ್ಕೊಂಡು ಅನಾಟಮಿ, ಬಯೋಕೆಮಿಸ್ಟ್ರಿ ಈ ರೀತಿಯ ಸಬ್ಜೆಕ್ಟ್ಸ್ಗಳನ್ನ ನಮ್ಮ ಫ್ಯೂಚರ್ ಡಾಕ್ಟರ್ಸ್ ನೋಡೋದಕ್ಕೆ, ಅವ್ರು ಏನು ಇವಾಗ MBBS, BDS ಮತ್ತು ಬೇರೆ ಅಲೈಡ್ ಸೈನ್ಸಸ್ನ ಅವರು ಕಲಿತಾ ಇದ್ದಾರೆ ಆ್ಯಸ್ ಅ ಪಾರ್ಟ್ ಆಫ್ ದರ್ ಮೆಡಿಕಲ್ ಕೋರ್ಸ್. ಸೊ ಅವರಿಗೆ ಹೆಲ್ಪ್ ಆಗೋದಕ್ಕೆ, ಮೆಡಿಸನ್ನ ಇನ್ನೂ ಒಳ್ಳೆ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಒಳ್ಳೆ ಡಾಕ್ಟರ್ಗಳಾಗೋದಕ್ಕೆ ಕಟ್ಟಿದಂಥ ಒಂದು ಪ್ರಾಡಕ್ಟ್ ಅಂತ ಹೇಳ್ಬೋದು. ಮೆಡಿ ಮ್ಯಾಜಿಕ್ ಅಂತ. ಸೊ ದಿಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್, ಹೌದು, ದಿಸ್ ಇಸ್ ದ ವರ್ಲ್ಡ್ಸ್ ಫಸ್ಟ್ 3D immersive medical education platform. You're the owner for that? I'm a co-founder. ಬೇರೆ co-founderಗಳು ಇದ್ದಾರೆ. ಯೋಚನೆ ಮಾಡೋಕೆ ಸಾಧ್ಯ ಇಲ್ಲ. ಕಿಶನ್ ಸಿನಿಮಾ, ಕಿಶನ್ ಹಾಡು, ಕಿಶನ್ ಎಡಿಟಿಂಗು, ಕಿಶನ್ದು ಟೆಕ್ನಿಕಲ್ ನಾಲೆಡ್ಜ್ ಆಫ್ ಸಿನಿಮಾ, ಮತ್ತು ಮುಂದಕ್ಕೆ ಏನೇನು ಮಾಡಬೇಕು, ಇದ್ರ ಗ್ಯಾಪಲ್ಲಿ ಉತ್ತರ ದಕ್ಷಿಣ ಅಪೋಸಿಟ್ ಪೋಲ್ಸ್ ಕಂಪ್ಲೀಟ್ ಆಗಿ. ಯಾ, ಅಂದರೆ ಇನ್ನೂ ತುಂಬ ಏನೇನೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಬಟ್ ಯಾವಾಗ ಲೈಕ್ ಅದೇ ಹೇಳ್ತಿದ್ದೀನಲ್ಲ, ಚಿಕ್ಕ ವಯಸ್ಸಿನಲ್ಲಿದ್ದಾಗ ಮಾಡಬೇಕು ಅಂತ ಅನಿಸ್ದಾಗ ಮಾಡಿಬಿಡ್ಬೋದು. ಬಟ್ ಆ್ಯಸ್ ವಿ ಗ್ರೋ ಓಲ್ಡ್ ಅದನ್ನು ಪ್ರಯಾರಿಟೈಸ್ ಮಾಡೋದನ್ನು ಕಲಿತೀವಿ. ಯಾವುದನ್ನು ಮಾಡಿದ್ರೆ ನನ್ನ ಗೋಲ್ ಕಡೆಗೆ ಅಥವಾ ನನ್ನ ಕನಸು ಕಡೆಗೆ ಅದು ನನ್ನ ಹತ್ರ ಕರ್ಕೊಂಡೋಗುತ್ತೆ ಅಂತ ಅದನ್ನು ವಿಚಾರ ಮಾಡೋಕ್ಕೆ ಹೊಡ್ತೀವಿ. ಸೊ ಕನ್ನಡ ನಾಡಿನ ಜನ ನಿಮ್ಮನ್ನು ಬಾಚಿ ತಪ್ಕೊಂಡಿದ್ದಾರೆ, ಯಾರು ಬಿಡಲ್ಲ. ಎಸ್, ಆ್ಯಂಡ್ ಅದಕ್ಕೆ ನಾನು ಎಂದೆಂದಿಗೂ ಚಿರಋಣಿ. ಆ್ಯಂಡ್ ಯಾ, ಐ ವಿಲ್ ಬಿ ಎವರ್ ಗ್ರೇಟ್ಫುಲ್ ಫಾರ್ ದ್ಯಾಟ್. ನಿಮ್ಮ ಡ್ರೀಮ್ ಏನಿದೆ ಫುಲ್ಫಿಲ್ ಆಗಲಿ. ಥ್ಯಾಂಕ್ ಯು. ಆಂಟ್ರಪ್ರೆನರ್ ಆಗಿ ನೀವೇನು ಒಂದು ತುಡಿತಾ ಇದೆ ಮತ್ತು ಏನು ಮಾಡಬೇಕು ಅಂತಿದ್ದೀರಿ, ದೊಡ್ಡ ಮಟ್ಟದಲ್ಲಿ ವಾವ್ ಆಗಲಿ, ಯಶಸ್ಸು ಸಿಗಲಿ. ಥ್ಯಾಂಕ್ ಯು. ಆ್ಯಂಡ್ ಅದನ್ನು ನೋಡಿ ನಾವು ಖುಷಿ ಪಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ಸ್ ಅ ಲಾಟ್ ಈ ಹರಿಕತೆಗೆ ಬಂದಿದ್ದಕ್ಕೆ. ಥ್ಯಾಂಕ್ ಯು. ನಿಮ್ಮ ಜೊತೆ ಹರಿಕತೆನ ಮಾಡಿ ತುಂಬ ಖುಷಿ ಆಯಿತು. ಸೊ ಒಂದು ನೋಡಕ್ಕೆ ಹೋದರೆ ಇದ್ದಂಗೆ ಮಾತಾಡಿದ್ದಾರೆ, ನಮ್ಮ ಟ್ಯಾಗ್ಲೈನ್ ಅದು. ಮತ್ತು ಇಷ್ಟೆಲ್ಲ ನ್ಯೂಸ್ ಕೊಟ್ಟಿದ್ದಾರೆ, ನಮ್ಮ ಚಾನಲ್ ಹೆಸರದು. ಸೊ ದಟ್ಸ್ ವೈ ನಾವು ಅದನ್ನು ತೊಗೊಂಬಂದ್ವಿ. ಆ್ಯಂಡ್ ವಂಡರ್ಫುಲ್ ಹ್ಯಾವಿಂಗ್ ಯು ಕಿಶನ್. ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಸರ್. ಇವತ್ತಿನ ಹರಿಕತೆಯ ಅತಿಥಿ ಮೈ ಫೇವ್ರೇಟ್ ಮಿಸ್ಟರ್ ಕಿಶನ್, ಮಾಸ್ಟರ್ ಕಿಶನ್, ನಿಮ್ಮೆಲ್ಲರ ಫೇವ್ರೇಟ್. ಒಂದು ಪ್ರೀತಿಯ ಗೌರವ ಅಷ್ಟೇ ನಮ್ಮದು. ಕೇಕ್ವಾಲ ತಾಸಾ ಮಿಠಾಯಿ ಕಡೆಯಿಂದ
ಕಿಶನ್ ಇತ್ತೀಚೆಗೆ ಸ್ವಲ್ಪ ಸಣ್ಣ ಆಗ್ಬಿಟ್ಟಿದ್ದಾರೆ, ಇದೆಲ್ಲ ತಿಂದು ದಪ್ಪಕ್ಕಾಗಲಿ ಅಂತ. ಕಿಶನ್, ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ಈ ಹರಿಕಥೆಯ ಸ್ಪೆಷಲ್ ಎಪಿಸೋಡ್ ಇಲ್ಲಿಗೆ ಮುಗಿಸಿ ನಾನು ಹೋಗಿ ಬರ್ತೀನಿ. ಮಗದೊಂದು ಸ್ಪೆಷಲ್ ಎಪಿಸೋಡ್ ನಿಮ್ಮನ್ನು ಭೇಟಿ ಮಾಡ್ತೀನಿ. ನೀವು ಯಾವಾಗಲೂ ಅಫ್ಕೋರ್ಸ್ ಲಾಗಿನ್ ಆಗಿ ನೋಡಿ, ನಿಮ್ಗೇನು ಅನ್ನಿಸ್ತು ನಮಗೆ ರಿಪ್ಲೈ ಕೊಡಿ. ಮತ್ತೆ ಸಿಗ್ತೀನಿ ಮುಂದಿನ ಎಪಿಸೋಡ್ನಲ್ಲಿ. ನಾನು ಹರೀಶ್ ನಾಗರಾಜು, ಹೋಗಿ ಬರ್ತೀನಿ. ನಮಸ್ಕಾರ.